ಪ್ರತ್ಯರ್ಪಕಾಯ क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। अनाद्यज्ञानवादे च तस्याज्ञानं न किंचन। ಹಿಂದೆ ಅಜ್ಞಾನ ಭಗವಂತನಲ್ಲಿ ಅದು ಆರೋಪಿತವಾಗಿದೆ ಅಂತಾದರೆ, ಆರೋಪ ಅಂತ ಕೂಡಬೇಕು ಅಂತಾದರೆ ದೋಷ ಬೇಕು ಅಂತ. ದೋಷ ಯಾವುದು ಅಂದರೆ ಅಜ್ಞಾನ ಅಂತ ಹೇಳಿದರು. ಅಜ್ಞಾನವೇ ದೋಷ ಅಂತಾದರೆ ಆವಾಗ ಆ ಅಜ್ಞಾನ ಎಂಬತಕ್ಕಂಥದ್ದು ಭಗವಂತನಲ್ಲಿ ದೃಢ ಆಯಿತು, ಹೊರತು ಭಗವಂತನಲ್ಲಿ ಅಜ್ಞಾನ ಆರೋಪಿತ ಅಂತ ಆಗಲಿಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲ, ಅವರ ಮತ ಪ್ರಕಾರ ಅಜ್ಞಾನ ಎಂಬತಕ್ಕಂಥದ್ದು ಅನಾದಿ ಅಂತ ಒಪ್ಪಿದ್ದಾರೆ. ಅದ್ವೈತ ಮತದಲ್ಲಿ ಷಡಸ್ಮಾಕಂ ಅನಾದಯ, 6 ಅನಾದಿಯಾದ ಪದಾರ್ಥಗಳಿದೆ ಅಂತ ಹೇಳ್ತಾರೆ. ಯಾವುದದು 6 ಪದಾರ್ಥಗಳು? ಜೀವ, ಈಶಃ, ವಿಶುದ್ಧಾಚಿತ್, ಭೇದ ತಸ್ಯ ತಯೋಃ ದ್ವಯೋಃ, ಅವಿದ್ಯಾ ತಚ್ಚಿತೋರ್ಯೋಗ ಷಡಸ್ಮಾಕಂ ಅನಾದಯ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಜೀವ, ಈಶ, ವಿಶುದ್ಧಾಚಿತ್. ವಿಶುದ್ಧಾಚಿತು ಅಂತಂದರೆ ಶುದ್ಧ ಬ್ರಹ್ಮ ಅವನು ಅಂತ. ಆಮೇಲೆ ಭೇದ ತಸ್ಯಾಹ ತಯೋರ್ದ್ವಯೋಹೋ ಅಂತ. ವಿಶುದ್ಧವಾದ ಚಿತು, ಅದರಿಂದ ಭೇದ. ಮತ್ತು ತಯೋರ್ದ್ವಯೋಹೋ, ಜೀವ ಈಶರಿಗೆ ಭೇದ ಎಂಬತಕ್ಕಂಥದ್ದು. ಆಮೇಲೆ ಅವಿದ್ಯಾ, ಅವಿದ್ಯಾಕ್ಕೂ ಮತ್ತು ತಚ್ಚಿತೋಹ ಯೋಗ, ಅವಿದ್ಯಾಕ್ಕೂ ಮತ್ತು ಶುದ್ಧ ಬ್ರಹ್ಮನಿಗೂ ಸಂಬಂಧ. ಇದೆಲ್ಲವೂ ಕೂಡ ಅನಾದಿ ಅಂತ ಅವರು ಒಪ್ಪಿದ್ದಾರೆ. ಷಡಸ್ಮಾಕಂ ಅನಾದಯ ಅಂತ ಅವರು ಒಪ್ಪಿದ್ದಾರೆ. ಅದರಿಂದ ಈ ಅಜ್ಞಾನ ಎಂಬತಕ್ಕಂಥದ್ದು ಇನ್ನೊಂದಿದೆ ಅಂತ ಹೇಳಿಕ್ಕೆ ಬರೋದೇ ಇಲ್ಲ. ಏನೋ ಅಜ್ಞಾನ ಎಂಬತಕ್ಕಂಥದ್ದು ಆರೋಪಿತವಾಗಿದೆ, ಆರೋಪಿತವಾಗಿರ್ತಕ್ಕಂಥ ಅಜ್ಞಾನ ಅಲ್ಲದೆ ಇನ್ನೊಂದು ಅಜ್ಞಾನ ಅಂತ ಹೇಳಿಕ್ಕೆ ಬರೋದೇ ಇಲ್ಲ. ಮತ್ತು ಅಜ್ಞಾನ ಎಂಬತಕ್ಕಂಥದ್ದು ಅದಕ್ಕೆ ಕಾರಣವಾಗಿರ್ತಕ್ಕಂತಹ ದೋಷ ಬೇಕು ಅಂತ ಹೇಳಿದ್ರಲ್ಲ, ಇನ್ನೊಂದು ಅಜ್ಞಾನವು ದೋಷದ ರೂಪದಲ್ಲಿ ಜನಕವಾಗಿದೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಜ್ಞಾನ ಎಂಬತಕ್ಕಂಥದ್ದು ಅನಾದಿ ಅಂತ ಹೇಳಿದ ಮೇಲೆ ಅದಕ್ಕೊಂದು ಜನಕ ಇರುತ್ತಾ? ಅದಕ್ಕೊಂದು ಕಾರಣ ಇರುತ್ತಾ? ಇಲ್ಲವೇ ಇಲ್ಲ. ಅದರಿಂದಾಗಿ ಅವರ ಮತ ಪ್ರಕಾರ ಹಿಂದೆ ಹೇಳಿದ್ದು ಅವರೇ ಅಜ್ಞಾನಕ್ಕೆ ಇನ್ನೊಂದು ಕಾರಣವಾದಂತಹ ದೋಷ ಇದೆ, ಅಜ್ಞಾನ ಅಂತ ಹೇಳಿದ್ರು. ಆದರೆ ಅಜ್ಞಾನಕ್ಕೆ ಕಾರಣವಾದಂತಹ ಯಾವ ದೋಷರೂಪವಾದ ಅಜ್ಞಾನ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ? ಅಜ್ಞಾನಕ್ಕೆ ಆರೋಪಕ್ಕೆ ಕಾರಣ ಅಂತಲೇ ಹೇಳಲಿಕ್ಕೆ ಬರಲ್ಲ. ಯಾಕೆ? ಅಜ್ಞಾನವನ್ನು ಅನಾದಿ ಅಂತ ಒಪ್ಪಿದ್ದಾರೆ. ಅನಾದ್ಯಜ್ಞಾನವಾದೇ ಚ, ಅಜ್ಞಾನವು ಅನಾದಿಯಾಗಿದೆ ಎಂಬತಕ್ಕಂಥ ವಾದದಲ್ಲಿ ಆದರೂ ತಸ್ಯ ಅಜ್ಞಾನಕ್ಕೆ ಕಿಂಚನ ಅಜ್ಞಾನಂ, ಯಾವ ಅಜ್ಞಾನವೂ ಕೂಡ ಜನಕವಾದದ್ದು ದೋಷ ರೂಪದಲ್ಲಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಅನಾದ್ಯಜ್ಞಾನವಾದೇ ಚ, ಅಜ್ಞಾನವು ಅನಾದಿಯಾಗಿದೆ ಎಂಬತಕ್ಕಂತಹ ವಾದದಲ್ಲಿ ಆದರೂ ತಸ್ಯ ಆ ಅಜ್ಞಾನಕ್ಕೆ ಕಿಂಚನ ಅಜ್ಞಾನಂ, ಯಾವ ಅಜ್ಞಾನವೂ ಅಂದರೆ ದೋಷ ರೂಪದಲ್ಲಿ ಕಾರಣವಾದದ್ದು ಇಲ್ಲವೇ ಇಲ್ಲ. ಯುಕ್ತಿ ದಾರಿದ್ರ್ಯಾಭಾವಾತ್ ಇದಂ ಆಶಂಕ್ಯ ದೂಷಿತಂ.
ನಮಗೇನು ಯುಕ್ತಿ ದಾರಿದ್ರ್ಯ ಇಲ್ಲ ನಮಗೆ ಅಂತ ಹಿಂದೆ ಅಜ್ಞಾನಕ್ಕೆ ಇನ್ನೊಂದು ಅಜ್ಞಾನ ಎಂಬತಕ್ಕಂಥದ್ದು ದೋಷ ರೂಪದಲ್ಲಿ ಇದೆ ಅಂತ ಇನ್ನೊಂದು ಅಜ್ಞಾನವನ್ನು ಒಪ್ಪಿದ್ರೆ ಅದಕ್ಕೆ ನಾವೇನು ಹೇಳಿದೆವು? ಆ ಅಜ್ಞಾನವನ್ನು ಒಪ್ಪಿದ್ರೆ ಮೊದಲನೇ ಅಜ್ಞಾನಕ್ಕೆ ಇನ್ನೊಂದು ಅಜ್ಞಾನ ಸೇರಿಕೊಂಡಿದ್ದರಿಂದ ಆ ಅಜ್ಞಾನ ಎಂಬತಕ್ಕಂಥದ್ದು ದೃಢ ಆಯಿತು, ಹೊರತು ಬ್ರಹ್ಮನಲ್ಲಿರುವ ಅಜ್ಞಾನ ಆರೋಪಿತ ಅಂತ ಆಗಲಿಲ್ಲ ಅಂತ ಹೇಳಿದೆವು. ಅಂದರೆ ಇದು ನಮ್ಮಲ್ಲಿ ಯುಕ್ತಿ ಇದೆ, ಆದರೂ ಆ ಯುಕ್ತಿಯನ್ನು ಯುಕ್ತಿ ದಾರಿದ್ರ್ಯ ಇಲ್ಲ ಅದನ್ನು ತೋರಿಸಿ ವಾಸ್ತವಾಂಶವನ್ನು ಹೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ವಸ್ತುತಸ್ತು ನೈವಂ ತನ್ಮತಂ ಇತ್ಯಾಹ. ವಸ್ತುತಃ ಅದು ನಾವು ಹೇಳಿದ ರೀತಿಯಲ್ಲಿ ಇನ್ನೊಂದು ಅಜ್ಞಾನ, ಅದು ಆರೋಪಿತವಾದ ಅಜ್ಞಾನಕ್ಕೆ ದೋಷ ರೂಪದಲ್ಲಿ ಕಾರಣ ಆಗಿದೆ ಎಂಬತಕ್ಕಂಥದ್ದು ಅವರ ಮತ ಅಲ್ಲ. ಆದರೂ ದೋಷ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಅಂತಿದೆ ಅಲ್ಲಿ, ಅಜ್ಞಾನಸ್ಯ ಅಂತ ಅರ್ಥ. ಅಜ್ಞಾನಂ ಅಂದರೆ ಇನ್ನೊಂದು ಅಜ್ಞಾನ ಎಂಬತಕ್ಕಂಥದ್ದು ಅದು ದೋಷ ರೂಪದಲ್ಲಿ ಕಾರಣವಾಗಿದೆ ಅಂತ ಇಲ್ಲವೇ ಇಲ್ಲ. ಕಿಂಚ ಪ್ರಾತೀತಿಕಾಜ್ಞಾನಂ ಕಥಂ ಸ್ವಭ್ರಮಕಾರಣಂ ಭ್ರಮಾತ್ ಪೂರ್ವೋ ಹಿ ದೋಷ ಸ್ಯಾತ್ ದೋಷಜಶ್ಚ ಭ್ರಮೋ ಭವೇತ್. ಯಾವ ಭ್ರಾಂತ್ಯಾತ್ಮಕ ಜ್ಞಾನ ಇದೆ, ಭ್ರಮಾತ್ಮಕ ಜ್ಞಾನ ಇದೆ, ಆ ಭ್ರಮಾತ್ಮಕ ಜ್ಞಾನಕ್ಕೆ ದೋಷವು ಕಾರಣ. ಕಾರಣದ ಲಕ್ಷಣ ಏನು? ಕಾರ್ಯನಿಯತ ಪೂರ್ವವೃತ್ತಿ. ಯಾವುದು ಕಾರಣವೋ ಅದು ಕಾರ್ಯಕ್ಕಿಂತ ಮೊದಲಿರಬೇಕು. ಹಾಗಾದರೆ ನೀವು ಹೇಳ್ತಕ್ಕಂಥದ್ದು ದೋಷದಿಂದ ಹುಟ್ಟಿರತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನ. ಹಾಗಾದರೆ ಭ್ರಮಾತ್ಮಕ ಜ್ಞಾನಕ್ಕಿಂತ ಮೊದಲು ಏನಿರಬೇಕು? ದೋಷ ಇರಬೇಕು. ಭ್ರಮಾತ್ಮಕ ಜ್ಞಾನಕ್ಕೆ ದೋಷವು ಕಾರಣ. ಕಾರಣದ ಲಕ್ಷಣ ಏನು? ಕಾರ್ಯಕ್ಕಿಂತ ಮೊದಲು ಇರಬೇಕು ಅಂತ. ಮಡಿಕೆಗೆ ಕಾರಣವಾದದ್ದು ಮಣ್ಣು, ಮಡಿಕೆಗಿಂತ ಮೊದಲು ಮಣ್ಣಿರಬೇಕು. ಅಥವಾ ಮಡಿಕೆ ಕಾರಣನಾದವನು ಕುಲಾಲ, ಮಡಿಕೆ ಆಗೋಕ್ಕಿಂತ ಮೊದಲು ಕುಲಾಲ ಇರಲೇಬೇಕು. ಅದರಿಂದ ಯಾವುದು ಕಾರಣ ಅಂತ ಹೇಳ್ತೇವೋ ಅದು ಕಾರ್ಯಕ್ಕಿಂತ ಮೊದಲು ಇರಲೇಬೇಕು. ಈಗ ದೋಷವನ್ನು ಭ್ರಮಕ್ಕೆ ಕಾರಣ ಅಂತ ಹೇಳ್ತಕ್ಕಂಥದ್ದು. ಹಾಗಾದರೆ ಭ್ರಮಕ್ಕಿಂತ ಮೊದಲೇನಿರಬೇಕು? ದೋಷ ಎಂಬತಕ್ಕಂಥದ್ದು ಇರಬೇಕು. ಆದರೆ ದೋಷ ಇಲ್ಲಿ ಅಜ್ಞಾನ ಇದೆಯಲ್ಲ, ಅದು ಪ್ರತೀತಿ ಕಾಲದಲ್ಲಿ ಮಾತ್ರ ಇರೋದು. ಜ್ಞಾತೈಕ ಸತ್ ಅಂತ ಕರೀತಾರೆ. ಅಜ್ಞಾನ ಇದೆ ಅಂತ ಗೊತ್ತಾಗೋದು ಯಾವಾಗ ಅಂತಂದರೆ ಅಜ್ಞಾನದ ಜ್ಞಾನ ಬಂದಾಗ. ಸುಖ ದುಃಖ ಇದೆಯೇ ಅಂತ ಗೊತ್ತಾಗೋದು ಯಾವಾಗ? ಸುಖ ದುಃಖಗಳ ಜ್ಞಾನ ಬಂದಾಗ. ಹಾಗೆ ಅಜ್ಞಾನವೂ ಕೂಡ ಅದು ಇದೆ ಅಂತ ಗೊತ್ತಾಗೋದು ಯಾವಾಗ? ಜ್ಞಾನ ಬಂದಾಗ. ಹಾಗೆಂದ ಕಿಂಚ ಪ್ರಾತೀತಿಕಾಜ್ಞಾನಂ ಅಂದರೆ ಪ್ರತೀತಿ ಸಮಯದಲ್ಲಿಯೇ ಅದು ಇದೆ ಅಂತ ಆಗುತ್ತೆ. ಅಂದರೆ ಪ್ರತೀತವಾದರೆ ಇದೆ ಅಂತ ಆಗೋದು ಅಂತ. ಅದು ಆ ಅಜ್ಞಾನದ ಸ್ವಭ್ರಮ ಕಾರಣಂ ಕಥಂ, ತನ್ನ ಪ್ರತೀತಿಗೆ ಕಾರಣ ಆಗೋದು ಹೇಗೆ? ಅಜ್ಞಾನ ಅದು ಇರಬೇಕು ಅಂತಾದರೆ ಅದಕ್ಕೆ ಕಾರಣವಾದದ್ದು ಯಾವುದು? ದೋಷ. ದೋಷ ಯಾವುದು? ಅಜ್ಞಾನ. ಆ ಅಜ್ಞಾನ ಎಂಬತಕ್ಕಂಥದ್ದು ಯಾವಾಗಿರುತ್ತೆ? ಪ್ರತೀತಿ ಕಾಲದಲ್ಲಿ ಇರುತ್ತೆ. ಹಾಗಾದರೆ ಅಜ್ಞಾನದ ಪ್ರತೀತಿ ಕಾಲದಲ್ಲಿಯೇ ಅಜ್ಞಾನ ಇರೋದು. ಆ ಪ್ರತೀತಿ ಕಾಲಕ್ಕಿಂತ ಮೊದಲು ಅಜ್ಞಾನ ಇಲ್ಲ. ಆದ್ದರಿಂದ ಅಜ್ಞಾನವು ದೋಷ ರೂಪದಲ್ಲಿ ಅಜ್ಞಾನದ ಆರೋಪಕ್ಕೆ ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಯಾವುದು ಕಾರಣವೋ ಅದು ಕಾರ್ಯಕ್ಕಿಂತ ಮೊದಲಿರಬೇಕು. ಪ್ರಕೃತದಲ್ಲಿ ಆರೋಪಕ್ಕೆ ಕಾರಣವಾದದ್ದು ಅಜ್ಞಾನ. ಆದರೆ ಆರೋಪ ಅಜ್ಞಾನದ ಆರೋಪ. ಅಜ್ಞಾನದ ಆರೋಪಕ್ಕೆ ಕಾರಣವಾದದ್ದು ಯಾವುದು? ಅಜ್ಞಾನ. ಅಜ್ಞಾನದ ಆರೋಪಕ್ಕೆ ಕಾರಣವಾದದ್ದು ಅಜ್ಞಾನ. ಹಾಗಾದರೆ ಅಜ್ಞಾನದ ಆರೋಪಕ್ಕೆ ಕಾರಣವಾದ ಅಜ್ಞಾನ ಅದೇನಾಯಿತು? ಅಜ್ಞಾನಕ್ಕಿಂತ ಮೊದಲಿರಬೇಕು ಅಂತ. ಹಾಗಾದರೆ ಅಜ್ಞಾನ ಇರೋದು ಯಾವಾಗ? ಅದು ಯಾವಾಗ ಅಜ್ಞಾನದ ಜ್ಞಾನ ಬರುತ್ತೋ ಆವಾಗಲೇ ಅಜ್ಞಾನ ಇರೋದು. ಅಂದರೆ ಅಜ್ಞಾನದ ಜ್ಞಾನ ಬಂದಾಗ ಮಾತ್ರ ಅಜ್ಞಾನ ಇದೆ ಅಂತ ಗೊತ್ತಾಗೋದಾದ್ರಿಂದ ಅಜ್ಞಾನ ಪ್ರತೀತಿಗಿಂತ ಮೊದಲು ಅಜ್ಞಾನ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಅಜ್ಞಾನದ ಪ್ರತೀತಿಗೆ ಅಜ್ಞಾನ ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಮೊದಲಿದೆ ಅಂತ ಹೇಳಿ ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಕಿಂಚ ಅಲ್ಲದೆ ದೋಷವು ಭ್ರಮಾತ್ ಭ್ರಮೆಗಿಂತ ಪೂರ್ವ ಸ್ಯಾತ್ ಮೊದಲಿರಬೇಕಾದದ್ದು. ಭ್ರಮಶ್ಚ ಭ್ರಮವಾದರೂ ದೋಷಜಃ
ದೋಷದಿಂದ ಜನ್ಯವಾದದ್ದು ಭವೇತ್ ಆಗುತ್ತದೆ. ಇದು ಹಿ ಪ್ರಸಿದ್ಧ. ಲೋಕದಲ್ಲಿ ಕಾರ್ಯಕಾರಣ ಭಾವ ಇದು ಪ್ರಸಿದ್ಧವಾಗಿದೆ. ಪ್ರಾತೀತಿಕಾಜ್ಞಾನಂ, ಪ್ರತೀತಿಯು ಇದ್ದಾಗ ಮಾತ್ರ ಇರುವಂತಹ ಅಜ್ಞಾನವು ಸ್ವಭ್ರಮ ಕಾರಣಂ, ತನಗ ಭ್ರಮೆಗೆ ಕಾರಣವಾದದ್ದು ಕಥಂ, ಹೇಗೆ ಸಾಧ್ಯ? ಪೂರ್ವದಲ್ಲಿ ಇಲ್ಲ, ಅದು ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಕಿಂಚ, ಅಲ್ಲದೆ ದೋಷವು ಭ್ರಮಾತ್, ಭ್ರಮಗಿಂತ ಪೂರ್ವ ಸ್ಯಾತ್, ಮೊದಲು ಇರಬೇಕು ಕಾರಣವಾದ್ದರಿಂದ. ಭ್ರಮಶ್ಚ, ಭ್ರಮವಾದರೂ ದೋಷಜಃ ಭವೇತ್, ದೋಷದಿಂದ ಹುಟ್ಟಿದ್ದು ಆಗುತ್ತದೆ. ಹಿ ಇದು ಲೋಕದಲ್ಲಿ ಪ್ರಸಿದ್ಧ. ಕಾರ್ಯಕಾರಣ ಭಾವಗಳಿಗೆ ಕಾರ್ಯಕ್ಕಿಂತ ಕಾರಣ ಮೊದಲಿರಬೇಕು ಅನ್ನೋದು ಸಿದ್ಧವಾದದ್ದು. ಪ್ರಾತೀತಿಕಾಜ್ಞಾನಂ, ಪ್ರತೀತಿಯು ಇದ್ದಾಗ ಮಾತ್ರ ಇರುವಂತಹ ಅಜ್ಞಾನವು ಸ್ವಭ್ರಮ ಕಾರಣಂ, ಅಜ್ಞಾನದ ಭ್ರಮಕ್ಕೆ ಕಾರಣವಾದದ್ದು ಕಥಂ, ಹೇಗೆ? ಸಾಧ್ಯವೇ ಇಲ್ಲ. ದೂಷಣಾಂತರ ಮಾಹ, ಅಜ್ಞಾನವೇ ಅಜ್ಞಾನದ ಆರೋಪಕ್ಕೆ ಕಾರಣ ಅಂತ ಹೇಳಿದ್ರೆ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಪ್ರಾತೀತಿಕಾಜ್ಞಾನಂ ಅದಕ್ಕರ್ಥ ಪ್ರತೀತಿ ಸಮಯ ಸಮಸತ್ತಾಕಂ ಅಂತ ಅರ್ಥ. ಪ್ರತೀತಿ ಸಮಯ ಸತ್ತಾಕ, ಪ್ರತೀತಿಯ ಸಮಯ ಯಾವಾಗ ಅದರ ಜ್ಞಾನ ಬರ್ತಾ ಇದೆಯೋ ಆವಾಗಲೇ ಅಜ್ಞಾನದ ಸತ್ತ ಇರುವಿಕೆ ಎಂಬತಕ್ಕಂಥದ್ದು ತಿಳಿದು ಬರುತ್ತೆ ಅಂತ. ಅದು ಸ್ವಭ್ರಮ ಕಾರಣಂ, ಅಂದರೆ ಸ್ವಸ್ಯೈವ ಭ್ರಮ ಕಾರಣಂ, ತನ್ನ ಭ್ರಮಕ್ಕೆ ಕಾರಣ ಆಗೋದು ಹೇಗೆ ಸಾಧ್ಯ ಅಂತ. ಹಿ ಯಸ್ಮಾತ್, ಯಾಕೆ ಅದನ್ನು ಹೇಳ್ತಾರೆ? ಯಸ್ಮಾತ್ ದೋಷಃ ಭ್ರಮಾತ್ ಪೂರ್ವ, ದೋಷವು ಭ್ರಮಕ್ಕೆ ಕಾರಣ ಆದ್ದರಿಂದ ಏನಾಗಬೇಕದು? ಭ್ರಮಾತ್ ಪೂರ್ವ, ಭ್ರಮಕ್ಕಿಂತ ಮೊದಲು ಇರಬೇಕು. ದೋಷಸ್ಯ ಭ್ರಮ ಕಾರಣತ್ವೇನ ಕಾರಣಸ್ಯ ಚ ಪೂರ್ವಭಾವಿತ್ವ ಅವಶ್ಯಂ ಭಾವಾದಿತಿ ಭಾವ ಅಂತ. ದೋಷವು ಭ್ರಮಕ್ಕೆ ಕಾರಣ ಆಗಿದೆ. ಯಾವುದು ಕಾರಣವೋ ಅದು ಕಾರ್ಯಕ್ಕಿಂತ ಮೊದಲಿರಬೇಕು ಎಂಬತಕ್ಕಂಥದ್ದು ನಿಯಮ. ಅದನ್ನೇ ಹೇಳ್ತದೆ, ಆಗಲ್ಲ ಅಂತ ನಾವು ಹೇಳ್ತಾ ಇರೋದು. ಅದರಿಂದ ಅವ್ರು ಹೇಳಿದ್ದು ಭಗವಂತನಲ್ಲಿ ಅಜ್ಞಾನದ ಆರೋಪ. ಅಜ್ಞಾನದ ಆರೋಪ ಅಂದರೆ ಆರೋಪಕ್ಕೆ ದೋಷ ಇರಬೇಕು, ಇನ್ನೊಂದು ಅಜ್ಞಾನ ಎಂಬತಕ್ಕಂಥದ್ದು ಆಗುತ್ತದೆ. ಇನ್ನೊಂದು ಆಗಲ್ಲ ಅಂತ ಹಿಂದೆ ಹೇಳಿದೆವು, ಅನಾದಿ ಅಂತ ಹೇಳಿದ್ರಿಂದ ಇನ್ನೊಂದಿಲ್ಲ ಅಂತ. ಹಾಗಾದರೆ ಅದೇ ಅಂತ ಆಗಬೇಕು. ಅದೇ ಆಗಿದ್ರೆ ಅದು ಪ್ರತೀತಿ ಕಾಲದಲ್ಲಿ ಇರತಕ್ಕಂಥದ್ದು, ಅಂದರೆ ತನ್ನ ಆರೋಪಕ್ಕೆ ತಾನು ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಅದು ಇಲ್ಲ. ತದೇವ ಉಪಪಾದಯತಿ, ಅದನ್ನು ಹೇಳ್ತಾ ಇದ್ದಾರೆ. ದೋಷಜಶ್ಚ ಭ್ರಮ ಭವೇತ್, ದೋಷದಿಂದ ಹುಟ್ಟಿದ್ದು ಭ್ರಮ. ಆದ್ದರಿಂದ ಅಂತಹ ಭ್ರಮಕ್ಕೆ ಈ ದೋಷರೂಪವಾದಂತಹ ಅಜ್ಞಾನ ಅದು ತನಗೇ ಕಾರಣ ಆದಂತೆ ಆಯಿತು, ಸಾಧ್ಯವೇ ಇಲ್ಲ. ದೋಷೇಧಿ ಸ್ಯಾದ್ ಭ್ರಮಾಕಾರ ಭ್ರಮೇ ಸತ್ಯೇವ ತಚ್ಚ ಸತ್ ಪ್ರಾತೀತಿಕಂ ಭವೇದ್ದೋಷಃ ಇತ್ಯನ್ಯೋನ್ಯಾಶ್ರಯೋ ಧ್ರುವಃ. ಇವಾಗ ಅಜ್ಞಾನಕ್ಕೆ ದೋಷ ಎಂಬತಕ್ಕಂಥದ್ದು, ಅಹಮಜ್ಞಃ ಎಂಬತಕ್ಕಂಥದ್ದು ಇದು ಅಜ್ಞಾನದ ಭ್ರಮೆ. ಅಜ್ಞಾನದ ಭ್ರಮೆ ಯಾವುದು? ಅಹಮಜ್ಞಃ ಎಂಬತಕ್ಕಂತಹ ಪ್ರತೀತಿ. ಈ ಪ್ರತೀತಿಗೆ ಕಾರಣವಾದದ್ದು ಯಾವುದು ಅಂತಂದರೆ ಅಜ್ಞಾನ ಎಂಬತಕ್ಕಂಥದ್ದು. ಅದರಿಂದ ಇಂತಹ ಅಹಮಜ್ಞಃ ಎಂಬತಕ್ಕಂತಹ ಪ್ರತೀತಿ ಬರಬೇಕು ಅಂತಾದರೆ ದೋಷ ಎಂಬತಕ್ಕಂಥದ್ದು ಕಾರಣ. ದೋಷದಿಂದ ಭ್ರಮೆ ಎಂಬತಕ್ಕಂಥದ್ದು ಬರುತ್ತೆ ಅಂತ. ದೋಷ ಯಾವುದು? ಅಜ್ಞಾನವೇ ದೋಷ. ಹಾಗಾದರೆ ಅಹಮಜ್ಞಃ ಎಂಬತಕ್ಕಂತಹ ಪ್ರತೀತಿಗೆ ಅದು ಪ್ರತೀತಿ, ಕಾರಣವಾದದ್ದು ಯಾವುದು? ಅಜ್ಞಾನ ಅಂತ. ಈ ರೀತಿಯಲ್ಲಿ ಅಜ್ಞಾನಕ್ಕೆ ಕಾರಣವಾದದ್ದು ಯಾವುದು? ಅಜ್ಞಾನದ ಅಸ್ತಿತ್ವ. ಹಾಗಾದರೆ ಅಜ್ಞಾನದ ಅಸ್ತಿತ್ವ ಅಂದ್ರೇನು? ಅಜ್ಞಾನದ ಪ್ರತೀತಿ. ಹಾಗಾದರೆ ಅಜ್ಞಾನದ ಪ್ರತೀತಿ ಇದೆ ಅಂತಾದರೆ ಅಜ್ಞಾನ ಸಿದ್ಧವಾಗುತ್ತೆ, ದೋಷ ಇದೆ ಅಂತಾಗುತ್ತೆ. ದೋಷ ಇದೆ ಅಂತಾದ್ದರಿಂದಾಗಿ ಏನಾಯಿತು? ಅಜ್ಞಾನ ಎಂಬತಕ್ಕಂಥದ್ದು ಸಿದ್ಧವಾಯಿತು. ಅಜ್ಞಾನ ಎಂಬತಕ್ಕಂಥದ್ದು ಸಿದ್ಧವಾದ್ರಿಂದಲೇ ಆವಾಗ ಪ್ರತೀತಿ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ. ಅಂದರೆ ಪ್ರತೀತಿ ಬರಬೇಕು ಅಂತಾದರೆ ದೋಷ ಎಂಬತಕ್ಕಂಥದ್ದು ಇರಬೇಕು. ದೋಷ ಎಂಬತಕ್ಕಂಥದ್ದಿದ್ರೇ
ಅಜ್ಞಾನದ ಆರೋಪ ಪ್ರತೀತಿ, ಭ್ರಮಾತ್ಮಕ ಜ್ಞಾನ ಅದು ಬರಲಿಕ್ಕೆ ಸಾಧ್ಯ. ಹೀಗೆ ಪ್ರತೀತಿ ಇದೆ ಅಂತಾದರೆ ದೋಷ ಇದೆ ಅಂತಾಯಿತು, ದೋಷ ಇರೋದರಿಂದಾಗಿ ಕಾರಣ ಇದೆ ಅಂತಾಯಿತು. ಹಾಗಾದರೆ ಪ್ರತೀತಿ ಇದೆ ಅಂತಾದರೆ ದೋಷ ಇದೆ ಅಂತಾಯಿತು. ಹಾಗಾದರೆ ಅಜ್ಞಾನಕ್ಕೆ ದೋಷ ಕಾರಣ. ಹಾಗಾದರೆ ಪ್ರತೀತಿ ಇದ್ದರೆ ದೋಷ ಸಿದ್ಧ ಆಯಿತು. ಆ ದೋಷ ಯಾವುದು? ಅಜ್ಞಾನ. ದೋಷ ಯಾವುದು? ಅಜ್ಞಾನ. ಅಜ್ಞಾನ ಸಿದ್ಧ ಆಗೋದು ಹೇಗೆ? ಪ್ರತೀತಿ ಇದ್ದರೆ. ಅಂದರೆ ಪ್ರತೀತಿ ಇದ್ದರೆ ದೋಷ ಸಿದ್ಧ ಆಯಿತು, ದೋಷ ಇದ್ದರೆ ಅಜ್ಞಾನ ಸಿದ್ಧ ಆಯಿತು, ಪ್ರತೀತಿ ಸಿದ್ಧ ಆಯಿತು ಅಂಥೇಳಿ ಅನ್ಯೋನ್ಯಾಶ್ರಯ ಬರುತ್ತೆ. ಅದಿದ್ದರೆ ಇದು, ಇದಿದ್ದರೆ ಅದು. ಇಲ್ಲ, ಎರಡು ಪರಸ್ಪರ ಒಂದಕ್ಕೊಂದು ಆಶ್ರಯ ಅವಲಂಬಿಸಿಕೊಂಡಿದೆ, ಅದರಿಂದ ಅನ್ಯೋನ್ಯಾಶ್ರಯ ಬರುತ್ತೆ. ಇನ್ನೊಂದು ದೋಷ, ಅನ್ಯೋನ್ಯಾಶ್ರಯ ರೂಪ ದೋಷ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೋಷೇ ಸತಿ, ದೋಷ ಇದ್ದಾಗ, ಅಜ್ಞಾನ ರೂಪ ದೋಷ ಇದ್ದಾಗ ಭ್ರಮಾಕಾರ ಧೀಹಿ ಸ್ಯಾತ್, ಭ್ರಮಾತ್ಮಕವಾದಂತಹ ಜ್ಞಾನ ಬರುತ್ತೆ. ಯಾಕೆ? ಭ್ರಮಾತ್ಮಕ ಜ್ಞಾನ ದೋಷದಿಂದ ಹುಟ್ಟಿದ್ದು. ಇದಂ ರಹಿತಂ ಅಂತ ಜ್ಞಾನ, ಭ್ರಮಾತ್ಮಕ ಜ್ಞಾನ, ಇದು ಯಾವುದರಿಂದ ಹುಟ್ಟಿದೆ? ಕಣ್ಣಿನ ದೋಷ ಅಥವಾ ವಸ್ತುವಿನ ದೋಷ, ದೂರಸ್ಥತ್ವಾದಿ ದೋಷ, ಈ ದೋಷದಿಂದ ಹುಟ್ಟಿದೆ. ಅದರಿಂದ ದೋಷ ಇದ್ದರೆ ಭ್ರಮಾತ್ಮಕ ಜ್ಞಾನ ಬರುತ್ತೆ. ಪ್ರಾತೀತಿಕಂ ತತ್ ಚ ದೋಷ, ಪ್ರತೀತಿ ಸಮಯದಲ್ಲೇ ಮಾತ್ರ ಇರತಕ್ಕಂತಹ ಅಜ್ಞಾನ ಎಂಬತಕ್ಕಂಥ ದೋಷ. ಪ್ರಾತೀತಿಕಂ ತಚ್ಚ ದೋಷ, ಪ್ರತೀತಿ ಸಮಯದಲ್ಲಿ ಮಾತ್ರ ಇರತಕ್ಕಂತಹ ಅಜ್ಞಾನ ಎಂಬತಕ್ಕಂತಹ ದೋಷ. ಅದು ಭ್ರಮೇ ಸತಿ, ಭ್ರಮ ಇದ್ದಾಗ ಸ್ಯಾತ್ ಇರುತ್ತೆ. ಭ್ರಮ ಇದ್ದಾಗಲೇ ಅವಾಗ ಅಜ್ಞಾನ ಎಂಬತಕ್ಕಂಥದ್ದು ಇರುತ್ತೆ. ಇತಿ, ಈ ರೀತಿಯಲ್ಲಿ ಅನ್ಯೋನ್ಯಾಶ್ರಯ ಧ್ರುವ, ಅನ್ಯೋನ್ಯಾಶ್ರಯ ಎಂಬತಕ್ಕಂಥದ್ದು ದೃಢವಾಗಿದೆ ಅಂತ. ದೋಷೇ ಸತಿ, ದೋಷ ಇದ್ದಾಗ ಮಾತ್ರ ಭ್ರಮಾಕಾರ ಧೀಹಿ, ಭ್ರಮಾತ್ಮಕವಾದಂಥ ಜ್ಞಾನವು ಸ್ಯಾತ್ ಬರುತ್ತದೆ. ಪ್ರಾತೀತಿಕಂ ತಚ್ಚ ದೋಷ, ಪ್ರತೀತಿ ಸಮಯದಲ್ಲಿ ಮಾತ್ರ ಇರುವ ಅಜ್ಞಾನ ಎಂಬತಕ್ಕಂಥ ದೋಷವು ಭ್ರಮೇ ಸತಿ ಏವ, ಭ್ರಮ ಇದ್ದಾಗಲೇ ಇರುತ್ತದೆ. ಇತಿ, ಈ ರೀತಿಯಾಗಿ ಅನ್ಯೋನ್ಯಾಶ್ರಯ, ಅನ್ಯೋನ್ಯಾಶ್ರಯವು ಧ್ರುವ ದೃಢವಾಗಿದೆ. ದೂಷಣಾಂತರ ಮಹಾ, ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ದೋಷ ಇದು, ದೋಷ ಯಾವುದು? ಅಜ್ಞಾನಾಖ್ಯ ದೋಷೇ ಸತಿ, ಅಜ್ಞಾನವನ್ನೇ ದೋಷ ಅಂತ ಹೇಳಬೇಕು. ಅಜ್ಞಾನ ಎಂಬತಕ್ಕಂಥ ದೋಷ ಇದ್ದರೆ ಅವಾಗೇನಾಗುತ್ತೆ? ದೋಷ ಇದ್ದಾಗ ಭ್ರಮಾತ್ಮಕ ಜ್ಞಾನ, ಅದನ್ನು ಹೇಳ್ತಾರೆ ಭ್ರಮಾಕಾರ, ಅಜ್ಞಾನ ಭ್ರಮಾಕಾರ, ಅಜ್ಞಾನ ಭ್ರಮ ಎಂಬತಕ್ಕಂಥ ಜ್ಞಾನ ಬರುತ್ತೆ, ಅಜ್ಞಾನದ ಭ್ರಮಾತ್ಮಕ ಜ್ಞಾನ ಬರುತ್ತೆ. ಭ್ರಮೇ ಸತ್ಯೈವ, ಭ್ರಮ ಇದ್ದಾಗಲೇ ಪ್ರಾತೀತಿಕಂ ತದಜ್ಞಾನಂ ಸ್ಯಾತ್, ಪ್ರತೀತಿಯ ಸಮಯದಲ್ಲಿ ಇರತಕ್ಕಂಥ ಅಜ್ಞಾನ ಎಂಬತಕ್ಕಂಥದ್ದು ಇದೆ ಅಂತ ಆಗುತ್ತೆ. ಅದರಿಂದ ತದಜ್ಞಾನಂ ಸತ್ ವಿದ್ಯಮಾನಂ ದೋಷ ಸ್ವಭ್ರಮ ಹೇತು, ಅಜ್ಞಾನದ ಆರೋಪ ಸ್ವರೂಪವಾದ ಜ್ಞಾನಕ್ಕೆ ಕಾರಣವಾಗುತ್ತೆ, ಅದು ದೋಷ ಅಂತಾಯಿತು. ಇತ್ಯನೇನ ಪ್ರಕಾರೇಣ ಅನ್ಯೋನ್ಯಾಶ್ರಯ ಧ್ರುವ ಅಪರಿಹಾರ್ಯ, ಈ ರೀತಿಯಲ್ಲಿ ಅನ್ಯೋನ್ಯಾಶ್ರಯವು ಧ್ರುವ ನಿಶ್ಚಯ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಅಜ್ಞಾನ ಸ್ವರೂಪ ದೋಷೇ ಸತಿ ಅಜ್ಞಾನ ಭ್ರಮ, ಅಜ್ಞಾನ ಭ್ರಮೇ ಸತಿ ಪ್ರಾತೀತಿಕ ಅಜ್ಞಾನ ರೂಪ ದೋಷಸತ್ವಂ ಇತಿ ಅನ್ಯೋನ್ಯಾಶ್ರಯ ಇತಿ ಭಾವ. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಜ್ಞಾನ ಎಂಬತಕ್ಕಂತಹ ದೋಷ ಇದ್ದರೆ ಆವಾಗ ಅಜ್ಞಾನದ ಭ್ರಮ ಬರುತ್ತೆ. ಅಜ್ಞಾನದ ಭ್ರಮ ಎಂಬತಕ್ಕಂತಹ ಪ್ರತೀತಿ ಕಾಲದಲ್ಲಿ ಸತ್ವ ಎಂಬತಕ್ಕಂಥದ್ದಿದ್ದರೆ ಆವಾಗ ದೋಷ ಎಂಬತಕ್ಕಂಥದ್ದು ಇದೆ ಅಂತ ಆಗುತ್ತೆ. ಜ್ಞಾನ ಇದ್ದರೆ ದೋಷ, ದೋಷ ಇದ್ದರೆ ಜ್ಞಾನ ಅಂತ ಅನ್ಯೋನ್ಯಾಶ್ರಯ ಬರುತ್ತೆ. ಕಿಂಚಾಜ್ಞಾನಾಧ್ಯಾಸರೂಪಿ ಸಾಕ್ಷನಾದಿರ್ಮತೆ ತವ ಜನ್ಮೇ ವಾಸ್ಯನ ಯುಕ್ತಂ ತತ್ ದೋಷಜತ್ವಂತು ದೂರತಃ. ಈ ಅಜ್ಞಾನ ಇದೆಯಲ್ಲ, ಈ ಅಜ್ಞಾನ ಎಂಬತಕ್ಕಂಥದ್ದು ಇದು ಅಧ್ಯಾಸ ರೂಪವಾದದ್ದು. ಅಧ್ಯಾಸ ರೂಪವಾದದ್ದು ಅಂದರೆ ನಮ್ಮ ಅಜ್ಞಾನ ಹೇಗಿರುತ್ತೆ? ಅಜ್ಞಾನ ಇದೆ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ದು, ಅಜ್ಞಾನದ ಜ್ಞಾನ ಇದ್ದರೆ ಅಜ್ಞಾನ ಇದೆ ಅಂತ. ಹಾಗಾದರೆ ಅಜ್ಞಾನದ ಜ್ಞಾನ, ಅಜ್ಞಾನದ ಜ್ಞಾನ ಯಾವುದರಿಂದ ಬರುತ್ತೆ? ಅಜ್ಞಾನದ ಜ್ಞಾನವೇ ಅಜ್ಞಾನದ ಅಸ್ತಿತ್ವ. ಅಜ್ಞಾನದ ಇರುವಿಕೆ ಅಂದ್ರೇನು? ಅಜ್ಞಾನದ ಜ್ಞಾನ. ಅಜ್ಞಾನದ ಜ್ಞಾನ ಯಾವುದರಿಂದ ಬರುತ್ತೆ? ಸಾಕ್ಷಿಯಿಂದ. ಅಜ್ಞಾನದ ಜ್ಞಾನ ಬರೋದು ಯಾವುದರಿಂದ? ಹಾಗಾದರೆ ಆ ಅಜ್ಞಾನದ ಜ್ಞಾನ ಇದೆಯಲ್ಲ, ಅದೇನದು?
ಸಾಕ್ಷಿ ಸ್ವರೂಪ. ಅವ್ರ ಮತ ಪ್ರಕಾರ ಸಾಕ್ಷಿ ಏನು? ಅನಾದಿ. ಸಾಕ್ಷಿ ಅಂತಕ್ಕಂಥ ಸಾಕ್ಷಿ ಅಂದರೆ ಯಾರು? ಆತ್ಮ. ಸಾಕ್ಷಿ ಅನಾದಿ. ಹಾಗಾದರೆ ನೀವೇನು ಹೇಳಿದ್ರಿ? ಈ ಅಜ್ಞಾನ ಅನ್ನೋದೇನು? ಸಾಕ್ಷಿ ರೂಪ. ಸಾಕ್ಷಿ ಏನಾಗಿದೆ? ಅನಾದಿಯಾಗಿದೆ. ಸಾಕ್ಷಿ ಅನಾದಿ ಆದ್ದರಿಂದ ಅದಕ್ಕೆ ಉತ್ಪತ್ತಿಯೇ ಇಲ್ಲ. ಉತ್ಪತ್ತಿಯೇ ಇಲ್ಲ ಅಂತಂದಮೇಲೆ ಅದು ದೋಷದಿಂದ ಹುಟ್ಟಿದೆ ಅಂತಾಗುತ್ತಾ? ಯಾವುದಕ್ಕೆ ಉತ್ಪತ್ತಿಯೇ ಇಲ್ಲವೋ ಅದು ದೋಷದಿಂದ ಹುಟ್ಟಿದೆ ಅಂತ ಆಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಅಂದರೆ ಪ್ರಕೃತದಲ್ಲಿ ಅಜ್ಞಾನ ಅಂತಂದರೆ ಅಜ್ಞಾನದ ಜ್ಞಾನವೇ ಅಜ್ಞಾನ, ಜ್ಞಾತೈಕ ಸತ್ ಅಂತ ಹೇಳಿದ್ರಿಂದ ಅಜ್ಞಾನದ ಜ್ಞಾನ. ಅಜ್ಞಾನದ ಜ್ಞಾನ ಏನದು? ಸಾಕ್ಷಿ ರೂಪ. ಸಾಕ್ಷಿ ಏನಾಗಿದೆ? ಅನಾದಿಯಾಗಿದೆ. ಅನಾದಿ ಅಂದರೆ ಏನರ್ಥ? ಅದಕ್ಕೆ ಉತ್ಪತ್ತಿ ಇಲ್ಲ. ಭ್ರಮ ಅಂದರೆ ಏನು ಹೇಳಿದ್ದು? ದೋಷ ಜ ಅಂತ ಹೇಳಿದ್ದು, ದೋಷದಿಂದ ಹುಟ್ಟಿದ್ದು ಅಂತ. ಈಗ ಅಜ್ಞಾನ ಎಂಬತಕ್ಕಂಥದ್ದು ಅದು ಸಾಕ್ಷಿ ರೂಪ ಆದ್ದರಿಂದಾಗಿ ಸಾಕ್ಷಿ ಎಂಬತಕ್ಕಂಥದ್ದು ಅನಾದಿ ಆದ್ದರಿಂದ ಅಜ್ಞಾನ ಹುಟ್ಟಲೇ ಇಲ್ಲ. ಅಜ್ಞಾನಕ್ಕೆ ಉತ್ಪತ್ತಿಯೇ ಇಲ್ಲ ಅಂತಾದರೆ ದೋಷದಿಂದ ಹುಟ್ಟಿದೆ ಅಂತ ಹೇಳಿಕ್ಕೆ ಬರುತ್ತಾ? ಅದಂತೂ ಕೂಡೋದೇ ಇಲ್ಲ. ಕಿಂಚ ಅಲ್ಲದೆ ತವ ಮತೆ ನಿಮ್ಮ ಮತದಲ್ಲಿ ಅಜ್ಞಾನಾಧ್ಯಾಸರೂಪಿ ಅವಿದ್ಯಾ ಸಾಕ್ಷಾತ್ಕಾರ ರೂಪವಾದ ಸಾಕ್ಷಿ, ಸಾಕ್ಷಿಯು ಅನಾದಿಹಿ ಅನಾದಿಯಾಗಿದೆ. ಅಸ್ಯ ಈ ಸಾಕ್ಷಿಗೆ ಜನ್ಮಯೇವ ಉತ್ಪತ್ತಿಯೇ ನ ಯುಕ್ತಂ ಯುಕ್ತವಲ್ಲ. ತತ್ ಆದ್ದರಿಂದ ದೋಷಜನ್ಯತ್ವಂತು ದೋಷದಿಂದ ಉತ್ಪನ್ನವಾಗಿದೆ ಎಂಬತಕ್ಕಂಥದ್ದು ದೂರತಃ ಅತ್ಯಂತ ಅಯುಕ್ತವಾದದ್ದು, ಅದು ಸರಿಯೇ ಅಲ್ಲ. ಕಿಂಚ ಅಲ್ಲದೇನೆ ತವ ಮತೆ ನಿನ್ನ ಮತದಲ್ಲಿ ಅಜ್ಞಾನಾಧ್ಯಾಸರೂಪಿ ಅವಿದ್ಯಾ ಸಾಕ್ಷಾತ್ಕಾರ ರೂಪಿಯಾದಂತಹ ಸಾಕ್ಷಿ, ಸಾಕ್ಷಿಯು ಅನಾದಿ ಅನಾದಿ ಆಗಿರ್ತಕ್ಕಂಥದ್ದು. ಅಸ್ಯ ಈ ಸಾಕ್ಷಿಗೆ ಜನ್ಮಯೇವ ಉತ್ಪತ್ತಿಯೇ ನ ಯುಕ್ತಂ ಯುಕ್ತವಾದದ್ದಲ್ಲ. ತತ್ ಆದ್ದರಿಂದ ದೋಷಜನ್ಯತ್ವಂತು ದೋಷದಿಂದ ಉತ್ಪನ್ನವಾಗಿದೆ ಎಂಬತಕ್ಕಂಥದ್ದಂತೂ ದೂರತಃ ಅದು ದುರತೋಪಾಸ್ತ ಸಾಧ್ಯವೇ ಇಲ್ಲ, ಹುಟ್ಟಲೇ ಇಲ್ಲ ಅಂತಂದ ಮೇಲೆ ದೋಷದಿಂದ ಹುಟ್ಟಿದೆ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲವೇ ಇಲ್ಲ. ಅಜ್ಞಾನ ಇದೆ ಅಂತ ಗೊತ್ತಾಗೋದು ಯಾವಾಗ? ಜ್ಞಾನ ಬಂದಾಗ. ಆ ಜ್ಞಾನ ಬಂದಾಗ ಏನು ಅದು ಆವಾಗ ತಾನೇ ಅಜ್ಞಾನ ಇದೆ ಅಂತ. ಅದು ಜ್ಞಾತೈಕ ಸತ್. ಅದೇ ಅಜ್ಞಾನ ಇದೆ ಅಂದರೆ ಆ ಅಜ್ಞಾನದ ಜ್ಞಾನ ಇಲ್ಲ ಅಂತಾದರೆ ಅಜ್ಞಾನ ಇದೆ ಅಂತ ಹೇಳಲಿಕ್ಕಾಗಲ್ಲ. ಇರಲಿ, ಆದರೆ ನಮಗೆ ಅಜ್ಞಾನ ಇದೆ ಅಂತ ಗೊತ್ತಾಗೋದು ಹೇಗೆ? ಹಾಂ, ಹಾಗಾದರೆ ಅದು ಕಾರಣ ಆಗಬೇಕು ಅಂತಂದರೆ ಹೇಗೆ ಕಾರಣ ಆಗಬೇಕದು? ಅಜ್ಞಾನವು ಕಾರಣ ಆಗಬೇಕು ಅಂತಾದರೆ ಅಜ್ಞಾನ ಇರಬೇಕು. ಅಜ್ಞಾನ ಇರೋದು ಅಂದ್ರೇನು? ಅಜ್ಞಾನದ ಜ್ಞಾನವೇ ಅಜ್ಞಾನದ ಇರುವಿಕೆ. ಅಜ್ಞಾನದ ಜ್ಞಾನವೇ ಅಜ್ಞಾನದ ಇರುವಿಕೆ. ಏನು? ಹಾಂ, ಅದೇ ಅದು ಕಾರಣ ಆಗಲ್ಲ. ಕಾರಣ ಆಗಬೇಕು ಅಂತಂದರೆ ಅಜ್ಞಾನದ ಜ್ಞಾನ ಎಂಬತಕ್ಕಂಥದ್ದು ಬೇಕು. ಅಂದರೆ ಅಜ್ಞಾನದ ಜ್ಞಾನ ಅದೇ ಅಜ್ಞಾನದ ಇರುವಿಕೆ. ನಮ್ಮಲ್ಲಿ ದುಃಖ ಇದೆ ಅಂತಂದರೆ ನಮಗೆ ತಿಳಿಯದ ಹಾಗೆ ದುಃಖ ಇರುತ್ತಾ? ಹಾಗೆ ಅಜ್ಞಾನವೂ ಕೂಡ ಅದೇ ಆ ಅಜ್ಞಾನ ಅಂತಂದರೆ ಅದು ಇದೇನದೇನು ನಮಗೆ ತಿಳಿದ್ರೇ ಇದೆ ಅಂತ ಅರ್ಥ. ಇಲ್ಲ ಅಂತ ಇಲ್ಲ. ಏನು ಅದಕ್ಕೆ ನಿಮಗೆ ಉದಾಹರಣೆ ಕೊಟ್ಟಿದ್ದು. ದುಃಖ ನನ್ನಲ್ಲಿದೆ, ಜ್ಞಾನ ಬರಲಿಲ್ಲ, ಇದೆಯಾ? ಸುಖ ಇದೆ, ಜ್ಞಾನ ಬರಲಿಲ್ಲ. ನಿಮ್ಮ ಹತ್ರ ಅಮೌಂಟ್ ಇದೆ, ಜ್ಞಾನ ಬರಲಿಲ್ಲ, ಸರಿ ಆಯಿತಾ? ನಿಮ್ಮ ಅಕೌಂಟಲ್ಲಿ ಯಾರೋ ಒಂದಿಷ್ಟು ದುಡ್ಡು ಹಾಕಿದ್ದಾರೆ, ಆಯಿತಾ? ನಿಮಗೆ ಜ್ಞಾನ ಇಲ್ಲ, ಸರಿ. ಹಾಗೆ ನಿಮ್ಮ ಹತ್ರ ದುಃಖ ಇದೆ ಅಥವಾ ಸುಖ ಇದೆ, ಜ್ಞಾನ ಬರಲಿಲ್ಲ ಅಂತಿದೆಯಾ? ಅಂದರೆ ಇದೆಲ್ಲ ಜ್ಞಾತೈಕ ಸತ್ತು ಅಂತ ಕರೆಯೋದು. ಹಾಗೆ ಅಜ್ಞಾನವೂ ಕೂಡ ಅಜ್ಞಾನವೂ ಅಷ್ಟೇ. ಎಲ್ಲೋ ಅಜ್ಞಾನ ಇರೋದು ಘಟದಲ್ಲಿ ಪಟದಲ್ಲೆಲ್ಲ ಇಲ್ಲ. ಅಜ್ಞಾನ ಜೀವನಲ್ಲೇ
ಅದೇ ಅದಿಲ್ಲ, ಅಲ್ಲಿ ಅದಿಲ್ಲ, ನನಗೆ ಅಲ್ಲೇನು ನಡೀತಾ ಗೊತ್ತಿಲ್ಲ ಅನ್ನೋದು ಅಜ್ಞಾನ ನಿಮಗೆ ಗೊತ್ತಾಗಬೇಕು, ಆವಾಗೇ ಅಜ್ಞಾನ ಅಲ್ವಾ? ಅಲ್ಲೇನು ಅಲ್ಲ ಅಂತ ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ ಅನ್ನೋದು ನಿಮಗೆ ಬಂತಲ್ಲ. ಇವಾಗ ಕುಂಭಕೋಣದಲ್ಲಿ ವಿಜೇಂದ್ರ ಆರಾಧನೆ ನಡೀತಾ ಇದೆ, ಗೊತ್ತಿಲ್ಲ, ನೀವು ಅಂದ್ಕೊಂಡ್ರೆ ಅವಾಗ ಅಜ್ಞಾನ ಇದೆ ಅಂತ ಅನ್ನೋದು. ನಿಮಗೆ ಅದು ಈ ರೀತಿಯಲ್ಲಿ ಏನು ನಡೀತದೆ ಅಂತ ಗೊತ್ತಿಲ್ಲ ಅಂದ್ಕೊಂಡ್ರೆ ಅವಾಗ ಅಜ್ಞಾನ ಅಂತ ಹೇಳೋದು. ಅಜ್ಞಾನ ಜ್ಞಾತೈಕ ಸತ್. ಅದೇ ಯಾವಾಗ ಅದು ಜ್ಞಾತೈಕ ಸತ್ ಅಂತಾಯಿತು, ಅದು ಆ ಅಜ್ಞಾನವನ್ನು ಸಾಕ್ಷಿ ರೂಪ ಅಂತ ಒಪ್ಪಿದ್ದಾರೆ. ಆದ್ದರಿಂದ ಸಾಕ್ಷಿ ಎಂಬತಕ್ಕಂಥದ್ದು ಅನಾದಿ. ಹಾಗಾದ್ರೆ ಅಜ್ಞಾನ ಏನಾಯಿತು? ಸಾಕ್ಷಿ ರೂಪವಾದ ಅಜ್ಞಾನ ಅನಾದಿ ಆಯಿತು. ಅದರಿಂದ ಹುಟ್ಟಲೇ ಇಲ್ಲ ಅಂತಾಯಿತು. ಹುಟ್ಟಲೇ ಇಲ್ಲ ಅಂತಾದಮೇಲೆ ದೋಷದಿಂದ ಅದು ಹುಟ್ಟಿದ್ದು ಅಂತ ಹೆಂಗೆ ಹೇಳ್ತೀರ? ಉತ್ಪತ್ತಿಯೇ ಇಲ್ಲ ಅಂತಂದಮೇಲೆ ದೋಷದಿಂದ ಉತ್ಪತ್ತಿ ಅಂತೂ ದೂರತೋಪಾಸ್ತ ಸಾಧ್ಯವೇ ಇಲ್ಲ. ಏನು? ಮನಸ್ಸು ಬೇರೆ, ಜ್ಞಾನ ಬೇರೆ. ಮನಸ್ಸಿನಿಂದ ಜ್ಞಾನ ಬರುತ್ತೆ. ಏನು? ಅದೇ ಅದಕ್ಕೆ ಕಾರಣ ಮನಸ್ಸು. ಅಜ್ಞಾನದ ಜ್ಞಾನ ಬರಬೇಕಾದರೆ ಆವಾಗ ಮನಸ್ಸೆಲ್ಲ ಕಾರಣಗಳು ಅಷ್ಟೇ. ಅಜ್ಞಾನ ಬೇರೆ, ಮನಸ್ಸು ಬೇರೆ. ಮನಸ್ಸಿನ ಪರಿಣಾಮ. ಜ್ಞಾನ ಅನ್ನೋದು ಮನಸ್ಸಿನ ಪರಿಣಾಮ. ದೋಷಾಂತರಂಚಾಹ ಕಿಂಚೈತಿ ಅಜ್ಞಾನಾಧ್ಯಾಸ ರೂಪಿ ಅಂದರೆ ಏನರ್ಥ? ಅವಿದ್ಯಾ ಸಾಕ್ಷಾತ್ಕಾರ ರೂಪಿ. ಸಾಕ್ಷಿ ಇದೆಯಲ್ಲ, ಅದು ಅವಿದ್ಯಾ ಸಾಕ್ಷಾತ್ಕಾರ ರೂಪ, ಅವಿದ್ಯದ ಅಪರೋಕ್ಷ ರೂಪವಾದದ್ದು. ತವಮತೆ ಅನಾದಿಹಿತಿ ಸಂಬಂಧ. ನಿಮ್ಮತ ಪ್ರಕಾರ ಸಾಕ್ಷಿ ಅನಾದಿಯಾಗಿದೆ. ಸಾಕ್ಷಿಣಃ ಚಿದ್ರೂಪತ್ವಾಂಗೀಕಾರ. ಸಾಕ್ಷಿನವರೇನಿದ್ದಾರೆ ಒಪ್ಪಿದ್ದಾರೆ ಚೇತನ ಸ್ವರೂಪ ಅಂತ ಒಪ್ಪಿದ್ದಾರೆ. ಇತಿ ಭಾವ. ಅಸ್ಯ ಸಾಕ್ಷಿಣಃ, ಆ ಸಾಕ್ಷಿಗೆ ಉತ್ಪತ್ತಿ ಇಲ್ಲ ಅಂತಂದಮೇಲೆ ದೋಷದಿಂದ ಉತ್ಪತ್ತಿ ಆಗುತ್ತೆ ಅನ್ನೋದು ದೂರತೋಪಾಸ್ತ. ಅಮಾನತ್ವ ಸ್ವತಸ್ತ್ವಂ ಸ್ಯಾತ್ ದೋಷಾಜನ್ಯೋ ಭ್ರಮೋಪಿ ಚೇತ್ ಅತಃ ಪ್ರಮೀಯಮಾಣತ್ವಾತ್ ತ್ವಯ್ಯಜ್ಞಾನಮಕಲ್ಪಿತಂ. ದೋಷ ಅದು ಅಲ್ಲ, ಅಜ್ಞಾನ ಅದು ದೋಷಜನ್ಯ ಅಲ್ಲ. ದೋಷಜನ್ಯ ಅಲ್ಲ. ದೋಷಜನ್ಯ ಅಲ್ಲಾದರೂ ಕೂಡ, ಯಾಕೆ? ಸಾಕ್ಷಿ ಎಂಬತಕ್ಕಂಥದ್ದು ಜನ್ಯವೇ ಅಲ್ಲ. ಆದ್ದರಿಂದ ಸಾಕ್ಷಿ ರೂಪವಾದದ್ದು ಅಜ್ಞಾನ. ಆದ್ದರಿಂದ ಆ ಅಜ್ಞಾನ ಎಂಬತಕ್ಕಂಥದ್ದೇನಲ್ಲ, ದೋಷಜನ್ಯ ಅಲ್ಲ. ದೋಷಜನ್ಯ ಅಲ್ಲ ಅಂತ ಆಗಿಬಿಟ್ರೆ ಹಾಗಾದರೆ ಆ ಅಜ್ಞಾನದ ಜ್ಞಾನ ಇದೆಯಲ್ಲ, ಅದೇನಾಯಿತು? ಅಪ್ರಾಮಾಣ್ಯಂ ಸ್ವತಃ ಅಂತ ಹೇಳಿದಂತೆ ಆಗ್ತಾಯಿತ್ತು. ಅಪ್ರಾಮಾಣ್ಯಂ ಸ್ವತಃ ಎಂಬುದಾಗಿ ಅಮಾನತ್ವ ಸ್ವತಸ್ತ್ವಂ ಸ್ಯಾತ್ ಅಂತ. ಇದು ದೋಷದಿಂದ ಹುಟ್ಟಿದ್ದಲ್ಲ. ಈ ಅಜ್ಞಾನ ಏನಾಗಿದೆ? ಆರೋಪಿತವಾಗಿದೆ. ಆರೋಪಿತ ಅಂದ್ರೇನು? ಮಿಥ್ಯಾ, ಭ್ರಮ ಅಂತ ಆಯಿತು. ಅಜ್ಞಾನದ ಜ್ಞಾನ ಭ್ರಮ. ಇಂದ ಅದು ದೋಷದಿಂದ ಹುಟ್ಟಿದ್ದಲ್ಲ. ಅದೇನಾಗಿದೆ? ಅಪ್ರಮಾಣ ಆಗಿದೆ. ಅಪ್ರಮಾಣ ಆಗಿದೆ, ದೋಷದಿಂದ ಹುಟ್ಟಿಲ್ಲ ಅಂತಂದರೆ ಅವಾಗೇನು ಹೇಳಿದಂತೆ ಆಯಿತು? ಅಪ್ರಾಮಾಣ್ಯಂ ಸ್ವತಃ ಅಂತ ಹೇಳಿದಂತೆ ಆಯಿತು. ಭಗವಂತನಲ್ಲಿ ಅಜ್ಞಾನ ಆರೋಪಿತ. ಯಾವುದು ಆರೋಪಿತವೋ ಅದೇನಾಗಿರುತ್ತೆ? ಮಿಥ್ಯಾ. ಆದ್ದರಿಂದ ಇದೇನು ಅಪ್ರಮಾಣ ಅಂತ ಆಯಿತು. ಮಿಥ್ಯಾ ಅಂದ್ರೇನು? ಪ್ರಮಾಣ ಅಂತಾನೆ. ಆದ್ದರಿಂದ ದೋಷಜನ್ಯ ಅಲ್ಲ ಇದು. ಯಾಕೆ? ಸಾಕ್ಷಿ ರೂಪವಾದ್ದರಿಂದ ಅಜ್ಞಾನ ಎಂಬತಕ್ಕಂಥದ್ದು ದೋಷರೂಪ ಅಲ್ಲ. ಆದರೂ ಕೂಡ ಅದು ಅಪ್ರಮಾಣ ಆಗಿದೆ. ದೋಷಜನ್ಯ ಅಲ್ಲ, ಅಪ್ರಮಾಣ ಆಗಿದೆ ಅಂತಂದರೆ ಏನು ಒಪ್ಪದಂತೆ ಆಯಿತು? ಅಪ್ರಾಮಾಣ್ಯಂ ಸ್ವತಃ. ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತೇವೆ. ಪ್ರಾಮಾಣ್ಯಂ ಸ್ವತಃ ಅದನ್ನು ಅವರು ಒಪ್ತಾರೆ. ಪ್ರಾಮಾಣ್ಯಂ ಸ್ವತಃ ಯಾಕೆ ಅಂತಂದರೆ ಅಯಂಘಟಃ ಜ್ಞಾನ ಬಂತು, ಅಥವಾ ಇದಂ ಪುಸ್ತಕಂ ಜ್ಞಾನ ಬಂತು, ಆಮೇಲೆ ಇದಂ ಜ್ಞಾನಂ ಪ್ರಮಾಣಂ ಅಂತ ಬಂತು. ಆಯಿತಾ? ಈ ಇದಂ ಜ್ಞಾನಂ ಪ್ರಮಾಣಂ ಅಂತ ಆಗಿದೆಯಲ್ಲ, ಇದು ಯಾವುದರಿಂದಲೂ ಕೂಡ ಅದಕ್ಕೆ ಸಹಕಾರಿಯಾದದ್ದು ಯಾವುದೂ ಇಲ್ಲ.
ಇದಂ ಜ್ಞಾನಂ ಪ್ರಮಾಣಂ ಅಂತೇನು ಬರ್ತಾ ಇದೆ, ಅದಕ್ಕೆ ಸಹಕಾರಿಯಾದದ್ದು ಯಾವುದೇ ಇಲ್ಲ. ಏನು ಇದಂ ಪುಸ್ತಕ ಜ್ಞಾನ ಬಂತು, ಈ ಪುಸ್ತಕ ಇದು ಪುಸ್ತಕ ಜ್ಞಾನ ಬರಲಿಕ್ಕೆ ಯಾವುದು ಕಾರಣವೋ, ಯಾವುದು ಇಂದ್ರಿಯ ಸನ್ನಿಕರ್ಷ. ಅದರಿಂದಲೇ ಏನು ಬರುತ್ತೆ, ಈ ಜ್ಞಾನವು ಪ್ರಮಾಣ ಅಂತ ಆಗಿಬಿಡುತ್ತೆ. ಅದರಿಂದ ಜ್ಞಾನಕ್ಕೆ ಕಾರಣವಾದಕ್ಕಿಂತ ಅತಿರಿಕ್ತವಾದ ಕಾರಣ ಇಲ್ಲ. ಆದ್ದರಿಂದಲೇ ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳೋದು. ಪ್ರಾಮಾಣ್ಯಂ ಸ್ವತಃ ಅಂದರೆ ಏನರ್ಥ, ಯಾವುದರಿಂದ ಜ್ಞಾನ ಬರುತ್ತೋ ಅಥವಾ ಹೇಗೆ ಜ್ಞಾನ ಬರುತ್ತೋ, ಜ್ಞಾನ ಬರಬೇಕಾದ್ರೆ ಜ್ಞಾನದ ಪ್ರಾಮಾಣ್ಯವೂ ಬಂದುಬಿಡುತ್ತೆ. ಆದ್ದರಿಂದಾಗಿ ಪ್ರಾಮಾಣ್ಯ ಸ್ವತಃ ಅಂತ ನಾವು ಹೇಳೋದು. ಇಲ್ಲಿಗೇನಾಯಿತು, ಅಪ್ರಾಮಾಣ್ಯಂ ಪರತಃ ಅಂತ. ಅಪ್ರಾಮಾಣ್ಯ ಪರತ ಯಾಕೆ, ಅಪ್ರಾಮಾಣ್ಯ ಪರತ ಯಾಕೆ ಅಂತಂದರೆ, ಎಲ್ಲಿ ಅಪ್ರಾಮಾಣ್ಯ ಇರುತ್ತೋ ಅಲ್ಲಿ ದೋಷ ಇದ್ದೇ ಇರುತ್ತೆ. ಎಲ್ಲಿ ಅಪ್ರಾಮಾಣ್ಯ ಇರುತ್ತೋ ಅಲ್ಲಿ ದೋಷ ಇದ್ದೇ ಇರುತ್ತೆ. ಆದ್ದರಿಂದಾಗಿ ಅಪ್ರಾಮಾಣ್ಯಂ ಪರತಃ, ಇದನ್ನು ಅವರು ಒಪ್ಪಿದ್ದಾರೆ. ಇನ್ನೊಂದರಿಂದ ಜ್ಞಾನ ಕಾರಣ ಅತಿರಿಕ್ತ ಜನ್ಯ, ಜ್ಞಾನ ಕಾರಣ ಅತಿರಿಕ್ತ ದೋಷ, ದೋಷದಿಂದ ಜನ್ಯ, ಯಾವುದು ಅಪ್ರಾಮಾಣ್ಯ. ಇದಂ ರಹಿತಂ ಜ್ಞಾನ ಬಂತು. ಇದಂ ರಹಿತಂ ಜ್ಞಾನ ಬರಲಿಕ್ಕೆ ಎಷ್ಟು ಸಾಕು, ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಆದರೆ ಸಾಕು. ಹೇಗೆ ಇದಂ ಪುಸ್ತಕಂ ಜ್ಞಾನ ಬರಲಿಕ್ಕೆ ಈ ಇಂದ್ರಿಯಕ್ಕೂ ಪುಸ್ತಕಕ್ಕೂ ಸನ್ನಿಕರ್ಷ ಸಾಕು, ಹಾಗೆ ಇದಂ ರಹಿತಂ ಜ್ಞಾನ ಬರಲಿಕ್ಕೆ ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಸಾಕು. ಆದರೆ ಇದು ಭ್ರಮ ಆಗಲಿಕ್ಕೆ ಏನು ಕಾರಣ, ದೋಷ. ಆದ್ದರಿಂದ ಜ್ಞಾನ ಕಾರಣ ಅತಿರಿಕ್ತ ದೋಷ ಜನ್ಯತ್ವ ಬಂತು. ಇದನ್ನು ಪರತಃ ಅಂತ ಹೇಳ್ತಕ್ಕಂಥ. ಏನು ಅದೇ ನಿಮಗೆ ಆ ಕಣ್ಣಿನಲ್ಲಿ ದೋಷ ಇಲ್ಲ ಅಂತಾದರೆ ಯಥಾರ್ಥ ಜ್ಞಾನ ಬರ್ತಿತ್ತು. ಆ ದೋಷ ಎಂಬತಕ್ಕಂಥದ್ದು ಇದೆ. ಅಂದರೆ ಜ್ಞಾನ ಕಾರಣ ದೋಷರಹಿತ ಇಂದ್ರಿಯ ಸನ್ನಿಕರ್ಷ, ದೋಷರಹಿತ ಇಂದ್ರಿಯ ಸನ್ನಿಕರ್ಷ ಜ್ಞಾನ ಕಾರಣ. ಇಲ್ಲಿ ದೋಷ ಇದೆ ಅಂದರೆ ಜ್ಞಾನ ಕಾರಣ ಅತಿರಿಕ್ತವಾದದ್ದು ದೋಷ, ದೋಷಜನ್ಯಕ್ಕೆ ಬಂತು. ಅದನ್ನ ಅಪ್ರಾಮಾಣ್ಯಂ ಪರತಃ. ಈಗ ಅಜ್ಞಾನ ಅದು ಸಾಕ್ಷಿರೂಪ, ಅಜ್ಞಾನ ಸಾಕ್ಷಿರೂಪ. ಆದ್ದರಿಂದಾಗಿ ಸಾಕ್ಷಿಜನ್ಯ ಅಲ್ಲ. ಹಾಗಾದರೆ ಅಜ್ಞಾನ ಎಂಬತಕ್ಕಂಥದ್ದೇನಲ್ಲ, ಜ್ಞಾನ ಅಲ್ಲ. ಹಾಗಾದರೆ ಏನಾಯಿತು, ಅಪ್ರಾಮಾಣ್ಯಂ ಸ್ವತಃ ಅಂತ ಆಗಬೇಕಾಗುತ್ತೆ. ಅಮಾನ ಸ್ವತಸ್ತ್ವಂ ಸ್ಯಾತ್ ದೋಷ ಅಜನ್ಯ ಭ್ರಮ. ಭ್ರಮ ಅದು ದೋಷ ಅಜನ್ಯ, ದೋಷಜನ್ಯ ಅಲ್ಲ ಅಂತ ಆಗ್ಬಿಟ್ರೆ ಅಪ್ರಾಮಾಣ್ಯಂ ಸ್ವತಃ ಅಂತ ಆಗ್ತಾಯಿತ್ತು. ಅದರಿಂದ ಅಜ್ಞಾನ ಏನು ಆರೋಪಿತ ಅಲ್ಲ. ಅತಃ ಪ್ರಮೀಯಮಾನತ್ವ, ಇದು ಆರೋಪಿತ ಅಲ್ಲ, ಅದರ ಜ್ಞಾನ ಬರ್ತಾ ಇದೆ, ಅದರ ಪ್ರಮಾಣದಿಂದ ಪ್ರತೀತಿ ಬರ್ತಾ ಇದೆ. ಅಂದರೆ ಪ್ರಮಾಣದಿಂದ ಜ್ಞಾನ ಬರ್ತಾ ಇದೆ ಅಂತಂದರೆ ಅಜ್ಞಾನ ಏನಾಯಿತು, ಅದು ಕಲ್ಪಿತ ಅಲ್ಲ ಅಂತಾಯಿತು. ಯಾವುದು ಪ್ರಮಾಣದಿಂದ ತಿಳಿದು ಬರ್ತಾ ಇದೆಯೋ ಅದು ಯಾವತ್ತೂ ಕೂಡ ಅಕಲ್ಪಿತ ಅಂತ ಹೇಳ್ತೇವೆ. ಈಗ ಅಜ್ಞಾನ ಎಂಬತಕ್ಕಂಥದ್ದು ಪ್ರಮಾಣದಿಂದ ತಿಳಿದು ಬರ್ತಾ ಇದೆ. ಅಜ್ಞಾನ ಆರೋಪಿತ ಅಲ್ಲ, ದೋಷಜನ್ಯ ಅಲ್ಲ, ಆರೋಪಿತ ಅಲ್ಲ, ಅದನ್ನ ಪ್ರಮಾಣದಿಂದ ತಿಳಿದು ಬರ್ತಾ ಇದೆ. ಹಾಗಾದರೆ ಅಜ್ಞಾನವೇನಾಯಿತು, ಕಲ್ಪಿತ ಅಲ್ಲ ಅಂತಾಯಿತು. ಅದಕ್ಕೆ ಅವ್ರು ಹೇಳ್ತಾರೆ, ತ್ವಯಿ ಅಜ್ಞಾನಂ ಅಕಲ್ಪಿತಂ, ನಿನ್ನಲ್ಲಿ ಅಜ್ಞಾನ ಸತ್ಯವಾದದ್ದಿದೆ ಅಂತ ಅವನಿಗೇನೆ ತಮಾಷೆ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಜ್ಞಾನ ಒಪ್ಪಲೇಬೇಕು, ಅಜ್ಞಾನವನ್ನು ಅನಾದಿಯಾದದ್ದು ಅಂತ ಒಪ್ಪಬೇಕು. ಆ ಅಜ್ಞಾನ ಆರೋಪಿತ ಅಂತ ಹೇಳೋದು ಸರಿಯಲ್ಲ. ಅದರಿಂದ ನಿನ್ನಲ್ಲೂ ಕೂಡ ಆರೋಪಿತವಲ್ಲದೇ ಇರತಕ್ಕಂತಹ ಅಕಲ್ಪಿತವಾದಂಥ ಅಜ್ಞಾನ ಇದೆ ಅಂತ ಹೇಳಬೇಕು. ದೋಷಾಜನ್ಯೋಪಿ, ದೋಷದಿಂದ ಹುಟ್ಟದಿದ್ದರೂ ಕೂಡ ಭ್ರಮಃ ಚೇತ್, ಅದು ಭ್ರಮಾತ್ಮಕವಾಗಿದೆ ಅಂತಾದರೆ ಅಮಾನತ್ವ ಸ್ವತಸ್ತ್ವಂ ಸ್ಯಾತ್, ಅಪ್ರಾಮಾಣ್ಯ ಸ್ವತಸ್ತ್ವವು ಬರ್ತಾ ಇತ್ತು. ಅತಃ ಅಜ್ಞಾನವು ಆರೋಪಿತ ಅಲ್ಲ. ಆದ್ದರಿಂದ ಪ್ರಮೀಯಮಾನತ್ವಾತ್, ಪ್ರಮಾಣದಿಂದ ಅದು ಸಿದ್ಧವಾಗಿದೆ. ಆದ್ದರಿಂದ ತ್ವಯಿ, ನಿನ್ನಲ್ಲಿ ಅಜ್ಞಾನಂ, ಅಜ್ಞಾನವು ಅಕಲ್ಪಿತಂ, ಕಲ್ಪಿತ ಅಲ್ಲದೇ ಇದ್ದದ್ದು ಸತ್ಯವಾದದ್ದು ಅಂತಾಯಿತು. ದೋಷಾಜನ್ಯೋಪಿ, ದೋಷದಿಂದ ಉತ್ಪನ್ನವಾಗದಿದ್ದರೂ ಕೂಡ ಭ್ರಮಃ ಚೇತ್, ಭ್ರಮ ಅಂತಾಗೋದಾದರೆ ಅಮಾನತ್ವ ಸ್ವತಸ್ತ್ವಂ ಸ್ಯಾತ್, ಅಪ್ರಾಮಾಣ್ಯ ಸ್ವತಸ್ತ್ವವು ಬರಬೇಕಾದೀತು. ಅತಃ ಅಜ್ಞಾನವು ಆರೋಪಿತವಲ್ಲ. ಆದ್ದರಿಂದ ಪ್ರಮೀಯಮಾನತ್ವಾತ್, ಅಜ್ಞಾನವು ಪ್ರಮಾಣದಿಂದ ಸಿದ್ಧವಾಗಿದೆ ಎಂಬುದಾಗಿ ಸಾಧನೆ ಮಾಡಿರೋದ್ರಿಂದ ತ್ವಯಿ, ನಿನ್ನಲ್ಲಿ ಅಜ್ಞಾನಂ, ಅಜ್ಞಾನವು ಅಕಲ್ಪಿತಂ, ಆರೋಪಿತ ಅಲ್ಲ ಅಂತಾಯಿತು. ದೋಷಾಜನ್ಯೋಪಿ ಭ್ರಮಃ ಅಸ್ತು, ದೋಷದಿಂದ ಹುಟ್ಟಿದ್ದಲ್ಲ, ಆದರೆ ಅದು ಭ್ರಮ ಆಗಲಿ,
ಕೋ ದೋಷ, ಅದರಿಂದ ಏನು ದೋಷ ಇತ್ಯತಃ. ಯಾರು ಅದು ದೋಷದಿಂದ ಹುಟ್ಟಿದ್ದಲ್ಲ ಆದರೂ ಭ್ರಮ ಆಗಲಿ ಅಂತ ಹೇಳ್ತಾರೋ ಅದಕ್ಕೆ ಹೇಳ್ತಾ ಇದ್ದಾರೆ ಅಮಾನತ್ವ ಸ್ವತಸ್ತ್ವಂ ಅಂತ. ಅಪ್ರಾಮಾಣ್ಯ ಸ್ವತಸ್ತ್ವಂ ಇತ್ಯರ್ಥ. ಅಮಾನತ್ವ ಸ್ವತಸ್ತ್ವ ಅನ್ನಲಿಕ್ಕೆ ಏನರ್ಥ? ಅಪ್ರಾಮಾಣ್ಯ ಸ್ವತಸ್ತ್ವ ಅಂತಕ್ಕಂಥದ್ದು ಬರಬೇಕಾದೀತು. ಭ್ರಮ ದೋಷ ಅಜನ್ಯಶ್ಚೇತ್, ಭ್ರಮಾತ್ಮಕ ಜ್ಞಾನ ದೋಷದಿಂದ ಹುಟ್ಟಿದ್ದಲ್ಲ. ತರ್ಹಿ ಇತಿ ಶೇಷ, ಬ್ರಹ್ಮಾತ್ಮಕ ಜ್ಞಾನ ದೋಷದಿಂದ ಹುಟ್ಟಿದ್ದಲ್ಲ ಅಂತಾದರೆ ಆವಾಗ ಅದು ಅಪ್ರಾಮಾಣ್ಯಕ್ಕೆ ಸ್ವತತ್ವವನ್ನು ಸಾಧಿಸಿಕೊಡುತ್ತೆ. ಅತಃ ಅಜ್ಞಾನಜ್ಞಾನಸ್ಯ ಸಾಕ್ಷಿಣಃ ದೋಷ ಅಜನ್ಯತ್ವ ನಿಯಮ. ಅಜ್ಞಾನದ ಜ್ಞಾನ ಸಾಕ್ಷಿರೂಪ. ಸಾಕ್ಷಿ ಏನಾಗಿದೆ? ಅನಾದಿ, ಅದು ದೋಷಜನ್ಯ ಅಲ್ಲ. ದೋಷಜನ್ಯ ಅಲ್ಲಾದ್ದರಿಂದ ದೋಷಜನ್ಯವಲ್ಲದ ಸಾಕ್ಷಿ ರೂಪವಾದ ಅಜ್ಞಾನ ಏನಾಯಿತು? ಆರೋಪಿತ ಅಲ್ಲ ಅಂತ ಆಯಿತು. ದೋಷಜನ್ಯವಾದ್ರೇ ಭ್ರಮ ಆಗೋದು. ಅಜ್ಞಾನ ಜ್ಞಾನರೂಪವಾದದ್ದು ಸಾಕ್ಷಿ. ಸಾಕ್ಷಿ ಎಂಬತಕ್ಕಂಥದ್ದು ಜನ್ಯವೇ ಅಲ್ಲ, ಆದ್ದರಿಂದ ದೋಷಜನ್ಯ ಅಲ್ಲವೇ ಅಲ್ಲ. ದೋಷಜನ್ಯ ಅಲ್ಲ, ಅದರಿಂದಾಗಿ ಅಜ್ಞಾನ ಏನಾಯಿತು? ಅದು ಆರೋಪಿತ ಅಲ್ಲ ಅಂತಾಯಿತು. ಅತಃ ಅಜ್ಞಾನ ಆರೋಪ ಅಯೋಗ ನಿಮಿತ್ತ, ಅಜ್ಞಾನದ ಆರೋಪ ಕೂಡೋದಿಲ್ಲ. ಆದ್ದರಿಂದ ಅಸಂಭವ ಅಸಂಭವದಾರೋಪಾಕಾರಂ ದೋಷ ಅಜನ್ಯಂಚ ಜ್ಞಾನಮೇವ ಹಿ ಪ್ರಮಾ ಅಂತ. ದೋಷ ಅಜನ್ಯ, ದೋಷದಿಂದ ಹುಟ್ಟದೇ ಇರತಕ್ಕಂಥದ್ದು, ಹಾಗೇ ಆರೋಪಾಕಾರ ಅಂತ ಆಗದೇ ಇರತಕ್ಕಂಥದ್ದು. ಅಸಂಭವದ ಆರೋಪಾಕಾರ, ಆರೋಪಾಕಾರ ಅಲ್ಲ ಅನ್ನೋದು, ಆರೋಪಾಕಾರವಲ್ಲದೇ ಇರತಕ್ಕಂತಹ ದೋಷದಿಂದ ಹುಟ್ಟದೇ ಇರತಕ್ಕಂತಹ ಯಾವ ಜ್ಞಾನ ಇದೆಯೋ ಅದನ್ನು ಪ್ರಮಾ ಅಂತ ಕರೀತಾರೆ. ಈಗ ಇದಂ ಪುಸ್ತಕಂ ಜ್ಞಾನ ಬಂತು. ಇದಂ ಪುಸ್ತಕಂ ತಕ್ಕಂಥ ಜ್ಞಾನ ಇದೆಯಲ್ಲ, ಇದು ದೋಷಜನ್ಯವಾದದ್ದಲ್ಲ. ಇಲ್ಲಿ ಆರೋಪಾಕಾರಕ್ಕೆ ಸಂಭವ ಎಂಬತಕ್ಕಂಥದ್ದಿಲ್ಲ. ಅಸಂಭವದ ಆರೋಪಾಕಾರ. ಆರೋಪಾಕಾರ ಅಂತ ಹೇಳಲಿಕ್ಕೆ ಪ್ರಸಕ್ತಿ ಇಲ್ಲ. ದೋಷದಿಂದ ಹುಟ್ಟಿಲ್ಲ ಅಂಥ ಜ್ಞಾನವನ್ನೇನಂತ ಕರೀತಾರೆ? ಪ್ರಮಾ ಅಂತ ಕರೀತಾರೆ. ಸಾಕ್ಷಿ ಚ ಅಜನ್ಯತೆಯ ದೋಷ ಅಜನ್ಯ. ಸಾಕ್ಷ್ಯ ರೂಪವಾದದ್ದು ಅಜ್ಞಾನ, ಸಾಕ್ಷಿ ಏನಾಗಿದೆ? ಅಜನ್ಯ. ಆದ್ದರಿಂದ ಸಾಕ್ಷಿ ರೂಪವಾದ ಜ್ಞಾನವೂ ಕೂಡ ಏನಾಯಿತು? ದೋಷ ಅಜನ್ಯ. ಸಾಕ್ಷಿ ರೂಪವಾದ್ದರಿಂದ ಸಾಕ್ಷಿಜನ್ಯವೇ ಅಲ್ಲ, ಸಾಕ್ಷಿ ರೂಪವಾದ ಆರೋಪ ಅಜ್ಞಾನ ಅದೇನಲ್ಲ? ದೋಷಜನ್ಯ ಅಲ್ಲವೇ ಅಲ್ಲ. ಸಾಕ್ಷಿ ಚ ಅಜನ್ಯತೆಯ ದೋಷಾಜನ್ಯ. ಏವಂ ಅಜ್ಞಾನ ತಾದಾತ್ಮ್ಯಾದ್ಯಗೋಚರತೆಯ ತದನಾರೋಪ ರೂಪಶ್ಚ ಅಂತ. ಅಷ್ಟೇ ಅಲ್ಲ, ಅಜ್ಞಾನ ತಾದಾತ್ಮ್ಯ ಗೋಚರ ಅಲ್ಲ, ಅಜ್ಞಾನದ ತಾದಾತ್ಮ್ಯ ತಿಳಿದು ಬರ್ತಾ ಇಲ್ಲ. ತಾದಾತ್ಮ್ಯ ಅಗೋಚರತೆಯ ತದನಾರೋಪ ರೂಪಶ್ಚ. ತಾದಾತ್ಮ್ಯ ಆರೋಪ ಅಂತಲೇ ಹೇಳಲಿಕ್ಕೆ ಬರಲ್ಲ. ಏಕೆ? ತಾದಾತ್ಮ್ಯ ತಿಳಿದು ಬರ್ತಾ ಇಲ್ಲ. ಅಜ್ಞಾನ ಮತ್ತು ಚೇತನ ಅವುಗಳಿಗೆ ಅಹಂ ಅಜ್ಞಾನಂ ಎಂಬುದಾಗಿ ತಾದಾತ್ಮ್ಯ ಜ್ಞಾನ ಬರ್ತಾ ಇದೆಯಾ? ಅಹಂ ಅಜ್ಞಾನಂ ಎಂಬುದಾಗಿ ಎಲ್ಲಿಯೂ ಕೂಡ ಜ್ಞಾನ ಇಲ್ಲ. ಅಹಂ ಅಜ್ಞಾನಂ ಅಂತ ಬಂದಿದ್ದರೆ ತಾದಾತ್ಮ್ಯಾರೂಪ ಅಂತ ಹೇಳ್ಬೋದಾಗಿತ್ತು. ಅಹಂ ಅಜ್ಞಾನಂ ಅಂತ ಬರ್ತಿಲ್ಲ. ಹೇಗೆ ಇದಂ ರಜತಂ ಎಂಬಲ್ಲಿ ಶುಕ್ತಿಯಲ್ಲಿ ರಜತದ ತಾದಾತ್ಮ್ಯವೋ ಹಾಗೆ ಅಹಂ ಅಜ್ಞಾನಂ ಅಂತ ಹೊಂದಿದರೆ ಆತ್ಮನಲ್ಲಿ ಅಜ್ಞಾನದ ತಾದಾತ್ಮ್ಯ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ರೀತಿಯಲ್ಲೂ ಜ್ಞಾನ ಇಲ್ಲ. ತದ್ವಿಷಯತ್ವೇ ಪ್ರಮಾ ವಿಷಯತ್ವಮೇವ ಸ್ಯಾದಿತಿ ಭಾವ. ಆದ್ದರಿಂದ ಇಂತಹ ಸಾಕ್ಷಿಗೆ ವಿಷಯ ಆಗಿದೆ ಅಂತಾದರೆ ಅವಾಗೇನಾಗಬೇಕದು? ಯಥಾರ್ಥವೇ ಆಗಬೇಕು. ಪ್ರಮಾ ವಿಷಯತ್ವಮೇವ, ಪರಮಾತ್ಮಕ ಜ್ಞಾನಕ್ಕೆ ವಿಷಯ ಅಂತಾಯಿತು. ಪರಮಾತ್ಮಕ ಜ್ಞಾನಕ್ಕೆ ವಿಷಯವಾದದ್ದು ಸತ್ಯವೇ ಆಗಿರುತ್ತೆ, ಅಕಲ್ಪಿತವೇ ಆಗಿರುತ್ತೆ. ಪ್ರಮೀಯಮಾಣತ್ವ ಅಸ್ತೀತಿ ಪ್ರಮಾಯಾ ಸಾಧಿತತ್ವ. ಪ್ರಮೀಯಮಾಣತ್ವ ಅಂದರೆ ಏನರ್ಥ? ಅಸ್ತೀತಿ ಪ್ರಮಯ ಸಾಧಿತತ್ವ ಇದೆ ಎಂಬುದಾಗಿ ಯಥಾರ್ಥ ಜ್ಞಾನದಿಂದ ನಾವು ಸಾಧನೆ ಮಾಡಿದ್ದೇವೆ, ಪ್ರಮಾಣದಿಂದ ಸಾಧನೆ ಮಾಡಿದ್ದೇವೆ. ಆದ್ದರಿಂದ ತ್ವಯಿ ಜೀವೇ ಅಂತ. ತ್ವಯಿ ಅಜ್ಞಾನಂ ಅಕಲ್ಪಿತಂ. ನಿನ್ನಲ್ಲಿ ಅಂದ್ರೇನು? ಜೀವರಲ್ಲಿ ಅಂತ ಹೇಳ್ತಕ್ಕಂಥವ್ರು ಯಾರು? ವಾದ ಮಾಡ್ತಕ್ಕಂಥವರು ಯಾವುದೋ ಒಬ್ಬ ವ್ಯಕ್ತಿ, ಅವನು ಜೀವ. ಅಂದ ಆ ಜೀವನಲ್ಲಿ ಅಜ್ಞಾನವು ಅಕಲ್ಪಿತವಾದದ್ದು ಅಂತ. ಅಹಮಜ್ಞ ಇತಿ ಜೀವ ಏವ ಅಜ್ಞಾನಸ್ಯ ಸಾಕ್ಷಿಣಾ ಸಾಧಿತತ್ವ. ಅಹಮಜ್ಞ ಎಂಬತಕ್ಕಂತಹ
ಈ ಪ್ರತೀತಿಯನ್ನು ಇಟ್ಕೊಂಡು ಅಜ್ಞಾನ ಯಾರಲ್ಲಿರುತ್ತೆ? ಜೀವನಲ್ಲೇನೇ ಅಜ್ಞಾನ. ಅಹಮಜ್ಞಾನ ಯಾರಿಗೆ ಬರುತ್ತೆ? ಬ್ರಹ್ಮನಿಗೆ ಬರುತ್ತಾ? ಅಹಮಜ್ಞಾನ ಪ್ರತೀತಿ ಅಹಮಜ್ಞಾನ ಪ್ರತೀತಿ ಬರೋದು ಯಾರಿಗೆ? ಜೀವನಿಗೆ. ಹಾಗಾದರೆ ಅಜ್ಞಾನ ಇರೋದು ಯಾರಿಗೆ? ಜೀವನಿಗೆ. ಅಹಮಜ್ಞಾ ಇತಿ ಜೀವೇವ ಅಜ್ಞಾನಸ್ಯ ಸಾಕ್ಷಿಣ ಸಾಧಿತತ್ವಾತ್. ಅಜ್ಞಾನಸ್ಯ ಆರೋಪಿತತ್ವಂ ಬ್ರಹ್ಮಾಶ್ರಿತತ್ವಂಚ ನ. ಆದ್ದರಿಂದ ಅಜ್ಞಾನ ಬ್ರಹ್ಮನಲ್ಲಿ ಆರೋಪಿತವಾದದ್ದು ಅಲ್ಲ, ಬ್ರಹ್ಮನನ್ನು ಆಶ್ರಯಿಸಿಕೊಂಡಿದ್ದು ಅಲ್ಲ. ಅವರು ಎರಡೂ ಹೇಳ್ತಾರೆ. ಬೆಳಿಗ್ಗೆ ಹೇಳಿತ್ತದನ್ನು ಏನಂತ? ಆಶ್ರಯತ್ವ ವಿಷಯತ್ವ ಭಾಗಿನಿ ವಿಶುದ್ಧ ಚಿತಿರೇವ ಕೇವಲಂ ಎಂಬುದಾಗಿ ಅವರು ಹೇಳಿದರು. ಆಶ್ರಯತ್ವ ವಿಷಯತ್ವ ಎರಡೂ ಕೂಡ ಯಾವುದರಲ್ಲಿರ್ತಕ್ಕಂಥದ್ದು? ಬ್ರಹ್ಮನಲ್ಲೇ. ಬ್ರಹ್ಮನೇ ಅಜ್ಞಾನಕ್ಕೆ ವಿಷಯ, ಬ್ರಹ್ಮನೇ ಅಜ್ಞಾನಕ್ಕೆ ಆಶ್ರಯ ಅಂತ ಹೇಳ್ತಾರೆ. ಆದ್ದರಿಂದ ಆ ಅಜ್ಞಾನಕ್ಕೆ ಆರೋಪಿತತ್ವೂ ಕೊಡೋದಿಲ್ಲ, ಬ್ರಹ್ಮಾಶ್ರಿತತ್ವೂ ಕೂಡ ಕೊಡೋದಿಲ್ಲ. ಕಿಂತು ಜೀವಾಶ್ರಿತತ್ವಮೇವ ಇತ್ಯರ್ಥ. ಅಂದ ತ್ವಯಿ ಅಕಲ್ಪಿತಂ, ನಿನ್ನಲ್ಲಿ ಅಂದರೆ ಜೀವನಲ್ಲಿ ಆ ಅಜ್ಞಾನ ಎಂಬತಕ್ಕಂಥದ್ದಿದೆ ಅಂತ ಸಿದ್ಧವಾಗುತ್ತೆ. ಯದ್ವಾ ಏತಾದೃಶ ತತ್ವಜ್ಞಾನಾಭಾವಾಚ್ಚ ತ್ವಯಿ ಅಜ್ಞಾನಂ ಅಕಲ್ಪಿತಂ ದೃಢಮೇವ ಅಂತ. ಅಥವಾ ಏತಾದೃಶ ತತ್ವಜ್ಞಾನ ಅಭಾವಾತ್, ನಿನಗೆ ಈ ರೀತಿಯಾದ ಜ್ಞಾನ ಇಲ್ಲ. ಏನಂತ? ಅಜ್ಞಾನ ಎಂಬತಕ್ಕಂಥದ್ದು ಅದು ಸಾಕ್ಷಿರೂಪವಾದದ್ದು, ಆದ್ದರಿಂದ ಅದು ಆರೋಪಿತವಾದದ್ದಲ್ಲ ಅಂತ ಜ್ಞಾನ ಇಲ್ಲ ನಿಮಗೆ. ಅವರಿಗೆ, ಮಾಯಾವಾದಿಗಳಿಗೆ ಅಜ್ಞಾನ ಎಂಬತಕ್ಕಂಥದ್ದು ಆರೋಪಿತವಾದದ್ದಲ್ಲ ಅಂತ ಜ್ಞಾನ ಇಲ್ಲ. ಆದ್ದರಿಂದಾಗಿ ಜ್ಞಾನ ಇಲ್ಲದಿರೋದ್ರಿಂದಾಗಿ ಅಜ್ಞಾನಂ ಅಕಲ್ಪಿತಂ ಅಂತ. ನಿನ್ನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಅಕಲ್ಪಿತ ಅಂತ ಸ್ವತಃ ಇದೆ ಅಂತಾಯಿತು. ತತ್ವಜ್ಞಾನ ಇಲ್ಲ, ಆದ್ದರಿಂದ ನಿನ್ನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಇದೆ ಅಂತಾಯಿತು. ತತ್ವಜ್ಞಾನ ಇಲ್ಲ ಅಂತಂದರೆ ಅವಾಗೇನಾಯಿತು? ಅಜ್ಞಾನ ಇದೆ ಅಂತ ಅರ್ಥ. ಅಂದರೆ ನಿನ್ನಲ್ಲಿ ಅಜ್ಞಾನ ದೃಢ ಆಯಿತು. ಏವಂ ವದಂ ತ್ವಮೇವ ಅಜ್ಞಾನೀತಿ ಭಾವ. ನೀನು ದೋಷ ಕಾರಣ ಇಲ್ಲ, ಆದರೆ ಅಜ್ಞಾನ ಆರೋಪಿತ, ಬ್ರಹ್ಮನಲ್ಲಿ ಆರೋಪಿತ ಅಂತ ಹೇಳ್ತೀಯ ಅಂದರೆ ನೀನೇ ಅಜ್ಞಾನಿ ಅಂತ ಹೋಗ್ತೀಯಾ ಅಂತ ಅರ್ಥ. ತತ್ವಜ್ಞಾನಾಯೋಗ್ಯತಾಖ್ಯ ದೋಷೋಸ್ತ್ಯಾಸುರಸಾಕ್ಷಿಷು ತನ್ಮೂಲತ್ವಂಚ ತಜ್ಞಾನೇ ವಿಶೇಷಾದ್ಘಟತೆ ಮಮ. ನಮ್ಮತ ಪ್ರಕಾರ ಹೇಗೆ? ನಮ್ಮತ ಪ್ರಕಾರ ಅಜ್ಞಾನ ಅದು ಏನಾಗಬೇಕು? ಆರೋಪಿತ ಅಲ್ಲ. ಅಜ್ಞಾನ ಎಂಬತಕ್ಕ ಮಿಥ್ಯ. ಅಜ್ಞಾನ ಎಂಬತಕ್ಕಂಥದ್ದು ಅದು ಅನ್ಯಥಾ ಜ್ಞಾನಕ್ಕೆ ಕಾರಣ ಅಲ್ವಾ? ಈಗ ಅಸುರರ ಸ್ವರೂಪ ಇದೆಯಲ್ಲ, ಅಸುರರ ಸ್ವರೂಪ ಎಂಬತಕ್ಕಂಥದ್ದು ಸಾಕ್ಷಿ ಇದೆಯಲ್ಲ, ಅದೇನಾಗಿದೆ? ಐತಾರ್ಥ ಭ್ರಮ ಅಲ್ವಾ? ಯಾರು ತಮೋಯೋಗ್ಯ ಜೀವರಿದ್ದಾರೋ ಅವರ ಸಾಕ್ಷಿ ಎಂಬತಕ್ಕಂಥದ್ದು ಏನಾಗುತ್ತೆ? ಅದು ಭ್ರಮಾತ್ಮಕವಾದದ್ದು, ಅನ್ಯಥಾ ಜ್ಞಾನ ರೂಪವಾದದ್ದು. ನಾವೇನು ಹೇಳಿದೆವು? ಭ್ರಮಾತ್ಮಕ ಜ್ಞಾನ ದೋಷಜನ್ಯ. ಹಾಗಾದ್ರೆ ನಾವು ಹೇಗೆ ಕೂಡಿಸೋದೀಗ? ಅಜ್ಞಾನ ಅವರಿಗೆ ಸ್ವತಃ ಇದೆ, ಆದರೆ ಅದು ಭ್ರಮಾತ್ಮಕವಾದದ್ದು. ಅಂದರೆ ಭ್ರಮಾತ್ಮಕವಾದ ಜ್ಞಾನ ಅವರಿಗೆ, ತಾಮಸ ಜೀವರಿಗೆ ಇರತಕ್ಕಂಥ ಜ್ಞಾನ ಭ್ರಮಾತ್ಮಕ ಜ್ಞಾನ. ಭ್ರಮಾತ್ಮಕ ಜ್ಞಾನ ಹೇಗೆ ಬರುತ್ತೆ? ಹಾಂ, ಆದರೆ ಅದೇ ಅಲ್ಲ. ಭ್ರಮ ಅಂತ ಅಂದಮೇಲೆ ದೋಷಜನ್ಯ ಅಂತ ಹೇಳಿದ್ದೇವೆ. ಹಾಂ, ಯಾವುದ್ಯಾವುದು ಭ್ರಮವೋ ಅದೆಲ್ಲ ದೋಷಜನ್ಯ ಅಂತ ಹೇಳಿದ್ದೇವೆ. ಅದೇ ನೀವು ಹೆಂಗೆ ಕೊಡಿಸ್ತೀರ ನಮಗೆ ಪ್ರಶ್ನೆ ಈಗ. ಅದಕ್ಕೆ ನಾವು ಹೇಳ್ತೇವೆ, ನಮ್ಮತ ಪ್ರಕಾರ ಭ್ರಮ ಎಂಬತಕ್ಕಂಥದ್ದು ದೋಷಜನ್ಯ ಅಂತ ಕೊಡುತ್ತೆ. ನಮ್ಮತ ಪ್ರಕಾರ ಭ್ರಮಾತ್ಮಕ ಜ್ಞಾನ ದೋಷಜನ್ಯ ಎಂಬತಕ್ಕಂಥದ್ದು ಕೊಡುತ್ತೆ. ಅದು ಹೇಗೆ ಅಂತಂದರೆ, ಅಜ್ಞಾನ ಯೋಗ್ಯತಾ ಇದೆಯಲ್ಲ, ಅಜ್ಞಾನ ಯೋಗ್ಯತಾ ಎಂಬತಕ್ಕಂಥದ್ದು ಭ್ರಮಕ್ಕೆ ಕಾರಣ. ಅಜ್ಞಾನ ಯೋಗ್ಯತಾ, ಅಜ್ಞಾನ ಎರಡೂ ಒಂದೇ. ತತ್ವಜ್ಞಾನ ಅಯೋಗ್ಯತಾ, ಅಜ್ಞಾನ ಯೋಗ್ಯತಾ ಮತ್ತು ಅಜ್ಞಾನ ಇದೆರಡೂ ಒಂದೇ. ಅದರ ವಿಶೇಷ ಇದೆ ನಮ್ಮ ಮತ ಪ್ರಕಾರ.
ಅಂದರೆ ವಿಶೇಷ ಇರೋದರಿಂದಾಗಿ ಭೇದ ಇದ್ದರೆ ಏನು ಕೆಲಸವೋ ವಿಶೇಷ ಮಾಡುತ್ತೆ. ಅಭೇದೇಪಿ ಭೇದ ಕಾರ್ಯಕಾರಿಯಾದದ್ದು ವಿಶೇಷ. ಅದರಿಂದ ಯಾರು ತತ್ವಜ್ಞಾನ ಅಯೋಗ್ಯತಾ ಎಂಬತಕ್ಕಂಥ ದೋಷ, ಆ ದೋಷದಿಂದಾಗಿ ಅವರಿಗೆ ಏನು ಬರುತ್ತೆ, ಸಾಕ್ಷಿ ಎಂಬತಕ್ಕಂಥದ್ದು ಅಜ್ಞಾನ ರೂಪವಾದದ್ದು, ಭ್ರಮಾತ್ಮಕವಾದದ್ದು ಅಂತ ಹೇಳಲಿಕ್ಕೆ ಬರುತ್ತೆ. ಅಂದರೆ ನಮ್ಮ ಮತದಲ್ಲಿ ದೋಷ ಇಲ್ಲ, ನಿಮ್ಮ ಮತದಲ್ಲಿ ವಿಶೇಷ ಒಪ್ಪಿಲ್ಲ. ನಾವು ಹೇಳುವಂತಹ ಅಭೇದೇಪಿ ಕಾರ್ಯಕಾರಿಯಾದ ವಿಶೇಷವನ್ನು ಅವರು ಒಪ್ಪಿಲ್ಲ. ಆದ್ದರಿಂದಾಗಿ ಅವ್ರಿಗೆ ಹೇಳಲಿಕ್ಕೆ ಬರಲ್ಲ. ನಮ್ಮ ಮತದಲ್ಲಿ ನೀವು ಹೇಗೆ ಕೂಡಿಸ್ತೀರಾ ಅಂತ ಪ್ರಶ್ನೆ ಇಲ್ಲ. ನಾವು ವಿಶೇಷ ಒಪ್ಪಿದ್ದೇವೆ. ಆದ್ದರಿಂದ ಅಜ್ಞಾನ ಯೋಗ್ಯತಾ ಎಂಬತಕ್ಕಂಥದ್ದು ಕಾರಣ, ಭ್ರಮ ಎಂಬತಕ್ಕಂಥದ್ದು ಕಾರ್ಯ. ಅಲ್ಲ, ಅಜ್ಞಾನ ಯೋಗ್ಯತಾ ಭ್ರಮ ಒಂದೇ ಅಲ್ವಾ ಅಂತಂದರೆ ಯೋಗ್ಯತಾ ಬಿಟ್ಟು ಭ್ರಮ ಏನು ಅಂತಂದರೆ ವಿಶೇಷ ಎಂಬತಕ್ಕಂಥದ್ದು ಇದೆ. ತತ್ವಜ್ಞಾನ ಅಯೋಗ್ಯತಾಖ್ಯ ದೋಷ, ತತ್ವಜ್ಞಾನಕ್ಕೆ ಯೋಗ್ಯತೆ ಇಲ್ಲ ಎಂಬತಕ್ಕಂತಹ ದೋಷವು ಅಸುರ ಸಾಕ್ಷಿಷು, ಅಸುರರ ಸಾಕ್ಷಿಗಳಲ್ಲಿ ಅಸ್ತಿ ಇದೆ. ತಜ್ಞಾನೆ ಅಸುರ ಜೀವರ ಸಾಕ್ಷಿರೂಪವಾದ ಜ್ಞಾನದಲ್ಲಿ ತನ್ಮೂಲತ್ವಂಚ ತತ್ವಜ್ಞಾನ ಅನರ್ಹತಾ ಎಂಬತಕ್ಕಂಥ ದೋಷದಿಂದ ಅಭಿವ್ಯಕ್ತವಾದದ್ದು. ಇತಿ ವಿಶೇಷಾತ್ ಭೇದ ಪ್ರತಿನಿಧಿಯಾದಂಥ ವಿಶೇಷದಿಂದ ಮಮ ನಮ್ಮ ಮತದಲ್ಲಿ ಘಟತೆ ಕೂಡುತ್ತದೆ. ತತ್ವಜ್ಞಾನ ಯೋಗ್ಯತಾಖ್ಯ ದೋಷ, ತತ್ವಜ್ಞಾನಕ್ಕೆ ಯೋಗ್ಯತೆ ಇಲ್ಲ ಎಂಬತಕ್ಕಂತಹ ದೋಷವು ಅಸುರ ಸಾಕ್ಷಿಷು, ಅಸುರ ಜೀವರ ಸಾಕ್ಷಿಗಳಲ್ಲಿ ಅಸ್ತಿ ಇದೆ. ಈ ಯೋಗ್ಯತಾ ಎಂಬತಕ್ಕಂಥ ದೋಷವೇ ಅದು ಭ್ರಮಾತ್ಮಕ ಜ್ಞಾನಕ್ಕೆ ಕಾರಣವಾಗಿದೆ. ಏನರ್ಥ? ಅಭಿವ್ಯಕ್ತಿಗೆ ಕಾರಣ ಅಂತ ಅರ್ಥ. ತಜ್ಞಾನೆ ಅಸುರ ಜೀವರ ಸಾಕ್ಷಿರೂಪವಾಗಿರ್ತಕ್ಕಂಥ ಜ್ಞಾನದಲ್ಲಿ ತನ್ಮೂಲತ್ವಂಚ ತತ್ವಜ್ಞಾನ ಅಯೋಗ್ಯತಾ ಅಭಿವ್ಯಕ್ತತ್ವ ಎಂಬತಕ್ಕಂಥದ್ದು ವಿಶೇಷಾತ್ ಭೇದ ಪ್ರತಿನಿಧಿಯಾದ ವಿಶೇಷದಿಂದ ಮತೆ ಮಮ ಮತೆ ನಮ್ಮ ಮತದಲ್ಲಿ ಘಟತೆ ಕೂಡುತ್ತದೆ. ಒಪ್ಪಬೇಕು. ಗುಣಸೌರಭದಲ್ಲಿ ಒಪ್ಪಿಸಿದ್ದೇವೆ, ಗುಣಸೌರಭದಲ್ಲಿ ಒಪ್ಪಿಸಿದ್ದೇವೆ ಅಂತ ಅವರು ಒಪ್ಪಬೇಕದನ್ನು, ಒಪ್ಪಿಲ್ಲ ಅಷ್ಟೇ. ಅದರಿಂದ ಒಪ್ಪಿಲ್ಲ ಅನ್ನೋದು ನಿಮ್ಮ ಏನು ಹೌದು ವೇದ ಪ್ರಮಾಣ. ಯಾಕೆ ಅಂತಂದರೆ ಭಗವಂತನನ್ನು ಎರಡು ರೀತಿಯಲ್ಲಿ ಹೇಳುತ್ತೆ. ಓಂ ಅಹಿಕುಂಡಲವತ್ ಅಂತ ಅಲ್ಲಿ ಏನು ಹೇಳಿದ್ದಾರೆ? ಆನಂದೋ ಬ್ರಹ್ಮೇತಿ ವ್ಯಜಾನ, ಆನಂದಂ ಬ್ರಹ್ಮಣೋ ವಿದ್ವಾನ್, ಆನಂದಂ ಬ್ರಹ್ಮಣೋ ವಿದ್ವಾನ್ ಆನಂದೋ ಬ್ರಹ್ಮೇತಿ ವ್ಯಜಾನ. ಏನರ್ಥ? ಬ್ರಹ್ಮನಲ್ಲಿ ಆನಂದ ಇದೆ, ಬ್ರಹ್ಮ ಆನಂದ ರೂಪ, ಎರಡೂ ವೇದವಾಕ್ಯ ಇದೆ. ವೇದವಾಕ್ಯ ಏನು? ಪ್ರಮಾಣ. ಅಪೌರುಷೇಯವಾದ ವೇದ ಎಲ್ಲವೂ ಪ್ರಮಾಣ. ಇದಕ್ಕೆ ಪ್ರಾಮಾಣ್ಯ ಕೊಡಿಸ್ಬೇಕು. ಹೇಗೆ ಕೊಡಿಸ್ಬೇಕು? ಇದನ್ನು ಗುಣಸೌರಭದಲ್ಲಿ ವಾದಿರಾಜರೇ ಹೇಳಿದರು. ಇಂತಹ ವಾಕ್ಯ ಎಂಬತಕ್ಕಂಥದ್ದೇ ವಿಶೇಷವನ್ನು ಸಾಧಿಸಿಕೊಡುತ್ತೆ. ವೇದವಂತೂ ಅಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ವಾಕ್ಯಕ್ಕೆ ಅರ್ಥ ಹೇಳಬೇಕು. ಹಾಗಾದ್ರೆ ಏನು ಹೇಳಬೇಕು? ಒಂದು ಸುಳ್ಳು ಮಿಥ್ಯ ಅಂದ್ಬಿಡ್ತಾರೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ಮಿಥ್ಯಾ, ಆನಂದೋ ಬ್ರಹ್ಮೇತಿ ವ್ಯಜಾನ ಸರಿ ಅಂತ ಅವ್ರು ಹೇಳ್ತಾರೆ. ವೇದಗಳಲ್ಲಿ ತತ್ವಾವೇದಕ ಅತತ್ವಾವೇದಕ ವಿಭಾಗ ಅವರಲ್ಲಿದೆ. ಆದರೆ ವೇದ ಅಂತಾದ ಮೇಲೆ ಅದು ಅತತ್ವಾವೇದಕ ಅಂತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ನಮ್ಮತ ಪ್ರಕಾರ ವೇದವೇ ವಿಶೇಷವನ್ನು ಸಾಧಿಸಿಕೊಟ್ಟಿದೆ ಅಂತ ಹಿಂದೆ ಸಮರ್ಥನೆ ಮಾಡಿದ್ದಾರೆ. ನಾನು ಅಯೋಗ್ಯ ಜೀವಾನ ಸಾಕ್ಷಿ ಭವತಾಮಪಿ ಮತೆ ನಿತ್ಯ ಭ್ರಮರೂಪಶ್ಚ. ಅವ್ರು ಹೇಳ್ತಾ ಇದ್ದಾರೆ, ಅಯೋಗ್ಯ ಜೀವರ ಸಾಕ್ಷಿ ಇದೆಯಲ್ಲ ನಮ್ಮತ ಪ್ರಕಾರ ಅದೇನಾಗಿದೆ? ನಿತ್ಯ, ಅನಾದಿ ನಿತ್ಯ. ಅಷ್ಟೇ ಅಲ್ಲ, ಭ್ರಮರೂಪ. ಸಾಕ್ಷಿ ಎಂಬತಕ್ಕಂಥದ್ದು ಅನಾದಿಯೂ ಆಗಿದೆ, ಮತ್ತೇನಾಗಿದೆ? ಭ್ರಮರೂಪವೂ ಆಗಿದೆ. ಭ್ರಮ ಅಂದರೆ ಏನು ಹೇಳಿದ್ದೀರ ನೀವು? ದೋಷಜನ್ಯ ಅಂತ ಹೇಳಿದ್ದಾರೆ. ಹಾಗಾದರೆ ಅನಾದಿಯಾದ ಸಾಕ್ಷಿ ರೂಪವಾದಂತಹದ್ದು ಭ್ರಮರೂಪ ಆಗಲಿಕ್ಕೆ, ದೋಷಜನ್ಯವಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಭವತಾಮ್ಮಪಿ ಪಕ್ಷೆ ನಿಮ್ಮ ಮತದಲ್ಲೂ ಈ ದೋಷ ಬಂದೇ ಬರುತ್ತೆ ಅಂತ. ತತ್ರ ಕೋ ದೋಷ ಕಾಚ ತತಃ ಜನಿಹಿ. ಹಾಗಾದರೆ ನೀವು ಹೇಳುವ ರೀತಿಯಲ್ಲಿ ದೋಷ ಯಾವುದು? ಅಲ್ಲಿ ಸಾಕ್ಷಿ ರೂಪವಾಗಿರ್ತಕ್ಕಂತಹ ಆ ಭ್ರಮ ಅದು ಹುಟ್ಟುತ್ತೆ ಅಂದರೆ ಏನರ್ಥ ಅಂತ ನಮ್ಮ ಪ್ರಶ್ನೆ ಮಾಡಿದ್ರೆ,
ಅದಕ್ಕೆ ಹೇಳ್ತಾರೆ ತತ್ವಜ್ಞಾನ ಅಯೋಗ್ಯತಾಖ್ಯ ದೋಷ. ತಜ್ಞಾನೇ ಅಸುರ ಸಾಕ್ಷಿರೂಪಜ್ಞಾನೇ, ಅಸುರರ ಸಾಕ್ಷಿರೂಪವಾಗಿರ್ತಕ್ಕಂತಹ ಜ್ಞಾನ, ಅಲ್ಲಿ ತನ್ಮೂಲತ್ವ ಯಾವುದದು? ತತ್ವಜ್ಞಾನ ಅಯೋಗ್ಯತಾಖ್ಯ ದೋಷಜನ್ಯತ್ವಂ ಅಂತ. ತತ್ವಜ್ಞಾನ ಅನರ್ಹತಾ ಎಂಬತಕ್ಕಂಥ ದೋಷದಿಂದ ಅಭಿವ್ಯಕ್ತವಾದದ್ದು ತದ್ವ್ಯಕ್ತತ್ವ. ಜನ್ಯತ್ವ ಅಂದರೆ ಏನರ್ಥ? ವ್ಯಕ್ತವಾದದ್ದು ಎಂಬುದಾಗಿ ಅರ್ಥ. ವಿಶೇಷಾತ್ ಭೇದ ಪ್ರತಿನಿಧಿ ರೂಪ ವಿಶೇಷಾತ್, ಅಭೇದ ಇದ್ದರೂ ಕೂಡ ಭೇದದ ಕೆಲಸವನ್ನು ಮಾಡುವ ಭೇದದ ಪ್ರತಿನಿಧಿಯಾಗಿರ್ತಕ್ಕಂತಹ ವಿಶೇಷದಿಂದ ಕೂಡುತ್ತೆ. ಮಮ ಮತೆ ಯೋಗ್ಯತಾಯಾ ಜ್ಞಾನಸ್ಯ ಚ ತತ್ಸ್ವರೂಪತ್ವೇನ ಏಕತ್ವಾತ್. ಯೋಗ್ಯತೆ ಮತ್ತು ಜ್ಞಾನ ಇದೆರಡೂ ಕೂಡ ಸಾಕ್ಷಿರೂಪವೇ, ಅಂದರೆ ಐಕ್ಯ ಇದೆ. ಯೋಗ್ಯತಾವೂ ಸಾಕ್ಷಿರೂಪ ಮತ್ತು ಜ್ಞಾನವೂ ಕೂಡ ಸಾಕ್ಷಿರೂಪ. ಯಾವುದು? ಅಸುರರ ಜ್ಞಾನ ಸಾಕ್ಷಿರೂಪ, ಅಂದರೆ ಸಾಕ್ಷಿರೂಪ ಅದು ಸಾಕ್ಷಿ, ಮತ್ತು ಯೋಗ್ಯತೆಯೂ ಸಾಕ್ಷಿರೂಪವೇ ಆಗಿದೆ. ಅಂದರೆ ಎರಡಕ್ಕೂ ಐಕ್ಯ ಇದೆ, ಭೇದ ಪ್ರತಿನಿಧಿ ವಿಶೇಷ ಇರೋದ್ರಿಂದ ಕೂಡ ಅಭಿವ್ಯಕ್ತ ಅಂತ ಇಲ್ಲ. ಇಲ್ಲ, ಅವರಿಗೆ ಭ್ರಮ ಎಂಬತಕ್ಕಂಥದ್ದು ಅಂಧಂತಮಸ್ಸಿನಲ್ಲಿ ಪೂರ್ಣವಾಗಿ ಅಭಿವ್ಯಕ್ತವಾಗುತ್ತೆ. ಅವರ ಸ್ವರೂಪ ಅದು ಸಂಪೂರ್ಣವಾಗಿ ಅಭಿವ್ಯಕ್ತವಾಗೋದು ಯಾವಾಗ? ಅಂಧಂತಮಸ್ಸಿನಲ್ಲಿ. ಸಂಸಾರಾವಸ್ಥೆಯಲ್ಲಿ ಆಗಬೇಕಾದ್ರೆ ಅವರದ್ದು ಅದು ಎರಡೂ ರೀತಿಯಲ್ಲಿ ಆಗಿರುತ್ತೆ. ಪೂರ್ಣ ಸ್ವರೂಪ ಅಭಿವ್ಯಕ್ತವಾಗಿರೋದಿಲ್ಲ. ಅಂದರೆ ಸಾಕ್ಷಿರೂಪವಾದದ್ದು ಅದು ಭ್ರಮರೂಪವೇ, ಮನೋರೂಪ ವೃತ್ತ್ಯಾತ್ಮಕದದ್ದಿದೆಯಲ್ಲ ಅದು ಭ್ರಮರೂಪವಾದದ್ದು ಕೂಡ ಆಗಿರುತ್ತೆ. ಅದೇ ದೋಷಾಭಿವ್ಯಕ್ತ. ದೋಷಜನ್ಯ ಅಂದರೆ ದೋಷಾಭಿವ್ಯಕ್ತ ಅಂತ. ಅಭಿವ್ಯಕ್ತಿ ಯಾವಾಗೂ ಇರಬೇಕು ಅಂತಿಲ್ಲ. ಯಥಾವ ಪರಮಾತ್ಮನೇ ಸೃಷ್ಟಿಕರ್ತೃತ್ವಮಸ್ತಿ ನತು ಸರ್ವದಾ ಉಪಲಭ್ಯತೆ. ಯಾರು? ಅದಕ್ಕೆ ಹೇಳಿದ್ದು ಅಸುರರಿಗೆ ಅಂಧಂತಮಃ ಪ್ರಾಪ್ತಿಯಾದಾಗ ಅಲ್ಲಿ ಭ್ರಮಾತ್ಮಕ ಜ್ಞಾನ ಯಾವಾಗಲೂ ಇರುತ್ತೆ. ಸಾಕ್ಷಿ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸಾಕ್ಷಿ ಪೂರ್ಣ ವ್ಯಕ್ತ ಆಗಲ್ಲ. ಯಾವ ರೀತಿಯಲ್ಲಿ ಮೋಕ್ಷಯೋಗ ಯೋಗ್ಯ ಜೀವರಿಗೆ ಅವರ ಸ್ವರೂಪದಲ್ಲೇ ಆನಂದ ಇದ್ದರೂ ಕೂಡ, ಸಾಕ್ಷಿ ರೂಪ ಆಗಿದ್ದರೂ ಕೂಡ ಅದು ಅಭಿವ್ಯಕ್ತ ಆಗಲ್ಲ ಅಲ್ವಾ? ಹಾಗೆಯೇ ತಮೋಯೋಗ್ಯರಾದ ಜೀವರಿಗೂ ಕೂಡ ಆ ಭ್ರಮ ಎಂಬತಕ್ಕಂಥದ್ದು ಸಾಕ್ಷಿರೂಪ ಆಗಿದೆ, ಆದರೂ ಕೂಡ ಅದು ಅಭಿವ್ಯಕ್ತ ಆಗಿರಲ್ಲ. ಯಾವಾಗ ಅವರ ಸಾಧನೆ ಎಂಬತಕ್ಕಂಥದ್ದು ಪೂರ್ಣ ಆಗುತ್ತೋ, ದ್ವೇಷ ಸಾಕ್ಷಾತ್ಕಾರ ಆಗುತ್ತೋ, ಆವಾಗ ಅವರಿಗೆ ಅದು ಅಭಿವ್ಯಕ್ತವಾಗುತ್ತೆ. ಅಲ್ಲಿ ತನಕ ಹೇಗೆ ಅಂತಂದರೆ ಆ ಮನಸ್ಸು ಅದು ಯಾವತ್ತೂ ಅಲ್ಲ, ಸಾಕ್ಷಿ ಎಂಬತಕ್ಕಂಥದ್ದು ಯಥಾರ್ಥ ರೂಪವೇ. ಏನು? ಅಸುರರ ಸಾಕ್ಷಿ ಇದೆಯಲ್ಲ ಅದು ಭ್ರಮರೂಪ, ಅನಾದಿ ಕಾಲದಿಂದ. ದೋಷಜನ್ಯ ಅಂದರೆ ಏನರ್ಥ? ಉತ್ಪತ್ತಿಯಾದದ್ದು ಅಂತ ಅರ್ಥವಾದದ್ದಲ್ಲ, ಅಭಿವ್ಯಕ್ತವಾದದ್ದು ಅಂತ ಅರ್ಥ. ಇದ್ದರೂ ಕೂಡ ಅದು ಅಭಿವ್ಯಕ್ತ ಆಗಬೇಕು ಅಂತಿಲ್ಲ. ಇದೆ ಭಗವಂತನಲ್ಲಿ ಸಂಹಾರ ಕರ್ತೃತ್ವ ಅನಾದಿ ಕಾಲದಿಂದ ಇದೆಯಾ ಇಲ್ಲವೋ? ಇದೆ. ಈಗ ಸಂಹಾರ ಕರ್ತೃತ್ವ ಅಭಿವ್ಯಕ್ತ ಆಗುತ್ತಿದೆಯಾ? ಸರ್ವ ಸಂಹಾರ ಕರ್ತೃತ್ವ ಹಾಂ, ಮತ್ತು ಹಾಗಾದರೆ ಹಾಗೆ ಹುಡ್ತು ಅಂತ ಹೇಳ್ತೀರಾ? ಆವಾಗ ಇದೆ, ಮತ್ತು ಇದ್ದಿದ್ದಾಗಿ ಕಾಣಬೇಕಲ್ಲ. ಈಗ ಸರ್ವ ಸಂಹಾರ ಆಗಬೇಕಾಗಿತ್ತು. ಸರ್ವ ಸಂಹಾರ ಕರ್ತೃತ್ವ ಭಗವಂತನಲ್ಲಿ ಈಗ ಇದೆಯೋ ಇಲ್ಲವೋ? ಇದೆ. ಮತ್ತು ಅಭಿವ್ಯಕ್ತ ಆಗಲಿ. ಹಾಂ, ಹಾಗೇನೆ ಅಸುರರಿಗೂ ಕೂಡ ಭ್ರಮರೂಪತ್ವ ಎಂಬತಕ್ಕಂಥದ್ದು ಅನಾದಿ ಕಾಲದಿಂದ ಇದೆ, ಅಭಿವ್ಯಕ್ತ ಎಂಬತಕ್ಕಂಥದ್ದು. ಭೇದ ಸಾಪೇಕ್ಷ ವ್ಯಂಗ್ಯವ್ಯಂಜಕ ಭಾವ ಘಟನಾಯ ವಿಶೇಷಾದಿತ್ಯುಕ್ತಂ. ಭೇದ ಸಾಪೇಕ್ಷ ವ್ಯಂಗ್ಯವ್ಯಂಜಕ ಭಾವ, ಭ್ರಮಕ್ಕೂ ಮತ್ತು ದೋಷಕ್ಕೂ ಏನು ವ್ಯಂಗ್ಯವ್ಯಂಜಕ ಭಾವ ಬೇಕು. ಆ ವ್ಯಂಗ್ಯವ್ಯಂಜಕ ಭಾವ ಭೇದ ವ್ಯಾಪ್ತ. ಇಲ್ಲಿ ಭೇದ ಇಲ್ಲ, ಯಾಕೆ? ಸಾಕ್ಷಿಯೇ ಭ್ರಮರೂಪ, ಯೋಗ್ಯತಾವೂ ಕೂಡ ಸಾಕ್ಷಿರೂಪ. ಅಂದರೆ ವ್ಯಂಗ್ಯವ್ಯಂಜಕ ಭಾವ ಭೇದ ಇದ್ದರೆ ಮಾತ್ರ ಕೊಡುತ್ತೆ. ಇಲ್ಲೆಲ್ಲ ಅಂದರೆ ಭೇದ ಪ್ರತಿನಿಧಿಯಾದ ವಿಶೇಷ ಇದೆ, ಅದರಿಂದ ವ್ಯಂಗ್ಯವ್ಯಂಜಕ ಭಾವ ಕೊಡುತ್ತೆ.
ನಿರ್ವಿಶೇಷಚಿತೋ ದೋಷಃ ಕಸ್ಯಾಜ್ಜನ್ಮ ಚ ಕಿಂತವ ಅಜ್ಞಾನಾರೋಪವಾದಸ್ತತ್ ಅಜ್ಞಾನಾದೇವ ಕೇವಲಂ. ನಾವು ಹೇಳಿದಾಗೆ ನೀವು ಹೇಳಿದಾಗೆ ನಾವು ಹೇಳ್ತೇವೆ. ಅಂದರೆ ಅದ್ವೈತಿಗಳು ಹೇಳಬೇಕು, ನೀವು ಯಾವ ರೀತಿಯಲ್ಲಿ ಅಸುರ ಜನರ ಸಾಕ್ಷಿ ಎಂಬತಕ್ಕಂಥದ್ದು ಅದು ನಿತ್ಯವಾಗಿದೆ, ಭ್ರಮರೂಪವಾಗಿದೆ, ಆದರೂ ಕೂಡ ಭ್ರಮರೂಪವಾದದ್ದು ದೋಷಜನ್ಯ ಅಂತ ಒಪ್ತೀರಾ, ಅರ್ಥಾತ್ ಅದು ದೋಷಾಭಿವ್ಯಕ್ತ. ಹಾಗೆ ನಾವು ಹೇಳ್ತೇವೆ. ಅಜ್ಞಾನ ಆರೋಪ, ಅಜ್ಞಾನ ಆರೋಪಿತ. ಆ ಅಜ್ಞಾನ ಎಂಬತಕ್ಕಂಥದ್ದು ಸಾಕ್ಷಿರೂಪ. ಸಾಕ್ಷಿರೂಪವಾಗಿರ್ತಕ್ಕಂಥ ಅಜ್ಞಾನ ಹಾಗಾದರೆ ಅದು ದೋಷದಿಂದ ಜನ್ಯ ಅಂತ ಹೇಗೆ ಅಂತಂದರೆ, ನಾವು ಕೂಡ ಯೋಗ್ಯತಾ ಎಂಬತಕ್ಕಂಥದ್ದನ್ನು ದೋಷ ಅಂತ ಹೇಳ್ತೇವೆ. ಆ ಯೋಗ್ಯತಾದಿಂದ ಆ ಭ್ರಮಾತ್ಮಕವಾದ ಅಜ್ಞಾನ ಎಂಬತಕ್ಕಂಥದ್ದು ಅಭಿವ್ಯಕ್ತವಾಯಿತು ಅಂತ ಹೇಳ್ತೇವೆ. ಅಂತಂದರೆ ನಿಮ್ಮತ ಪ್ರಕಾರ ಸಾಕ್ಷಿರೂಪವಾದಂಥ ಚಿತ್ ಇದೆಯಲ್ಲ ಅದು ನಿರ್ವಿಶೇಷ. ಅವ್ರ ಮತ ಪ್ರಕಾರ ಚಿತ್ ಅಂದರೆ ಆತ್ಮ ಚೇತನ, ಅವನನ್ನು ನಿರ್ವಿಶೇಷ ಚಿತ್, ಅವನಲ್ಲಿ ಯಾವ ವಿಶೇಷವನ್ನು ಒಪ್ಪಿಲ್ಲ. ಅದರಿಂದ ನಿರ್ವಿಶೇಷಚಿತಃ ದೋಷಃ ಕಸ್ಯಾತ್. ಚೇತನನಲ್ಲಿ ವಿಶೇಷವನ್ನು ಒಪ್ಪಿಲ್ಲ ಅಂತಾದರೆ ಯಾವುದು ನಿಮಗೆ ದೋಷ ಆಗುತ್ತೆ? ನಮ್ಮತ ಪ್ರಕಾರ ಚೇತನನಲ್ಲಿ ವಿಶೇಷ ಇದೆ, ಅದರಿಂದ ಯೋಗ್ಯತಾ ಎಂಬತಕ್ಕಂಥದ್ದು ದೋಷ ಆಗುತ್ತೆ. ನಿಮ್ಮತ ಪ್ರಕಾರ ಯೋಗ್ಯತಾ ಎಂಬತಕ್ಕಂಥದ್ದಿಲ್ಲ, ಯಾಕೆ ನಿರ್ವಿಶೇಷ. ಯೋಗ್ಯತಾ ವಿಶೇಷ ಬಂದುಬಿಡುತ್ತೆ. ಯೋಗ್ಯತಾ ಎಂಬತಕ್ಕಂಥದ್ದನ್ನು ಒಪ್ಪಿಬಿಟ್ರೆ ಯೋಗ್ಯತಾ ರೂಪ ವಿಶೇಷ ಬಂತು. ಯೋಗ್ಯತಾ ರೂಪ ವಿಶೇಷ ಬಂದಿದ್ದರಿಂದ ಚಿತ್ ನಿರ್ವಿಶೇಷ ಎಂಬತಕ್ಕಂಥ ವಾದ ಬಿದ್ದು ಹೋಗುತ್ತೆ. ಅಂದರೆ ನೀವು ಚೇತನನನ್ನು ನಿರ್ವಿಶೇಷ ಅಂತ ಒಪ್ಪೋದ್ರಿಂದ ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹಂಗೆ ಆಮೇಲೆ ದೋಷದಿಂದ ಅಭಿವ್ಯಕ್ತಿ ಅಂತ ಹೇಳ್ತೇವೆ, ಅದು ಕೂಡ ಇಲ್ಲ. ಯಾಕೆ? ಅಭಿವ್ಯಕ್ತಿ ಇಲ್ಲ, ನಿರ್ವಿಶೇಷ. ಯೋಗ್ಯತಾ ಇಲ್ಲ, ನಿರ್ವಿಶೇಷ. ಅಭಿವ್ಯಕ್ತಿ ಇಲ್ಲ, ನಿರ್ವಿಶೇಷ. ಅಂದರೆ ಎರಡೂ ಇಲ್ಲ. ನಮ್ಮತ ಪ್ರಕಾರ ಹಾಗಲ್ಲ. ಸಾಕ್ಷಿ ಇದೆ, ಸಾಕ್ಷಿಯಲ್ಲಿ ಯೋಗ್ಯತಾ ಇದೆ, ಆ ಯೋಗ್ಯತಾದಿಂದ ಅಭಿವ್ಯಕ್ತಿ ಎಂಬತಕ್ಕಂಥದ್ದು ಇದೆಲ್ಲ ವಿಶೇಷದಿಂದ ಕೂಡುತ್ತೆ. ಅದರಿಂದ ನಾವು ಹೇಳಿದಾಗೆ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಏನಾಯಿತು? ಅಜ್ಞಾನಾರೋಪವಾದ. ಯಾರು ಬ್ರಹ್ಮನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಆರೋಪಿತ ಅಂತ ಹೇಳ್ತಾರೋ ಅದು ಅಜ್ಞಾನಾದೇವ ಕೇವಲ. ಅವರಿಗೆ ಸರಿಯಾದ ಶಾಸ್ತ್ರಜ್ಞಾನ ಇಲ್ಲ, ಅದರಿಂದಾಗಿ ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂತ ಹೇಳ್ತಾರೆ. ಅದನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ತವ ನಿನ್ನ ಮತದಲ್ಲಿ ನಿರ್ವಿಶೇಷಚಿತಃ ಸಕಲ ವಿಶೇಷ ಸಕಲ ಧರ್ಮ ಶೂನ್ಯನಾಗಿರ್ತಕ್ಕಂತಹ ಚೈತನ್ಯಕ್ಕೆ ಕಹ ದೋಷ ಸ್ಯಾತ್. ಯಾವುದು ದೋಷ ಆಗಲಿಕ್ಕೆ ಸಾಧ್ಯ? ಅಷ್ಟೇ ಅಲ್ಲ, ಜನ್ಮಚ ಕಿಂ ನಿರ್ವಿಶೇಷನಾದಂತಹ ಚೈತನ್ಯನಿಗೆ ಉತ್ಪತ್ತಿ ಎಂಬತಕ್ಕಂಥದ್ದು ಯಾವ ರೀತಿಯಲ್ಲಿ ಇಲ್ಲವೇ ಇಲ್ಲ. ತತ್ ಆದ್ದರಿಂದ ಅಜ್ಞಾನಾರೋಪವಾದ. ಬ್ರಹ್ಮನಲ್ಲಿ ಅಜ್ಞಾನವು ಆರೋಪಿತವಾಗಿದೆ ಎಂಬತಕ್ಕಂಥದ್ದು. ಅಜ್ಞಾನದಿಂದ ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ. ಅಜ್ಞಾನವು ಬ್ರಹ್ಮನಲ್ಲಿ ಆರೋಪಿತವಾಗಿದೆ, ಅಜ್ಞಾನದಿಂದ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ ಎಂಬತಕ್ಕಂಥ ವಾದವು ಕೇವಲಂ ಅಜ್ಞಾನಾದೇವ. ಇದು ಸರಿಯಾದ ತತ್ವಜ್ಞಾನ ಇಲ್ಲದೇ ಇರೋದರಿಂದಾಗಿ ಅವರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಬೇಕು. ಅಂದರೆ ನಿನಗೆ ಅಜ್ಞಾನ ಸಿದ್ಧ ಆಯಿತು ಅಷ್ಟೇ ಹೊರತು ನಿಮ್ಮ ಅಜ್ಞಾನವಾದ ಸಿದ್ಧವಾಗಲಿಲ್ಲ ಅಂತ ಅರ್ಥ. ತವ ನಿನ್ನ ಮತದಲ್ಲಿ ನಿರ್ವಿಶೇಷಚಿತ ಸಕಲ ಧರ್ಮರಹಿತನಾಗಿರ್ತಕ್ಕಂಥ ಚೈತನ್ಯನಿಗೆ ಕಹ ದೋಷ ಸ್ಯಾತ್. ಯಾವುದು ದೋಷ ಆಗಲಿಕ್ಕೆ ಸಾಧ್ಯ? ಹಾಗೆ ಅಂತಹ ನಿರ್ವಿಶೇಷನಾದ ಚೈತನ್ಯನಿಗೆ ಜನ್ಮಚ ಕಿಂ ಸ್ಯಾತ್. ಉತ್ಪತ್ತಿಯಿಂದ ಏನಾಗಲಿಕ್ಕೆ ಸಾಧ್ಯ? ಯಾವುದೂ ಇಲ್ಲವೇ ಇಲ್ಲ. ತತ್ ಆದ್ದರಿಂದ ಅಜ್ಞಾನಾರೋಪವಾದ. ಬ್ರಹ್ಮನಲ್ಲಿ ಅಜ್ಞಾನವು ಆರೋಪಿತವಾಗಿದೆ ಎಂಬತಕ್ಕಂಥ ವಾದ, ಅಜ್ಞಾನದಿಂದ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ ಎಂಬತಕ್ಕಂಥ ವಾದವು ಅಜ್ಞಾನಾದೇವ ಕೇವಲಂ, ಕೇವಲ ಅಜ್ಞಾನದಿಂದಲೇ ಅದು ಲೋಕದಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳಬೇಕು. ಅದಕ್ಕೆ ಪ್ರಮಾಣ ಇಲ್ಲ. ಬ್ರಹ್ಮನಲ್ಲಿ ಶುಕ್ತಿಯಲ್ಲಿ ರಜತ ಆರೋಪಿತ ಹೇಗೋ ಹಾಗೆ ಜಗತ್ತು ಬ್ರಹ್ಮನಲ್ಲಿ ಆರೋಪಿತ. ಸತ್ಯವೂ ಅಲ್ಲ, ಅಸತ್ಯವೂ ಅಲ್ಲ. ಆರೋಪಿತ ಅಂದರೆ ಸದ್ವಿಲಕ್ಷಣ, ಮಿಥ್ಯಾ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ.
ನಿರ್ವಿಶೇಷ ಬ್ರಹ್ಮವಾದಿನಃ ತವ. ತವ ಅಂದರೆ ನಿನಗೆ ಅಂದರೆ ಯಾರಿಗೆ? ಯಾವ ವಿಶೇಷವನ್ನು ಧರ್ಮವನ್ನು ಬ್ರಹ್ಮನಲ್ಲಿ ಒಪ್ಪದೇ ಇರತಕ್ಕಂತಹ ನಿನಗೆ ತವ ಮತೆ ನೇದಂ ಘಟತೆ ಇತ್ಯ. ನಾವು ಹೇಳಿದಾಗೆ ನೀನು ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿರ್ವಿಶೇಷ ಇತಿ ಸಮಸ್ತ ಧರ್ಮ ಶೂನ್ಯಚಿತ ಇತ್ಯರ್ಥ. ನಿರ್ವಿಶೇಷ ಅಂದರೆ ಏನರ್ಥ? ಯಾವ ಧರ್ಮಗಳೂ ಇಲ್ಲ, ಸಕಲ ಧರ್ಮ ರಹಿತನಾದವನು ಅಂತ. ತೇ ಮತೆ ದೋಷಃ ಕಃ ಜನ್ಮ ಚ ಕಿಂ. ನಿನ್ನ ಮತದಲ್ಲಿ ದೋಷ ಯಾವುದು ಮತ್ತು ಅದಕ್ಕೆ ಉತ್ಪತ್ತಿ ಅಂದರೆ ಏನು, ಎರಡೂ ಹೇಳಲಿಕ್ಕೆ ಬರೋದಿಲ್ಲ. ನ ಕಿಮಪಿ, ಏನೂ ಇಲ್ಲ. ನಮ್ಮ ಮತ ಪ್ರಕಾರ ಇದೆ, ಅದಕ್ಕೆ ಉತ್ಪತ್ತಿ ಅಂದರೆ ಅದು ಅಭಿವ್ಯಕ್ತಿ. ಸಾಕ್ಷಿ ಯಾವಾಗಲೂ ಇದೆ. ಸಾಕ್ಷಿ ರೂಪವಾದ ಅಜ್ಞಾನಕ್ಕೆ ಉತ್ಪತ್ತಿ ಅಂದರೆ ಏನರ್ಥ? ಅಜ್ಞಾನದ ಅಭಿವ್ಯಕ್ತಿ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗೆ ಸಾಕ್ಷಿ ಯಾವಾಗಲೂ ಇದೆ. ಅದರಲ್ಲಿ ದೋಷ ಎಂಬತಕ್ಕಂಥದ್ದು ಅಂದರೆ ಯಾವುದು? ಯೋಗ್ಯತೆ ಎಂಬತಕ್ಕಂಥದ್ದು. ಆ ಯೋಗ್ಯತೆ ಎಂಬತಕ್ಕಂಥದ್ದು ಇದ್ದೇ ಇದೆ. ಅದು ವಿಶೇಷದಿಂದಾಗಿ ಸಾಕ್ಷಿ ಮತ್ತು ಯೋಗ್ಯತಾ ಅಂತ ಎರಡನ್ನು ಹೇಳಲಿಕ್ಕೆ ಬರುತ್ತೆ. ನಿರ್ಧರ್ಮಕತ್ವಾಂಗೀಕಾರಾತ್ ಯೋಗ್ಯತಾಖ್ಯ ಧರ್ಮಸ್ಯ ಚ ಅಭಾವಾದಿತಿ ಭಾವ. ಚೈತನ್ಯನನ್ನು ನೀವು ನಿರ್ಧರ್ಮಕ ಅಂತಿದ್ದೀರ. ನಿರ್ಧರ್ಮಕನಾದ್ದರಿಂದ ಯಾವ ಧರ್ಮವೂ ಇಲ್ಲ, ಯೋಗ್ಯತಾ ಎಂಬತಕ್ಕಂಥ ಧರ್ಮವೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ತಸ್ಮಾತ್ ಆರೋಪ ಮೂಲ ದೋಷಾದಿ ಅಭಾವಾತ್. ಆರೋಪಕ್ಕೆ ಕಾರಣವಾಗಿರ್ತಕ್ಕಂತಹ ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅಜ್ಞಾನಾತ್ ಪೂರ್ವೋತ್ತರ ಜ್ಞಾನ ಅಭಾವಾತ್. ನಿಮಗೆ ಶಾಸ್ತ್ರದ ಹಿಂದಿನ ಮುಂದಿನ ಜ್ಞಾನ ಇಲ್ಲ, ಆದ್ದರಿಂದಾಗಿ ನೀವು ನಿಮಗೆ ತೋರಿದ್ದನ್ನು ಹೇಳ್ತಾ ಇದ್ದೀರಾ ಅಂತಾಯಿತು. ಅಜ್ಞಾನಾರೂಪ ಮೂಲಸ್ಥೆ ಶಾಸ್ತ್ರವಿಸ್ತೃತಪಾದಪಃ ಮೂಲಸ್ಯ ದುರ್ಲಭತ್ವೇತು ಸೋಪಿ ವಾತಾಹತಃ ಪತೇತ್. ಯಾವಾಗಲೂ ಗಿಡ ಇದೆಯಲ್ಲ, ಆ ಗಿಡ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಬುಡ ಗಟ್ಟಿಯಾಗಿರಬೇಕು. ಮರ ಪಾದಪ, ಆ ಪಾದಪ ಅದು ಗಟ್ಟಿಯಾಗಿ ನಿಲ್ಲಬೇಕು ಅಂತಾದರೆ ಅದಕ್ಕೆ ಬುಡ ಆಧಾರಭೂತವಾಗಿರ್ತಕ್ಕಂಥದ್ದು ಗಟ್ಟಿಯಾಗಿ ಇರಬೇಕು. ಒಂದು ವೇಳೆ ಆ ಮೂಲವೇ ಗಟ್ಟಿಯಾಗಿಲ್ಲ ಅಂತಂದರೆ ಮರ ಏನಾಗುತ್ತೆ? ಅದು ಬಿದ್ದು ಹೋಗುತ್ತೆ. ಯಾವಾಗ ಬಿದ್ದೋಗುತ್ತೆ? ಸ್ವಲ್ಪ ಗಾಳಿ ಬಂದರೆ ಸಾಕು ಬಿದ್ದೋಗುತ್ತೆ. ಹಾಗೆಯೇ ನಿಮ್ಮ ಈ ಯಾವ ಅಜ್ಞಾನದ ಆರೋಪ ಇದೆಯಲ್ಲ, ಈ ಅಜ್ಞಾನದ ಆರೋಪವನ್ನೇ ಮೂಲವಾಗಿ ಇಟ್ಟುಕೊಂಡು ನಿಮ್ಮ ಶಾಸ್ತ್ರ ಎಲ್ಲ ಹೊರಟಿದ್ದು. ಅದ್ವೈತ ಶಾಸ್ತ್ರ ಎಂಬತಕ್ಕಂತಹ ವೃಕ್ಷ ಬೆಳೆದಿದೆ. ಯಾವುದನ್ನು ಮೂಲವಾಗಿ ಇಟ್ಕೊಂಡು ಬೆಳೆದಿದೆ? ಅದು ಅಜ್ಞಾನದ ಆರೋಪವನ್ನು ಮೂಲವಾಗಿ ಇಟ್ಕೊಂಡು ಬೆಳೆದಿದೆ. ಅಂತಹ ಈ ಶಾಸ್ತ್ರ ಅದು ವಾತಾಹತಃ. ವಾತ ಅಂದರೆ ವಾಯುದೇವರು. ವಾಯುದೇವರ ಏನು ಶಾಸ್ತ್ರ ಅದರ ಏನಾದರೂ ಹೊಡೆತ ಬಿತ್ತು ಅಂತಾದರೆ ಆವಾಗ ಮೂಲಸ್ಯ ದುರ್ಬಲತ್ವೇತು. ಆ ಮೂಲ ಎಂಬತಕ್ಕಂಥದ್ದು ಅಜ್ಞಾನಾರೋಪ ಎಂಬತಕ್ಕಂಥದ್ದು ಅದು ದುರ್ಬಲ ಅಂತಾಯಿತು. ಆದ್ದರಿಂದಾಗಿ ನಿನ್ನ ಶಾಸ್ತ್ರ ಎಂಬತಕ್ಕಂತಹ ಈ ವೃಕ್ಷ ಇದೆಯಲ್ಲ, ಅದು ಆಚಾರ್ಯರ ಈ ಸಿದ್ಧಾಂತ ಆ ಯುಕ್ತಿಗಳಿಂದ ಅದು ಹತವಾಗಿ ಹೊಡೆಯಲ್ಪಟ್ಟದ್ದಾಗಿ ಅದು ಪತೇತ್, ಅದು ಬಿದ್ದು ಹೋಗುತ್ತೆ. ಅಂದರೆ ನಿನ್ನ ಶಾಸ್ತ್ರವನ್ನು ಯಾವತ್ತೂ ಕೂಡ ಯಾರೂ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ದುರ್ಬಲವಾದದ್ದು. ಹೌದು, ಅಜ್ಞಾನ. ಹಾಂ, ಅದರಿಂದ ಅಜ್ಞಾನ ಇಲ್ಲ ಅಂತಾದರೆ ಆವಾಗ ಈ ಜಗತ್ತೆಲ್ಲ ಅವಿದ್ಯಾ ಕಲ್ಪಿತ ಹೆಂಗೆ ಹೇಳ್ತೀರಾ? ಇದೆಲ್ಲ ಅವಿದ್ಯಾ ಕಲ್ಪಿತ ಅಂತ ಹೇಳ್ತೀರ. ಅವಿದ್ಯೆ ಅಂದ್ರೇನು? ಅಜ್ಞಾನ ಅಲ್ವಾ? ಹಾಗಾದ್ರೆ ಈ ಜಗತ್ತೆಲ್ಲ ಏನು? ಹಾಂ, ಮಿಥ್ಯಾ ಅಂದ್ರೇನು? ಅಜ್ಞಾನ ಕಲ್ಪಿತ. ಅಜ್ಞಾನ ಕಲ್ಪಿತ. ಮಿಥ್ಯಾ ಅಂದರೆ ಅಜ್ಞಾನ ಕಲ್ಪಿತ. ಅಜ್ಞಾನ ಕಲ್ಪಿತ ಅಂತಾದರೆ ಕಲ್ಪನೆಗೆ ಕಾರಣವಾದದ್ದು ಯಾವುದು? ಅಜ್ಞಾನ. ಮತ್ತು ನಿಮ್ಮ ಅಜ್ಞಾನ ಅಂತಲ್ಲ, ಅಜ್ಞಾನ ಅಷ್ಟೆ. ಆ ಅಜ್ಞಾನ ಯಾರಿಗೆ? ಯಾರಿಗೆ ಬರುತ್ತೆ? ನೀವೆಲ್ಲಿಂದ ಬಂದಿರಿ? ನಿಮ್ಮಂಥ ಜೀವರು ಒಬ್ಬನೇ ಇರೋದ್ರಿಂದ ಅಜ್ಞಾನ ಯಾರಿಗೆ?
ಇಲ್ಲ. ಅಜ್ಞಾನ ಇಲ್ಲ ಅಂತಾದರೆ ಆವಾಗ ಈ ಜಗತ್ತೆಲ್ಲ ಅಜ್ಞಾನ ಕಲ್ಪಿತ ಅಲ್ಲ. ಒಪ್ಕೊಳ್ತೀರಾ? ಅದನ್ನು ನಾವು ಹೇಳ್ತೀವಿ. ಅದು ಅಜ್ಞಾನ ಇರಬೇಕು ಅಂದರೆ ಆವಾಗ ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂತ ಹೇಳಬೇಕಾಗುತ್ತೆ. ಜೀವ ಅಜ್ಞಾನ ಕಲ್ಪಿತ, ಜೀವ ಅಜ್ಞಾನ ಕಲ್ಪಿತ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಜೀವನಲ್ಲಿ ಅಜ್ಞಾನ ಅಂತ ಹೇಳಲಿಕ್ಕೆ ಬರಲ್ಲ. ಹಾಂ, ಅಜ್ಞಾನದಿಂದ ಜೀವ ಕಲ್ಪಿತ. ಅಜ್ಞಾನ ಇದ್ದರೆ ಬ್ರಹ್ಮನಲ್ಲಿ ಸತ್ಯವಾದ ಅಜ್ಞಾನ ಹೇಳ್ತೀರಾ? ಸತ್ಯವಾದ ಅಜ್ಞಾನ ಬ್ರಹ್ಮನಲ್ಲಿ ಹೇಳ್ತೀರಾ? ಹಂಗಾರೆ ಏನು ಇಲ್ಲ ಅಂದರೆ ಏನರ್ಥ? ಆ ಬ್ರಹ್ಮನ ಇಲ್ಲ ಅಜ್ಞಾನದಿಂದ ಎಲ್ಲವೂ ಕಲ್ಪಿತವಾಗಿದೆ ಅಂತಾದರೆ ಅಜ್ಞಾನ ಬ್ರಹ್ಮನಲ್ಲಿ ಏನಾಗಬೇಕು? ಕಲ್ಪಿತವಾಗಿದೆ, ಆರೋಪಿತವಾಗಿದೆ. ನಾವು ಅದನ್ನು ಹೇಳ್ತಾ ಇದ್ದೇವೆ. ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂತ ಹೇಳಬಾರ್ದು, ಜೀವನಲ್ಲಿ ಅಜ್ಞಾನ ಸತ್ಯವಾಗಿದೆ ಅಂತ ಹೋಗ್ಬೋದು. ಇದು ಭಗವಂತನಲ್ಲಿ ದೋಷ ಇಲ್ಲ ಅಂತ. ಅವರಲ್ಲಿ ಭಗವಂತನಲ್ಲಿ ಅಜ್ಞಾನ ಆರೋಪಿತ ಅಜ್ಞಾನವನ್ನು ಅವ್ರು ಹೇಳೋದು. ಇಷ್ಟೊತ್ತು ಅದನ್ನೇ ಹೇಳ್ತಾ ಇರೋದು. ಅವರು ಆರೋಪಿತವಾದ ಅಜ್ಞಾನವನ್ನು ಬ್ರಹ್ಮನಲ್ಲಿ ಹೇಳ್ತಾರೆ. ಬ್ರಹ್ಮನಲ್ಲಿ ಅಜ್ಞಾನವು ಆರೋಪಿತವಾಗಿದೆ. ಅಜ್ಞಾನ ಇರಬೇಕು. ಅದೇ ಆರೋಪಿತವಾದದ್ದಿರಲ್ಲ. ನಿಮ್ಮಲ್ಲಿ ಶ್ರೀಮಂತಿಕೆ ಆರೋಪಿತ ಅಂದರೆ ಏನರ್ಥ ಅಲ್ವಾ? ಹಾಗೆ ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂದರೆ ಏನಾಯಿತು? ಇಲ್ಲ ಅಂತ ಹೇಳ್ತಾ ಎಂದಾಯಿತು ಅಲ್ವಾ? ಅದು ಸರಿ. ಆದರೆ ನೀವು ಅಜ್ಞಾನನ ಒಪ್ಪಬೇಕಾದ್ರಿಂದ ಅಜ್ಞಾನ ಯಾರಿಗೆ? ಬ್ರಹ್ಮನಲ್ಲಿ ಆರೋಪಿತ ಅಂತ ಹೇಳ್ತಾರೆ. ಈ ಜಗತ್ತಿಗೆ ಕಾರಣವಾದ ಒಂದು ಅಜ್ಞಾನ ಬೇಕಲ್ಲ. ಆ ಅಜ್ಞಾನ ಯಾರಿಗೆ? ಅವರೇನು ಹೇಳ್ತಾರೆ? ಬ್ರಹ್ಮನಲ್ಲಿ ಆರೋಪಿತವಾಗಿದೆ. ಅದನ್ನೇ ನಾವು ಹೇಳ್ತಾ ಇದ್ದೇವೆ. ನೀವು ಹೇಳೋದು ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂತ ಹೇಳ್ತೀರಾ. ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂತ ಹೇಳಿದ್ರು ಕೂಡ ಬ್ರಹ್ಮನಲ್ಲಿ ದೋಷವನ್ನು ಶಂಕೆ ಮಾಡದಂತೆ ಆಯಿತು ಅಲ್ವಾ? ಇವನಲ್ಲಿ ಕಳ್ಳ ಅಂತ ಆರೋಪಿತ ಅಂದರೆ ಏನಾಯಿತು? ಹಾಗಾದರೆ ದೋಷ ಶಂಕೆ ಬಂತು. ಭಗವಂತನಲ್ಲಿ ದೋಷ ಶಂಕೆಯನ್ನು ಮಾಡಬಾರ್ದು. ನಾವು ಹೇಳ್ತಾ ಇದ್ದೇವೆ, ನೀವು ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂತ ಹೇಳ್ತೀರ, ಭಗವಂತನಲ್ಲಿ ಅಜ್ಞಾನದ ಆರೋಪವೂ ಕೂಡಲ್ಲ. ಅವರು ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ ಅಂತ ಒಪ್ತಾರೆ ಅವರು. ಹಾಂ, ಆದರೆ ಬ್ರಹ್ಮ ಸತ್ಯವೇ, ಅಂತಹ ಸತ್ಯಭೂತನಲ್ಲಿ ಅಜ್ಞಾನ ಆರೋಪಿತ. ಅಜ್ಞಾನ ಆರೋಪಿತವಾದ್ರಿಂದ ಅದು ಮಿಥ್ಯ. ನಾವು ಅದನ್ನೇ ಪ್ರಶ್ನೆ ಮಾಡಿದ್ದು, ಅದನ್ನೇ ಹೇಳಿದ್ದು. ಇದೆಲ್ಲ ಅಜ್ಞಾನ ಆರೋಪ ಎಂಬತಕ್ಕಂಥದ್ದು ಅಜ್ಞಾನವಾದದಿಂದ ಬಂದದ್ದು ಅಂತ, ಅದನ್ನು ಅಜ್ಞಾನ ಮೂಲಕವಾಗಿ ಬಂದದ್ದು. ಬಿಂಬರೂಪಿ ಅಂದರೆ ಭೇದ ಒಪ್ಪಬೇಕಾಗುತ್ತೆ. ಬಿಂಬರೂಪಿಯಾಗಿ ಅಂತಂದರೆ ಪ್ರತಿಬಿಂಬ ಇದ್ರೇ ಬಿಂಬ. ಇಂದ ಬಿಂಬ ಪ್ರತಿಬಿಂಬಗಳು ಬೇರೆ ಅಂತ. ಅವರಲ್ಲಿ ಬಿಂಬ ಪ್ರತಿಬಿಂಬಗಳು ಐಕ್ಯ. ಜೀವಬ್ರಹ್ಮ ಬಿಂಬ ಪ್ರತಿಬಿಂಬ ಭಾವ ಅಂತಂದರೆ ಬಿಂಬ ಪ್ರತಿಬಿಂಬಗಳು ಐಕ್ಯ ಅಂದರೆ ಜೀವಬ್ರಹ್ಮ ಒಂದೇ. ಹಾಂ, ಚೇತನ ಬ್ರಹ್ಮನಿಂದ ಐಕ್ಯವನ್ನು ಹೊಂದುತ್ತಾನೆ. ಹಾಂ, ಈ ಜಗತ್ತೆಲ್ಲ ಅದು ಅಜ್ಞಾನ ಕಲ್ಪಿತ, ಇಲ್ಲ ಅಂತ ಆಗ್ಬಿಡುತ್ತೆ. ಈಗ ಇದನ್ನು ಬೆಳ್ಳಿ ಅಂತ ಅಂದ್ಕೊಂಡಿದ್ದೇವೆ, ಇದು ಪುಸ್ತಕ ಜ್ಞಾನ ಬಂತು, ಬೆಳ್ಳಿ ಅನ್ನೋದು ಹೊಟ್ಟೋಯ್ತು. ಪುಸ್ತಕ ಜ್ಞಾನ ಬಂದಿದ್ದರಿಂದ ಬೆಳ್ಳಿ ಅಂತಕ್ಕಂಥದ್ದು ಹೊಟ್ಟೋಯ್ತು. ಹಾಗೆ ಈ ಜಗತ್ತೆಲ್ಲೂ ಹೊಟ್ಟೋಗುತ್ತೆ. ಯಾಕೆ? ಇದೆಲ್ಲ ಭ್ರಮೆ. ಅಹಂ ಬ್ರಹ್ಮ ಜ್ಞಾನ ಬಂತು ಅಂತಾದರೆ ಇದೆಲ್ಲೂ ಇಲ್ಲ ಅಂತ ಆಗುತ್ತೆ ಅಂತ ಹೇಳ್ತಾರೆ ಅವರು. ಹಾಂ, ಆ ಅಜ್ಞಾನ ಇದ್ರೇ ಜಗತ್ತು ಬ್ರಹ್ಮನಲ್ಲಿ ಆರೋಪಿತ ಅಂತ ಹೇಳಲಿಕ್ಕೆ ಸಾಧ್ಯ. ಮತ್ತೆಲ್ಲಿ ಬೇರೆ ಯಾರಿಲ್ಲ. ಅದರಿಂದ ಅವರ ಈ ಶಾಸ್ತ್ರ
ಎಂಬತಕ್ಕಂತಹ ದೊಡ್ಡದಾದ ಮರ, ಅದು ಅಜ್ಞಾನ ಆರೋಪ ಮೂಲಕವಾಗಿ. ಅಜ್ಞಾನ ಆರೋಪ ಎಂಬತಕ್ಕಂಥದ್ದು ದುರ್ಬಲ ಆಯಿತು ಅಂತಂದರೆ ಆವಾಗ ಅಜ್ಞಾನಾರೋಪ ಕೂಡಲ್ಲ. ಆದ್ದರಿಂದ ಈ ಶಾಸ್ತ್ರ ಎಂಬತಕ್ಕಂಥ ವೃಕ್ಷ ಅದು ಬಿದ್ದೋಗುತ್ತೆ. ಹೇಗೆ ಬಿದ್ದೋಗುತ್ತೆ? ಮೂಲ ದುರ್ಬಲ ಆಯಿತು ಅಂತಂದರೆ ಆವಾಗ ಸ್ವಲ್ಪ ಹೊತ್ತು ನಿಂತಿರುತ್ತೆ, ಗಾಳಿ ಬಂದಾಗ ಬಿದ್ದೋಗುತ್ತೆ. ಹಾಗೆ ಆಚಾರ್ಯರ ಸಿದ್ಧಾಂತದ ಯುಕ್ತಿ ಗಾಳಿ ಹೊಡೆದಾಗ ನಿಮ್ಮ ಶಾಸ್ತ್ರ ವೃಕ್ಷ ಅದು ಬಿದ್ದು ಹೋಗುತ್ತೆ, ನಿರ್ಮೂಲ ಅಂತ ಆಗುತ್ತೆ. ತೇ ನಿನ್ನ ಶಾಸ್ತ್ರ ವಿಸ್ತೃತ ಪಾದಪಃ, ಶಾಸ್ತ್ರವೆಂಬ ದೊಡ್ಡದಾದ ಬೆಳೆದಿರುವಂತಹ ವಿಶಾಲವಾದ ವೃಕ್ಷವು ಅಜ್ಞಾನಾರೋಪ ಮೂಲ, ಅಜ್ಞಾನ ಎಂಬತಕ್ಕಂತಹ ಅಜ್ಞಾನದ ಆರೋಪ ಎಂಬತಕ್ಕಂತಹ ಬೇರನ್ನು ಹೊಂದಿದೆ. ಮೂಲಸ್ಯ ದುರ್ಬಲತ್ವೆ, ಬೇರು ಎಂಬತಕ್ಕಂಥದ್ದು ದುರ್ಬಲವಾದಾಗ ಸಹ ಅಪಿ, ಆ ದೊಡ್ಡದಾಗಿ ಬೆಳೆದ ವಿಶಾಲವಾದ ವೃಕ್ಷವೂ ಕೂಡ ವಾತಾಹತಃ, ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಪತೇತ್, ಬಿದ್ದು ಹೋಗುತ್ತದೆ. ತೇ ನಿನ್ನ ಶಾಸ್ತ್ರ ವಿಸ್ತೃತ ಪಾದಪಃ, ಶಾಸ್ತ್ರವೆಂಬಂತಹ ಚೆನ್ನಾಗಿ ಬೆಳೆದ ವಿಶಾಲವಾದಂತಹ ವೃಕ್ಷವು ಅಜ್ಞಾನಾರೋಪ ಮೂಲ, ಅಜ್ಞಾನಾರೋಪ ಎಂಬತಕ್ಕಂಥದ್ದನ್ನೇ ಬೇರನ್ನಾಗಿ ಹೊಂದಿರತಕ್ಕಂಥದ್ದು. ಮೂಲಸ್ಯ ಅಜ್ಞಾನಾರೋಪ ಎಂಬತಕ್ಕಂತಹ ಬೇರು ದುರ್ಬಲತ್ವೇ, ದುರ್ಬಲ ಅಂತಾದಾಗ ಸಹ ಅಪಿ, ಆ ವಿಸ್ತೃತವಾಗಿ ವಿಶಾಲವಾಗಿ ಬೆಳೆದಿರುವಂತಹ ಶಾಸ್ತ್ರವೃಕ್ಷವೂ ಕೂಡ ವಾತಾಹತಃ, ಗಾಳಿಯಿಂದ ಹೊಡೆಯಲ್ಪಟ್ಟದ್ದಾಗಿ ಪತೇ, ಬಿದ್ದು ಹೋಗುತ್ತದೆ. ಅಧುನಾ ಅಜ್ಞಾನಾರೋಪ ಸಂಭವೇ ಚ ಸರ್ವಂ ತಚ್ಚಾಸ್ತ್ರಂ ಗತಂ ಇತ್ಯಾಹ ಅಜ್ಞಾನ ಇತಿ. ಅಜ್ಞಾನ ಆರೋಪ ಅಸಂಭವೇ, ಅಜ್ಞಾನದ ಆರೋಪ ಕೂಡಲ್ಲ. ಅಜ್ಞಾನದ ಆರೋಪ ಕೂಡಲ್ಲ ಅಂತಂದರೆ ಆವಾಗ ಅವರ ಶಾಸ್ತ್ರ ಎಲ್ಲವೂ ಕೂಡ ಅದು ಇಲ್ಲವೇ ಇಲ್ಲ ಅಂತೇ ಆಯಿತು. ಅಜ್ಞಾನಾಭಾವಾತ್ ಸರ್ವಂ ಶಾಸ್ತ್ರಂ ವ್ಯರ್ಥೀ ಭವಿಷ್ಯತಿ ಅಂತ. ಅಜ್ಞಾನ ಅಸಂಭವಾತ್ ತನ್ಮತಂ ಅಖಿಲಂ ಅಪಾಕೃತಂ, ಅಜ್ಞಾನಾಸಂಭವಾದೇವ ತನ್ಮತಂ ಅಖಿಲಂ ಅಪಾಕೃತಂ, ಮಾಯಾವಾದ ಖಂಡದಲ್ಲಿ ಅಜ್ಞಾನ ಅವ್ರ ಮತ ಕೊಡೋದಿಲ್ಲ. ಅದರಿಂದಾಗಿ ತನ್ಮತಂ ಅಖಿಲಂ ಅಪಾಕೃತಂ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಅಜ್ಞಾನಾರೋಪ ಏವ ಮೂಲಂ ಯಸ್ಯ, ಈ ಶಾಸ್ತ್ರ ಎಂಬತಕ್ಕಂತಹ ವೃಕ್ಷಕ್ಕೆ ಅಜ್ಞಾನ ಆರೋಪವೇ ಮೂಲ ಎಂಬತಕ್ಕಂಥದ್ದು. ಸೋಪಿ ಶಾಸ್ತ್ರಪಾದಪೋಪಿ ವಾತಾಹತಃ ಮೂಲಾಭಾವೇ ವಾಯ್ವಾಹತ ತರುವತ್, ಯಾವಾಗ ಬೇರು ಗಟ್ಟಿಯಾಗಿಲ್ವೋ ಆವಾಗ ಗಾಳಿ ಹೊಡೆದಿದೆ ಅಂತಂದರೆ ಆ ವಾತದಿಂದ ಆಹತವಾದ ತರು ಅದು ಬಿದ್ದು ಹೋಗುತ್ತೆ. ಹಾಗೆ ಈ ಶಾಸ್ತ್ರ ಎಂಬತಕ್ಕಂತಹ ವೃಕ್ಷವು ಕೂಡ ಬಿದ್ದು ಹೋಗುತ್ತೆ. ವಾತೇನ ಮುಖ್ಯ ಪ್ರಾಣೇನ ಅಂತ, ವಾತ ಅಂದರೆ ವಾಯುದೇವರು, ತದುಕ್ತ ಯುಕ್ತಿಬಿಹಿ ಅಂತ ಅವರು ಹೇಳಿರ್ತಕ್ಕಂಥ ಯುಕ್ತಿಯಿಂದ ಈ ಶಾಸ್ತ್ರ ಎಂಬತಕ್ಕಂಥದ್ದು ಆಹತಃ ತಾಡಿತಃ, ಯುಕ್ತಿಯಿಂದ ಅದು ಖಂಡಿಸಲ್ಪಟ್ಟದ್ದಾಗಿ ಪತೇತ್ ಅದಹ ಪತೇತ್, ಕೆಳಗೆ ಬಿದ್ದು. ಈ ಶಾಸ್ತ್ರ ಎಂಬತಕ್ಕಂಥದ್ದು ಲೋಕದಲ್ಲಿ ಮೇಲ್ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಕೆಳಗೆ ಬಿದ್ದು ಹೋಗುತ್ತೆ. ಸತ್ಯಾಜ್ಞಾನಭವಂ ವಿಶ್ವಂ ಅಸತ್ಯಂ ಕೇನ ಹೇತುನಾ ಆಮ್ರಸ್ಯ ಬೀಜತಃ ಕಿಂ ಸ್ಯಾತ್ ವಿಷವೃಕ್ಷಸ್ಯ ಸಂಭವಃ. ಅಜ್ಞಾನ ಆರೋಪಿತ ಅಲ್ಲ ಅಂದರೆ ಏನರ್ಥ? ಅಜ್ಞಾನವು ಆರೋಪಿತ ಅಲ್ಲ, ಅದರಿಂದೇನು ಹೇಳಿದಂತೆ ಆಯಿತು? ಅಜ್ಞಾನ ಸತ್ಯ ಅಂತ ಹೇಳಿದಂತೆ ಆಯಿತು. ಈ ಪುಸ್ತಕ ಮಿಥ್ಯಾ ಅಲ್ಲ ಅಂದ್ರೇನರ್ಥ? ಈ ಪುಸ್ತಕ ಸತ್ಯ, ಇವನು ಕಳ್ಳ ಅಲ್ಲ ಅಂತಂದರೆ ಪ್ರಾಮಾಣಿಕ, ಹೌದಲ್ವ? ಹಾಗೆ ಅಜ್ಞಾನ ಎಂಬತಕ್ಕಂಥದ್ದು ಆರೋಪಿತ ಅಲ್ಲ. ಆರೋಪಿತ ಅಲ್ಲ ಅಂದರೆ ಏನಾಯಿತು? ಸತ್ಯ ಅಂತಾಯಿತು. ಹಾಗಾದರೆ ಈ ಜಗತ್ತೆಲ್ಲವೂ ಕೂಡ ಸತ್ಯವಾದಂತಹ ಅಜ್ಞಾನದಿಂದ ಹುಟ್ಟಿದ್ದು. ಸತ್ಯವಾದ ಅಜ್ಞಾನದಿಂದ ಈ ಜಗತ್ತೆಂಬತಕ್ಕಂಥದ್ದು ಹುಟ್ಟಿದೆ. ಸತ್ಯಾಜ್ಞಾನಭವಂ ವಿಶ್ವಂ, ಸತ್ಯವಾದ ಅಜ್ಞಾನದಿಂದ ಉಂಟಾಗಿರ್ತಕ್ಕಂತಹ ಈ ಜಗತ್ತು ಅಸತ್ಯಂ ಕೆನ ಹೇತುನ, ಇದು ಅಸತ್ಯ ಆಗಲಿಕ್ಕೆ ಹೇಗೆ ಸಾಧ್ಯ? ಆರೋಪ ಕೂಡಲ್ಲ, ಅಜ್ಞಾನ ಅಸತ್ಯ ಅಲ್ಲ. ಅಜ್ಞಾನದ ಆರೋಪ ಇಲ್ಲ, ಆರೋಪಿತವಾದದ್ದು ಅಜ್ಞಾನ ಅಲ್ಲ ಅಂದರೆ ಅಜ್ಞಾನ ಏನಾಯಿತು? ಸತ್ಯ ಆಯಿತು.
ಅವ್ರ ಮತ ಪ್ರಕಾರ ಅಜ್ಞಾನ ಅಸತ್ಯ, ಅಸತ್ಯಭೂತವಾದ ಅಜ್ಞಾನದಿಂದ ಉಂಟಾದದ್ದು ಜಗತ್ತು, ಆದ್ದರಿಂದ ಜಗತ್ತು ಕೂಡ ಏನಾಯಿತು ಅಸತ್ಯ ಅಂತ ಅವ್ರು ಹೇಳ್ತಾರೆ. ಈಗ ಹಾಗಲ್ಲ, ಅಜ್ಞಾನದ ಆರೋಪ ಕೂಡಲ್ಲ, ಅಜ್ಞಾನದ ಆರೋಪ ಕೊಡಲಿಲ್ಲ, ಆದ್ದರಿಂದ ಅಜ್ಞಾನ ಅಸತ್ಯ ಅಲ್ಲ. ಅಜ್ಞಾನ ಸತ್ಯ ಅಲ್ಲ ಅಂತಂದರೆ ಅಜ್ಞಾನ ಸತ್ಯ ಅಂತಾಯಿತು. ಅಂದರೆ ಸತ್ಯವಾದ ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಜಗತ್ತು ಅದೇನಾಗಬೇಕು, ಅಸತ್ಯ ಆಗಲಿಕ್ಕೆ ಹೇಗೆ ಸಾಧ್ಯ? ಎಲ್ಲಿಯಾದರೂ ಆಮ್ರಸ್ಯ ಬೀಜತಃ, ಮಾವಿನ ಹಣ್ಣಿನ ಬೀಜದಿಂದ ವಿಷವೃಕ್ಷಸ್ಯ ಸಂಭವ ಕಿಂ ಸ್ಯಾತ್, ಎಲ್ಲಿಯಾದರೂ ವಿಷ ಕಹಿಯಾಗಿರ್ತಕ್ಕಂತಹ ಹಾಗಲಕಾಯಿ ಎಲ್ಲಾದರೂ ಬರುತ್ತೇನು? ಅಥವಾ ಹಾಗಲಕಾಯಿ ಮರ ಬೆಳೆಯುತ್ತೇನು? ಬೀಜ ಹೇಗೋ ಹಾಗೆ ಬೆಳೆ ಎಂಬತಕ್ಕಂಥದ್ದು, ಫಲ ಎಂಬತಕ್ಕಂಥದ್ದು. ಅಂದರೆ ಇಲ್ಲಿ ಸತ್ಯಭೂತವಾದದ್ದು ಅಜ್ಞಾನ ಅಂತಾದರೆ ಜಗತ್ತು ಅಜ್ಞಾನ ಕಲ್ಪಿತ ಅಂತಾಗಲಿಕ್ಕೆ ಸಾಧ್ಯ ಇಲ್ಲ, ಮಿಥ್ಯಾ ಅಂತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯಾಜ್ಞಾನಭವಂ, ಸತ್ಯವಾದ ಅಜ್ಞಾನದಿಂದ ಹುಟ್ಟಿದ ವಿಶ್ವಂ ಜಗತ್ತು ಕೇನ ಹೇತುನ, ಯಾವ ನಿಮಿತ್ತದಿಂದ ಅಸತ್ಯಂ ಅಸತ್ಯವಾಗುತ್ತೆ? ಸಾಧ್ಯವೇ ಇಲ್ಲ, ಅಸತ್ಯ ಅಲ್ಲ. ಯಾಕೆ? ಆಮ್ರಸ್ಯ ಬೀಜತಃ, ಮಾವಿನ ಹಣ್ಣಿನ ಬೀಜದಿಂದ ವಿಷವೃಕ್ಷಸ್ಯ ಸಂಭವ, ವಿಷವೃಕ್ಷದ ಉತ್ಪತ್ತಿಯು ಸ್ಯಾತ್ ಕಿಂ ಆಗುತ್ತದೇನೋ? ಇಲ್ಲವೇ ಇಲ್ಲ. ಸರಿಯೇ ಸರಿಯೇ ಹೇಗೆ ಅದು ಹೇಳ್ತಾರೆ ಮುಂದೆ. ಸತ್ಯಾಜ್ಞಾನಭವಂ ವಿಶ್ವಂ, ಸತ್ಯವಾದ ಅಜ್ಞಾನದಿಂದ ಹುಟ್ಟಿರ್ತಕ್ಕಂತಹ ವಿಶ್ವಂ ಜಗತ್ತು ಕೇನ ಹೇತುನ, ಯಾವ ಕಾರಣದಿಂದ ಅಸತ್ಯಂ ಅಸತ್ಯ ಆಗುತ್ತೆ? ಇಲ್ಲವೇ ಇಲ್ಲ, ಸತ್ಯವೇ ಆಗಬೇಕು ಅಂತ. ಯಾಕೆ? ಆಮ್ರಸ್ಯ ಬೀಜತಃ, ಮಾವಿನ ಹಣ್ಣಿನ ಬೀಜದಿಂದ ವಿಷವೃಕ್ಷಸ್ಯ, ವಿಷವೃಕ್ಷದ ಸಂಭವ ಉತ್ಪತ್ತಿಯು ಕಿಂ ಸ್ಯಾತ್ ಆಗುತ್ತದೇನೋ? ಇಲ್ಲವೇ ಇಲ್ಲ. ಹಾಗೆ ಸತ್ಯಭೂತವಾದ ಅಜ್ಞಾನದಿಂದ ಅಸತ್ಯವಾದ ಜಗತ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆರೋಪ ಅಸಂಭವಾತ್ ಸತ್ಯಂ ಅನಾರೋಪಿತಂ ಯದ್ ಅಜ್ಞಾನಂ ತದ್ಭವಂ ತದುಪಾದಾನಕಂ ಇತ್ಯರ್ಥ ಅಂತ. ಆರೋಪ ಕೂಡೋದಿಲ್ಲ, ಅಜ್ಞಾನದ ಆರೋಪ ಕೂಡೋದಿಲ್ಲ. ಆದ್ದರಿಂದ ಆರೋಪಿತವಲ್ಲ ಅಜ್ಞಾನ ಅಂದರೆ ಏನಾಯಿತು? ಸತ್ಯಂ ಅಂದರೆ ಅನಾರೋಪಿತಂ ಅಂತಾಯಿತು. ಅಜ್ಞಾನ ಎಂಬತಕ್ಕಂಥದ್ದು ಅನಾರೋಪಿತ. ಅಂತಹ ಅನಾರೋಪಿತ ಅಂದರೆ ಸತ್ಯಭೂತವಾದ ಅಜ್ಞಾನ, ಸತ್ಯಭೂತವಾದ ಅಜ್ಞಾನದಿಂದ ಹುಟ್ಟಿದ್ದು. ಅವ್ರ ಮತ ಪ್ರಕಾರ ಈ ಜಗತ್ತೆಲ್ಲವೂ ಕೂಡ ಅಜ್ಞಾನ ಉಪಾದಾನಕ. ಹಾಗಾದರೆ ಅಜ್ಞಾನ ಉಪಾದಾನಕ ಅಂತ ಅವ್ರು ಹೇಳ್ತಾರಲ್ಲ, ಒಪ್ಕೊಳ್ಳೋಣ. ಅಜ್ಞಾನ ಉಪಾದಾನ ನಾವೇನು ಹೇಳಲ್ಲ, ಅವ್ರು ಹೇಳ್ತಾರಲ್ಲ, ಒಪ್ಕೊಳ್ಳೋಣ. ಒಪ್ಕೊಂಡ್ರೆ ಆ ಅಜ್ಞಾನ ಎಂಥದ್ದು? ಅಸತ್ಯಭೂತವಾದ ಅಜ್ಞಾನ ಉಪಾದಾನವಾಗಿದೆ. ಅಸತ್ಯಭೂತವಾದ ಅಜ್ಞಾನ ಕಾರಣಕವಾದ ಜಗತ್ತು ಏನಾಗಬೇಕು? ಅಸತ್ಯ ಅಂತ ಅವ್ರು ಹೇಳ್ತಾರೆ. ಆದ್ರೀಗೇನಾಯಿತು? ಅಜ್ಞಾನ ಆರೋಪಿತ ಅಲ್ಲ, ಸತ್ಯ ಅಂತಾಯಿತು. ಸತ್ಯಭೂತವಾದ ಅಜ್ಞಾನದಿಂದ ಹುಟ್ಟಿದ್ದು ಜಗತ್ತೇನಾಗಬೇಕು? ಸತ್ಯ ಆಗಬೇಕು. ನಿನ್ನತ ಪ್ರಕಾರ ಜಗತ್ತು ಅಜ್ಞಾನವನ್ನು ಉಪಾದಾನ ಕಾರಣವನ್ನಾಗಿ ಹೊಂದಿದೆ ಅಂತ ಇಟ್ಕೊಳ್ಳೋಣ. ಆದರೆ ಆ ಅಜ್ಞಾನ ಅಸತ್ಯ ಅಲ್ಲ, ಅದು ಸತ್ಯ ಅಂತಾಯಿತು. ಹಾಗಾದರೆ ಸತ್ಯಭೂತವಾದ ಅಜ್ಞಾನವನ್ನು ಉಪಾದಾನವನ್ನಾಗಿ ಹೊಂದಿರುವಂಥದ್ದು ಜಗತ್ತು, ಅದೇನಾಗಬೇಕು? ಸತ್ಯವೇ ಆಗಬೇಕು. ಕೇನ ಹೇತುನ ಅಸತ್ಯಮಿತಿ ಸಂಬಂಧ, ಅಸತ್ಯ ಆಗಲಿಕ್ಕೆ ಹೇಗೆ ಸಾಧ್ಯ? ಸತ್ಯೋಪಾದಾನಕಸ್ಯ ಕಾರ್ಯಸ್ಯ ಸತ್ಯತ್ವ ಅವಶ್ಯಂಭಾವಾದಿತಿ ಭಾವ ಅಂತ. ಸತ್ಯವನ್ನು ಉಪಾದಾನ ಕಾರಣವನ್ನಾಗಿ ಹೊಂದಿರತಕ್ಕಂತಹ ಕಾರ್ಯ ಅದು ಜನ್ಯವಾದ ವಸ್ತು ಸತ್ಯವೇ ಆಗಿರುತ್ತೆ. ಸತ್ಯವಾದ ಮಣ್ಣಿನಿಂದ ಹುಟ್ಟಿದಂತಹ ಮಡಿಕೆ ಏನಾಗಿರುತ್ತೆ? ಸತ್ಯವಾದ ಮಡಿಕೆಯೇ ಆಗಿರುತ್ತೆ. ಸತ್ಯವಾದ ಕಾರಣವಾದ ವಸ್ತುವಿನಿಂದ ಜನ್ಯವಾದಂಥ ವಸ್ತು ಅದು ಅಸತ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಗಟ್ಟಿಯಾದ ಹಾಲು, ಗಟ್ಟಿಯಾದ ಹಾಲಿನಿಂದ ಹೆಪ್ಪಾಗಿರ್ತಕ್ಕಂಥ ಮೊಸರೇನಾಗಿರುತ್ತೆ? ಗಟ್ಟಿಯಾಗಿ, ಅದು ನೀರಾಗಲ್ಲ. ನೀರಾದಂತಹ ಹಾಲು ಅಂತಾದರೆ ಆವಾಗ ಅದರಿಂದ ಆಗಿರ್ತಕ್ಕಂಥ ಮೊಸರೇನಾಗುತ್ತೆ? ನಾವು ಮೊಸರಿಗೆ ನೀರು ಹಾಕಲ್ಲ, ಹಾಲಿಗೆ ನೀರು ಹಾಕ್ಬಿಡ್ತೇವೆ. ಅವಾಗೇನಾಯಿತು? ಆ ಮೊಸರು ನೀರೇ ಆಗುತ್ತೆ. ಅಂದರೆ ಉಪಾದಾನ ಎಂಬತಕ್ಕಂಥದ್ದು ಏನು, ಅದಕ್ಕೆ ಅನುಗುಣವಾಗಿ ಜನ್ಯವಾದ ಪದಾರ್ಥ ಇರುತ್ತೆ.
ತತ್ತ ದೃಷ್ಟಾಂತಃ ಆಮ್ರಸ್ಯ ಇತಿ. ಉಪಾದಾನ ಉಪಾದೇಯಯೋಃ ಸರ್ವತ್ರ ಸಾಜಾತ್ಯದರ್ಶನಾದಿತಿ ಭಾವ. ಉಪಾದಾನ ಕಾರಣ, ಉಪಾದೇಯ ಕಾರ್ಯ, ಕಾರಣ ಕಾರ್ಯಗಳಿಗೆ ಯಾವತ್ತೂ ಸಾದೃಶ್ಯ ಇದ್ದೇ ಇರುತ್ತೆ. ಅನೇನ ವಿಶ್ವಮಿಥ್ಯಾತ್ವವಾದಾಖ್ಯ ಶಾಖಾ ಪತಿತಾ ಇತಿ ದ್ರಷ್ಟವ್ಯಂ. ಜಗತ್ತು ಮಿಥ್ಯಾ, ವಿಶ್ವಂ ಮಿಥ್ಯಾ ಅಂತ ಅವ್ರು ಹೇಳ್ತಾರೆ. ಇದೊಂದು ಶಾಖೆ. ಭೇದ ಮಿಥ್ಯ, ವಿಶ್ವ ಜಗತ್ತು ಮಿಥ್ಯ, ಇದೆಲ್ಲವೂ ಕೂಡ ಅವರು ಶಾಸ್ತ್ರದ ಶಾಖೆಗಳು. ಅದರಲ್ಲಿ ಜಗತ್ತು ಮಿಥ್ಯ ಎಂಬತಕ್ಕಂಥ ಶಾಖೆ ಅದು ಬಿದ್ದು ಹೋಯಿತು, ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ಜಗತ್ತು ಮಿಥ್ಯ ಅಂತ ಆಗಬೇಕಾದ್ರೆ ಜಗತ್ತಿಗೆ ಕಾರಣವಾದ ಅಜ್ಞಾನ ಮಿಥ್ಯ ಆಗಿರಬೇಕು. ಆ ಜಗತ್ತಿಗೆ ಕಾರಣವಾದ ಅಜ್ಞಾನ ಮಿಥ್ಯ ಅಲ್ಲ ಅಂತಾದರೆ ಜಗತ್ತು ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಾಜ್ಞಾನಗತೋ ಭೇದ ಜ್ಞಾನಬಾಧ್ಯ ಕಥಂ ತವ ಸತ್ಯಾಜ್ಞಾನನಿವೃತ್ತೇಶ್ಚ ಅಯೋಗಾನ್ ಮೋಕ್ಷಃ ಕಥಂ ತವ. ಸತ್ಯ ಅಜ್ಞಾನಗತಃ ಅಂತ, ಸತ್ಯವಾದ ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥದ್ದು ಯಾವುದು? ಭೇದ. ಆದ್ದರಿಂದ ಆ ಸತ್ಯವಾದ ಅಜ್ಞಾನದಿಂದ ಉಂಟಾಗಿರ್ತಕ್ಕಂತಹ ಭೇದ ಏನಾಗಬೇಕು? ಸತ್ಯವೇ ಆಗಬೇಕು. ಅವ್ರ ಮತ ಪ್ರಕಾರ ಈ ಭೇದ ಎಲ್ಲ ಅಜ್ಞಾನ ಕಲ್ಪಿತ ಅಂತಾರೆ. ಅವ್ರ ಮತ ಪ್ರಕಾರ ಭೇದ ಅಜ್ಞಾನ ಕಲ್ಪಿತ. ಭೇದ ಅಜ್ಞಾನ ಕಲ್ಪಿತ ಆದರೆ ಆ ಭೇದಕ್ಕೆ ಕಾರಣವಾದ ಅಜ್ಞಾನ ಏನಾಗಿದೆ? ಸತ್ಯವಾಗಿದೆ. ಹಾಗಾದರೆ ಸತ್ಯವಾದ ಅಜ್ಞಾನ ಕಲ್ಪಿತ ಭೇದ ಏನಾಗಬೇಕು? ಸತ್ಯವೇ ಆಗಬೇಕು. ಅವ್ರ ಮತ ಪ್ರಕಾರವೇ ಈಗ ಅಜ್ಞಾನ ಕಲ್ಪಿತ ಅನ್ನೋದನ್ನ ಇಟ್ಕೊಂಡು ಹೇಳ್ತಕ್ಕಂಥ ಕಾಲ. ಈ ಜಗತ್ತೆಂಬತಕ್ಕಂಥದ್ದು ನೀವು ಅಜ್ಞಾನ ಕಲ್ಪಿತ ಭೇದವುಳ್ಳದ್ದು, ಜಗತ್ತಿನಲ್ಲಿ ಭೇದ ಅಜ್ಞಾನ ಕಲ್ಪಿತ ಅಂತ ಹೇಳ್ತೀವಿ. ಆದರೆ ಭೇದವು ಅಜ್ಞಾನ ಕಲ್ಪಿತ ಅಂದ ಮಾತ್ರಕ್ಕೆ ಭೇದ ಮಿಥ್ಯ ಆಗಬೇಕು ಅಂತಿಲ್ಲ. ಯಾಕೆ? ಭೇದಕ್ಕೆ ಕಾರಣವಾಗಿರ್ತಕ್ಕಂಥ ಅಜ್ಞಾನ ಸತ್ಯವಾಗಿದೆ. ಸತ್ಯಭೂತವಾದ ಅಜ್ಞಾನ ಕಲ್ಪಿತವಾದ ಭೇದ ಏನಾಗಬೇಕು? ಸತ್ಯವೇ ಆಗಬೇಕು. ಅದರಿಂದ ಭೇದವನ್ನು ಮಿಥ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ಜ್ಞಾನಬಾಧ್ಯ ಕಥಂ. ಈ ಭೇದ ಜ್ಞಾನ ಬಂದಾಗ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಬಂದಾಗ ಅದು ಬಾಧಿತ ಆಗುತ್ತೆ ಅಂತಂಗೆ ಹೇಳ್ತೀರಾ? ಸತ್ಯಕ್ಕೆ ಬಾಧ ಇಲ್ಲ. ಸತ್ಯ ಅಜ್ಞಾನ ಕಲ್ಪಿತವಾದಂಥದ್ದು ಈ ಭೇದ ಅಂತಂದಮೇಲೆ ಅದಕ್ಕೆ ಬಾಧ ಸಾಧ್ಯವೇ ಇಲ್ಲ. ಸತ್ಯಾಜ್ಞಾನ ನಿವೃತ್ತೇಶ್ಚ ಅಯೋಗಾತ್. ಅಷ್ಟೇ ಅಲ್ಲ, ಸತ್ಯವಾಗಿರ್ತಕ್ಕಂತಹ ಅಜ್ಞಾನಕ್ಕೆ ನಿವೃತ್ತಿ ಇಲ್ಲ. ಅವ್ರ ಮತ ಪ್ರಕಾರ ಮಿಥ್ಯಾಭೂತವಾದದ್ದು ನಿವೃತ್ತವಾಗುತ್ತೆ, ಬ್ರಹ್ಮನಿಗೆ ನಿವೃತ್ತಿ ಇಲ್ಲ. ಬ್ರಹ್ಮ ಸತ್ಯ, ಸತ್ಯಭೂತವಾದದಕ್ಕೆ ನಿವೃತ್ತಿ ಇಲ್ಲ. ಅದರಿಂದ ಅಜ್ಞಾನ ಕೂಡ ಏನಾಯಿತು? ಆರೋಪಿತ ಅಲ್ಲ. ಆರೋಪಿತ ಅಲ್ಲ ಅಂದರೆ ಏನಾಯಿತು? ಸತ್ಯ ಆಯಿತು. ಅಜ್ಞಾನ ಸತ್ಯ ಆಯಿತು ಅಂತಂದರೆ ಅಜ್ಞಾನಕ್ಕೆ ಸತ್ಯವಾದದ್ದಕ್ಕೆ ನಿವೃತ್ತಿ ಇಲ್ಲ, ಅಜ್ಞಾನ ನಿವೃತ್ತಿ ಇಲ್ಲ. ಅಜ್ಞಾನ ನಿವೃತ್ತಿಯೇ ಮೋಕ್ಷ. ಸತ್ಯಭೂತವಾದ್ದರಿಂದ ಅಜ್ಞಾನಕ್ಕೆ ನಿವೃತ್ತಿ ಇಲ್ಲ ಅಂದರೆ ಮೋಕ್ಷ ಅಂದ್ರೇನು? ಇಲ್ಲವೇ ಇಲ್ಲ ಅಂತ ಆಗ್ಬೋದು. ನಿಮ್ಮತ ಪ್ರಕಾರ ಮೋಕ್ಷವೂ ಇಲ್ಲ ಅಂತಾಗಿ ಹೋಗುತ್ತೆ. ಭೇದವನ್ನು ಮಿಥ್ಯ ಅಂತ ಹೇಳಲಿಕ್ಕೆ ಬರಲ್ಲ, ಭೇದವೂ ಸತ್ಯ ಅಂತ ಆಗಬೇಕಾಗುತ್ತೆ, ಮೋಕ್ಷವೂ ಇಲ್ಲ ಅಂತ ಆಗ್ಬಿಡ್ಬೇಕಾಗುತ್ತೆ. ಸತ್ಯಾಜ್ಞಾನಗತಃ, ಸತ್ಯ ಅಜ್ಞಾನದಿಂದ ಉಂಟಾದಂತಹ, ಆದ್ದರಿಂದಲೇ ಸತ್ಯವಾದಂತಹ ಭೇದ, ಭೇದವು ತವ ನಿನ್ನ ಮತದಲ್ಲಿ ಜ್ಞಾನಬಾಧ್ಯ ಕಥಂ, ಜ್ಞಾನದಿಂದ ಬಾಧಿತವಾಗಲಿಕ್ಕೆ ಹೇಗೆ ಸಾಧ್ಯ? ಸತ್ಯಾಜ್ಞಾನ ನಿವೃತ್ತೇಶ್ಚ, ಅಜ್ಞಾನವು ಸತ್ಯವಾದ್ದರಿಂದ ಸತ್ಯವಾದ ಅಜ್ಞಾನಕ್ಕೆ ನಿವೃತ್ತಿ ಕೂಡೋದಿಲ್ಲ. ಅಯೋಗಾತ್, ಕೂಡದೇ ಇರುವುದರಿಂದ ತವ ನಿನ್ನ ಮತದಲ್ಲಿ ಮೋಕ್ಷ, ಅಜ್ಞಾನ ನಿವೃತ್ತಿ ರೂಪವಾದಂಥ ಮೋಕ್ಷವು ಕಥಂ ಹೇಗೆ ಸಾಧ್ಯ? ಸತ್ಯಾಜ್ಞಾನಗತಃ, ಸತ್ಯವಾದ ಅಜ್ಞಾನದಿಂದ ಉಂಟಾದ, ಆದ್ದರಿಂದಲೇ ಸತ್ಯವಾದಂತಹ ಭೇದ, ಭೇದವು ತವ ನಿನ್ನ ಮತದಲ್ಲಿ ಜ್ಞಾನಬಾಧ್ಯ ಕಥಂ, ಸತ್ವಜ್ಞಾನದಿಂದ ಬ್ರಹ್ಮಜ್ಞಾನದಿಂದ ಅದು ಬಾಧ್ಯ ಆಗಲಿಕ್ಕೆ ಹೇಗೆ ಸಾಧ್ಯ? ಒಂದು. ಎರಡನೇದು ಸತ್ಯ ಅಜ್ಞಾನ ನಿವೃತ್ತೇಶ್ಚ, ಸತ್ಯವಾದ ಅಜ್ಞಾನದ ನಿವೃತ್ತಿ ಅಭಾವಾತ್ ಅಯೋಗಾತ್ ಕೂಡುವುದಿಲ್ಲ. ಆದ್ದರಿಂದ ತವ ನಿನ್ನ ಮತದಲ್ಲಿ ಮೋಕ್ಷ, ಅಜ್ಞಾನ ನಿವೃತ್ತಿ ರೂಪವಾದ ಮೋಕ್ಷವು ಕಥಂ ಹೇಗೆ?
ಭ್ರಮೆ ಸತ್ಯ. ಹಾಗಾದರೆ ಅಜ್ಞಾನದಿಂದ ಬಂದದ್ದು ನಿಮಗೆ ಯಾವುದು? ಶುಕ್ತಿಯ ಅಜ್ಞಾನ. ಶುಕ್ತಿ ಇರೋದು, ಶುಕ್ತಿಯ ಜ್ಞಾನ ಇಲ್ಲ, ಶುಕ್ತಿಯ ಅಜ್ಞಾನ. ಶುಕ್ತಿಯ ಅಜ್ಞಾನದಿಂದ ಬಂದದ್ದೇನು? ಇದಂ ರಜತಂ ಅಂತ. ಈ ಇದಂ ರಜತಂ ಎಂಬತಕ್ಕಂಥ ಜ್ಞಾನ ಬಂತೋ ಇಲ್ವೋ? ಅದು ಸತ್ಯ. ಜ್ಞಾನ ಬಂದಿದ್ದು ಸರಿ ತಾನೆ? ಹಾಂ. ಜ್ಞಾನ ಭ್ರಮ ಯಾಕೆ? ಯಾವುದು ಬಂತು? ಶುಕ್ತಿಯನ್ನು ನೋಡಿ ರಜತಾಜ್ಞಾನ ಬಂದದ್ದು. ಹಾಂ, ರಜತ ಇಲ್ಲ ಅಲ್ಲಿ. ಹೌದು ಹೌದು. ಹಾಂ, ಅದಕ್ಕೆ ಹೇಳಿದ್ದು ನಿಮಗೆ ಬಂದದ್ದು ಯಾವುದು? ಜ್ಞಾನ. ರಜತ ಅಸತ್ಯ ಅಂತ ಬರಲಿಲ್ಲ. ರಜತ ಅಸತ್ಯ ಅಂತ ಬಂದದ್ದು ಆದದ್ದು ಯಾವಾಗ? ನೇದಮೃತಂ ಜ್ಞಾನ ಬಂದಾಗ. ನೇದಮೃತಂ ಜ್ಞಾನ ಬಂದದ್ದರಿಂದ ರಜತ ಅಸತ್ಯ ಅಂತಾಯಿತು. ನಿಮಗೆ ಶುಕ್ತಿಯನ್ನು ನೋಡಿದ್ರಿಂದ ಅಜ್ಞಾನದಿಂದ ಬಂದದ್ದೇನು? ಭ್ರಮ ಅನ್ನೋದೇನದು? ಏನದು? ಏನದು? ಜ್ಞಾನ. ಅದು ಇದಂ ರಜತಂ ಎಂಬತಕ್ಕ ಭ್ರಮಾತ್ಮಕ ಜ್ಞಾನ. ಭ್ರಮಾತ್ಮಕ ಜ್ಞಾನ ಬಂದದ್ದು. ಜ್ಞಾನ ಬಂದದ್ದು ಸರಿ ತಾನೇ? ಜ್ಞಾನ ಬಂದದ್ದು ಹೌದು ತಾನೇ? ಆ ಜ್ಞಾನವನ್ನು ಭ್ರಮ ಅಂತ ಕರಿತೇವೆ. ಆ ಜ್ಞಾನ ಭ್ರಮ ಯಾಕೆ ಅಂತಂದರೆ ಇಲ್ಲದೇ ಇರ್ತಕ್ಕಂಥದ್ದನ್ನು ಅದು ವಿಷಯೀಕರಿಸ್ತಾರೆ. ಅದರಿಂದ ಭ್ರಮ ಅಂತ ಹೇಳೋದು. ಅಂದರೆ ಜ್ಞಾನ ಬಂದದ್ದು ಹೌದೇ ಹೌದು. ಹಾಂ. ಸತ್ಯಾಜ್ಞಾನಾಗತಃ ಅಂದರೆ ಸತ್ಯಾಜ್ಞಾನ ಉಪಾದಾನಕಃ ಭೇದ. ಸತ್ಯ ಅಜ್ಞಾನವನ್ನು ಉಪಾದಾನವನ್ನು ಕಾರಣವನ್ನಾಗಿ ಹೊಂದಿರತಕ್ಕಂಥ ಭೇದ. ಅತಯೇವ ಸತ್ಯ. ಆದ್ದರಿಂದಲೇ ಸತ್ಯ. ತವ ಮತೆ ಜ್ಞಾನಬಾಧ್ಯ ಕಥಂ? ನಿನ್ನ ಮತ ಪ್ರಕಾರ ಸತ್ಯವಾದಂಥ ಭೇದ ಜ್ಞಾನದಿಂದ ಬಾಧಿತವಾಗಲಿಕ್ಕೆ ಹೇಗೆ ಸಾಧ್ಯ? ಸತ್ಯಸ್ಯ ಬ್ರಹ್ಮವತ್ ಬಾಧ ಅಯೋಗಾದಿತಿ ಭಾವ. ಸತ್ಯವಾದದ್ದಕ್ಕೆ ಬ್ರಹ್ಮನಿಗೆ ಯಾವ ರೀತಿಯಲ್ಲಿ ಬಾಧ ಇಲ್ಲವೋ ಸತ್ಯವಾದ್ದರಿಂದ ಸತ್ಯವಾದವೇ ಭೇದ, ಅದಕ್ಕೂ ಕೂಡ ಬಾಧ ಕೂಡುವುದಿಲ್ಲ. ಅಥವಾ ಸತ್ಯಾಜ್ಞಾನಗತಃ ಸತ್ಯಾಜ್ಞಾನ ನಿಮಿತ್ತಕಃ ಭೇದ. ಸತ್ಯ ಅಜ್ಞಾನವನ್ನು ನಿಮಿತ್ತವಾಗಿಟ್ಕೊಂಡಿರ್ತಕ್ಕಂಥ ಭೇದ. ಅತೇವ ಸತ್ಯ. ಉಪಾದಾನಕ್ಕಲ್ಲ, ನಿಮಿತ್ತಕವಾಗಿರ್ತಕ್ಕಂತಹ ಭೇದ ಎಂಬತಕ್ಕಂಥದ್ದು. ಅಜ್ಞಾನ ಸಾರ್ವಜ್ಞಾಖ್ಯ ಭೇದಕ ಧರ್ಮಯೋ ಸತ್ಯತ್ವೇ ಭೇದಸ್ಯಾಪಿ ಸತ್ಯತ್ವ ಅವಶ್ಯಂಭಾವಾದಿತಿ ಭಾವ ಅಂತ. ಅಲ್ಲಿ ಜೀವನಲ್ಲಿ ಅಜ್ಞಾನ, ಪರಮಾತ್ಮನಲ್ಲಿ ಸರ್ವಜ್ಞ. ಹಾಗಾದರೆ ಜೀವನಲ್ಲಿ ಅಜ್ಞಾನ ಎಂಬತಕ್ಕಂಥ ಧರ್ಮ, ಪರಮಾತ್ಮನಲ್ಲಿ ಸರ್ವಜ್ಞತ್ವ ಎಂಬತಕ್ಕಂಥ ಧರ್ಮ. ಈ ಧರ್ಮಗಳು ಸತ್ಯ ಆಗಿದೆ. ಆದ್ದರಿಂದ ಈ ಧರ್ಮಗಳು ಭೇದಕವಾದ ಧರ್ಮಗಳು ಸತ್ಯ ಅಂತಾದರೆ ಆ ಭೇದಕ ಧರ್ಮ ನಿಮಿತ್ತವಾದದ್ದು ಯಾವುದು? ಭೇದ. ಅದು ಕೂಡ ಏನಾಗಬೇಕು? ಸತ್ಯವೇ ಆಗಬೇಕು. ಜ್ಞಾನಬಾಧ್ಯ ಬ್ರಹ್ಮಜ್ಞಾನ ಬಾಧ್ಯ. ಜ್ಞಾನದಿಂದ ಬಾಧ್ಯ ಅಂದರೆ ಬ್ರಹ್ಮಜ್ಞಾನದಿಂದ ಬಾಧ್ಯ ಅಂತ. ಮುಕ್ತೌ ಅಪಿ ಈಶ್ವರ ಸಕಲ ಮಾಹಾತ್ಮ್ಯ ಅಜ್ಞಾನಸ್ಯ ಸತ್ವೇನ ವಿರುದ್ಧ ಧರ್ಮ ಅನುವರ್ತನಾದಿತಿ ಭಾವ ಅಂತ. ಮುಕ್ತಿಯಲ್ಲೂ ಕೂಡ ಅಜ್ಞಾನ ನಿವೃತ್ತಿ ಆಗಲಿಲ್ಲ, ಅಜ್ಞಾನ ಇದೆ. ಮುಕ್ತಿಯಲ್ಲಿಯೂ ಕೂಡ ಅಜ್ಞಾನ ಇದೆ. ಏನದು? ಅದನ್ನು ಹೇಳ್ತಾರೆ. ಮುಕ್ತವಪಿ ಈಶ್ವರ ಸಕಲ ಮಾಹಾತ್ಮ್ಯ ಅಜ್ಞಾನಸ್. ಪರಮಾತ್ಮನ ಏನೇನು ಮಹಿಮೆ ಇದೆಯೋ ಅದನ್ನು ಪೂರ್ಣ ತಿಳಿದಿರ್ತಾನ? ಇಲ್ಲ. ಆದ್ದರಿಂದ ಪರಮಾತ್ಮನ ಮಹಿಮೆ ಪೂರ್ಣವಾದ ತಿಳಿದಿಲ್ಲ ಎಂಬತಕ್ಕಂಥ ಅಜ್ಞಾನ ಅದಿದೆ. ಆದ್ದರಿಂದ ಅಜ್ಞಾನ ಇರೋದರಿಂದ ವಿರುದ್ಧ ಧರ್ಮ ಅನುವರ್ತನ. ಅಲ್ಲಿ ಅಜ್ಞಾನ ನಿವೃತ್ತಿ ಮೋಕ್ಷ ಅಂತ. ನಿವೃತ್ತಿಗೆ ವಿರುದ್ಧವಾದದ್ದು ಅಜ್ಞಾನ ಅಲ್ಲಿದೆ. ಆದ್ದರಿಂದ ನಿವೃತ್ತಿಗೆ ವಿರುದ್ಧವಾದ ಆ ಅಜ್ಞಾನ ಎಂಬತಕ್ಕಂಥದ್ದು ಅಲ್ಲಿಯೂ ಕೂಡ ಇದ್ದೇ ಇದೆ. ಅನೇನ ಭೇದ ಮಿಥ್ಯಾತ್ವ ಶಾಖಾ ಪತಿತ. ಆದ್ದರಿಂದ ಭೇದ ಮಿಥ್ಯಾ ಅಂತ ಹೇಳ್ತಕ್ಕಂಥದ್ದು ಅವರದ್ದು ಸಿದ್ಧಾಂತ. ವಿಶ್ವಂ ಮಿಥ್ಯಾ ವಿಭ್ರಗುಣವಾನ್ ಆತ್ಮಾನಂ ನಾಸ್ತಿ ಭೇದ. ಅಂದರೆ ಭೇದ ಎಂಬತಕ್ಕಂಥ ಶಾಖೆಯೂ ಕೂಡ ಬಿದ್ದು ಹೋಯಿತು. ತೇ ತವ ಮತೆ ಸತ್ಯಸ್ಯ ಅಜ್ಞಾನಸ್ಯ ನಿವೃತ್ತೇ ಅಯೋಗಾತ್. ಸತ್ಯವಾದ ಅಜ್ಞಾನಕ್ಕೆ ನಿವೃತ್ತಿ ಇಲ್ಲ. ಪರೇಣ ಬ್ರಹ್ಮವತ್ ಸತ್ಯಸ್ಯ ನಿವೃತ್ತ್ಯನಂಗೀಕಾರಾತ್. ಬ್ರಹ್ಮನಂತೆ ಸತ್ಯವಾದದ್ದಕ್ಕೆ ನಿವೃತ್ತಿಯನ್ನು ಒಪ್ಪಿಲ್ಲ. ಈಗ ಅಜ್ಞಾನ ಬ್ರಹ್ಮನಂತೆ ಸತ್ಯ, ಬ್ರಹ್ಮನಿಗೆ ನಿವೃತ್ತಿ ಇಲ್ಲ. ಹಾಗಾದರೆ ಅಜ್ಞಾನಕ್ಕೂ ನಿವೃತ್ತಿ ಇಲ್ಲ ಅಂತಾಯಿತು, ಮೋಕ್ಷ ಇಲ್ಲ ಅಂತಾಗುತ್ತೆ. ಮೋಕ್ಷ ಅವಿದ್ಯಾ ನಿವೃತ್ತಿರೂಪ ಮೋಕ್ಷ. ಅನೇನ ಅಜ್ಞಾನ ನಿವೃತ್ತಿರೂಪ ಚರಮಶಾಖಾ ಪತಿತ. ಇನ್ನು ಕೊನೆಯ ಶಾಖ
ಯಾವುದದು ಅಜ್ಞಾನ ನಿವೃತ್ತಿ ಮೋಕ್ಷ, ಅದು ಕೂಡ ಕೊಡೋದಿಲ್ಲ. ಯಾಕೆ? ಅಜ್ಞಾನ ಸತ್ಯ ಅಂತಾದಮೇಲೆ ಸತ್ಯಭೂತವಾದಕ್ಕೆ ಬ್ರಹ್ಮನಿಗೆ ಹೇಗೆ ನಿವೃತ್ತಿ ಇಲ್ವೋ ಅಜ್ಞಾನಕ್ಕೂ ನಿವೃತ್ತಿ ಇಲ್ಲ. ಹಾಗಾದರೆ ಮೋಕ್ಷ ಎಂಬತಕ್ಕಂಥ ಶಾಖೆಯು ಕೂಡ ಬಿದ್ದು ಹೋಯಿತು. ಅಜ್ಞಾನ ನಿವೃತ್ತಿಯೇ ಮೋಕ್ಷ ಅಂತ ಹೇಳ್ತಕ್ಕಂಥದ್ದು ಬಿದ್ದು ಹೋಯಿತು. 10 ನಿಮಿಷ ಬಿಟ್ಟು